ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವತ್ತು ಕೆಲವೊಂದು ವಿಚಾರವಾಗಿ ನಾವು ಚರ್ಚೆ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಕಂಟಿನ್ಯೂಟಿ ಅನ್ನೋದಿದ್ದಾಗ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಚರ್ಚೆಗಳು ಮಾಡೋಣ ಅಂತ ನಂಗೆ ಅನ್ನಿಸ್ತು. ಯಾಕಂದ್ರೆ ನಾನು ಸುಮ್ನೆ ಕೂರೋ ಮನುಷ್ಯ ಅಲ್ಲ. ಕೆಲವರು ಸುಮ್ನೆ ಕೂರ್ತಾರೆ, ನಂಗೆ ಸುಮ್ನೆ ಕೂರೋದಂದ್ರೆ ಬರಲ್ಲ. ಏನಾದ್ರು ಒಂದ್ ಚರ್ಚೆ ಮಾಡ್ತಾ ಇರ್ಬೇಕು, ಟೀಮ್ ಆಕ್ಟಿವ್ ಆಗಿರ್ಬೇಕು, ಆ ಅವರಾಗೆ ಹೋಗ್ತಾ ಇರ್ತಕ್ಕಂಥದ್ದು ಇರ್ಬೇಕು, ಬಿಸ್ನೆಸ್ ತರಬೇಕು. ಈಗ ಬೆಳ್ಳಿ ಕಿರೀಟ ಅಂತಕ್ಕಂಥ ಆಪ್ಷನ್ ಏನ್ ನಾವು ಕೊಟ್ಟಿದೀವಿ 500 SP ಗೆ. ಸೊ ಅದನ್ನ ಈಗ ಕೆಲವ್ರು ರೀಚ್ ಆಗ್ತಾ ಇದಾರೆ, ಕೆಲವ್ರು ರೀಚ್ ಆಗ್ತಾ ಇಲ್ಲ, ಕೆಲವ್ರು ಆಗುತ್ತೋ ಇಲ್ವೋ ಅನ್ನೋ ಮನೋಭಾವನೆಗಳು, ಎಷ್ಟೋ ಜನರದ ಮೈಂಡ್ ಸೆಟ್ ಗಳು ಕಾಮನ್ ಆಗಿ ಬಂದ್ಬಿಡತ್ತೆ. ನಾನು ಆಫರ್ ಬಿಡ್ತಕ್ಕಂಥದ್ದು ಮುಖ್ಯ ಅಲ್ಲ, ಆಫರ್ ನ ಎಲಿಜಿಬಿಲಿಟಿ ಮಾಡಿಸ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕೆಲವು ಟೀಮಲ್ಲಿ ಆಫರ್ ನ ಬಿಟ್ಬಿಡ್ತಾರೆ, ಮೂಗಿಗೆ ಬೆಣ್ಣೆ ಹಾಕ್ತಂಗೆ. ಆಗಲ್ಲ ಬಿಡಿ, ಆಗಲ್ಲ, ಲಾಸ್ಟಿಗೆ ನೀವಾಗೆ ಆಗಲ್ಲ ಅನ್ನೋದನ್ನ ಡ್ರಾಪ್ ಮಾಡ್ಬೇಕು ಅನ್ನಂಗೆ. ನಂದೊಂದ್ ಏನಂತ ಹೇಳಿದ್ರೆ ಆಗೋವರೆಗೂ ಬಿಡಲ್ಲ ಅನ್ನಂಗೆ. ಸೊ ಹಾಗಾಗಿ ಇವತ್ತು ಕೆಲವೊಂದು ವಿಚಾರ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಈಗ ಆಲ್ರೆಡಿ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ರೈತರು ಇರ್ಬೋದು. ನೀವು ನೋಡ್ದಂಗೆ ವೀಟ್ ಕ್ರಾಪ್ ಅಂತ ಬರುತ್ತೆ. ವೀಟ್ ಅಂತ ಹೇಳಿದ್ರೆ ಭತ್ತದ ಬೆಳೆ ಬರುತ್ತೆ, ನಿಮ್ಗೆ ಗೊತ್ತಿರ್ಬಹುದು. ಈ ಭತ್ತ ರಾಗಿ ಎಲ್ಲ ಬೆಳೀತಾರೆ. ಸೊ ಭತ್ತ ರಾಗಿ ಎಲ್ಲ ಬೆಳೀತಕ್ಕಂಥದ್ದು ಎಷ್ಟು ದಿನದ ಕಟ್ ಆಫ್ ಅದು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಕೇವಲ ಒಂದು 4 ರಿಂದ 5 ತಿಂಗಳು ಮ್ಯಾಕ್ಸಿಮಮ್ ಕಟ್ ಆಫ್ ಬರುತ್ತೆ. ಕರೆಕ್ಟ್ ಹೌದು ಅಲ್ವಾ? ಆ 4 ತಿಂಗಳು ಬೆಳೆಯನ್ನ ನಾವು ಬೆಳಿಬೇಕಾದ್ರೇನೆ ನಾವೇನ್ ಮಾಡ್ತೀವಿ, ಭೂಮಿನ ಹದ ಮಾಡ್ತೀವಿ, ಭೂಮಿಗೆ ನೀರ್ ಹಾಯಿಸ್ತೀವಿ, ಅದನ್ನ ಉಳುಮೆ ಮಾಡ್ತೀವಿ. ಉಳುಮೆ ಆದ್ಮೇಲೆ ಅದಕ್ಕೆ ಭತ್ತನೋ ರಾಗಿನೋ ನಾವ್ ಏನ್ ಹಾಕ್ಬೇಕು ಅದನ್ನ ಹಾಕ್ತಿವಿ. ಅದ ಆದ್ಮೇಲೆ ನೀರ್ ಹಾಯಿಸ್ತಕ್ಕಂಥದ್ದು ಇರ್ಬೋದು, ಗೊಬ್ಬರ ಹಾಯಿಸ್ತಕ್ಕಂಥದ್ದು ಇರ್ಬೋದು. ಕೇವಲ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಬೆಳೆಗೆ ನಾವು ಗಮನ ಕೊಡ್ಬೇಕಾದ್ರೆ ಸ್ನೇಹಿತರೆ, ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು V-Star ಅಲ್ಲಿ 4 ತಿಂಗಳ ಅಥವಾ 4 ವರ್ಷನ ಅಥವಾ 40 ವರ್ಷನ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ ಇಲ್ಲಿ. ಯಾಕಂತ ಹೇಳಿದ್ರೆ ನಾವು ಮ್ಯಾಕ್ಸಿಮಮ್ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಅದ್ರಲ್ಲೂ V-Star ಅಲ್ಲಿ ನಾನು ಕೆಲವರದ್ದು ಅನಲೈಸ್ ಮಾಡಿದಾಗ, ನಾನು ಕೆಲವ್ರ ಹತ್ರ ಫಿಸಿಕಲಿ ಚರ್ಚೆ ಮಾಡಿದಾಗಿರ್ಬೋದು, ಮೀಟಿಂಗ್ ಅಲ್ಲಿ ಬಂದಾಗ ನಮ್ಮ ಒಟ್ಟಿಗೆ ಕೂತಿದ್ದಿರ್ಬೋದು, ಅವರ ಆಟಿಟ್ಯೂಡ್ ಇರ್ಬೋದು, ಅವರ ಮುಖ ಭಾವನೆಗಳಿರ್ತಕ್ಕಂಥದ್ದು ಇರ್ಬೋದು, ನಾವು ಕೆಲವೊಂದು ಅನಲೈಸ್ ಮಾಡಿದಾಗ ಕೆಲವರು ಶಾರ್ಟ್ ಟರ್ಮ್ ಇನ್ಕಮ್ ಮೈಂಡ್ ಸೆಟ್ ಅಲ್ಲೂ ಕೆಲವರು ಇದಾರೆ. 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್ ಅದಾಗ್ಲಿ ನೋಡೋಣಪ್ಪ, ಆಮೇಲೆ 6ನೇ ರ್ಯಾಂಕ್ ಬಗ್ಗೆ ಯೋಚನೆ ಮಾಡೋಣ, ಆಮೇಲೆ ಪ್ರೆಸಿಡೆಂಟ್ ರ್ಯಾಂಕ್ ಬಗ್ಗೆ ಯೋಚನೆ ಮಾಡೋಣ, ಆಮೇಲೆ ನಾವು ಡೈಮಂಡ್ ರ್ಯಾಂಕ್ ಬಗ್ಗೆ ಯೋಚನೆ ಮಾಡೋಣ. ಫಸ್ಟ್ ಎಷ್ಟು ಬರುತ್ತೆ ಅಷ್ಟು ಬರ್ಲಿ, ವಾರಕ್ಕೆ 1 ಸಾವಿರ ಬರ್ತಾ ಇದೆಯಾ ಬರ್ಲಿ. ಅಂದ್ರೆ ದೂರದೃಷ್ಟಿಯ ಬಗ್ಗೆ ನಾವು ಯೋಚನೆ ಮಾಡಿರಲ್ಲ ನಾವು. ನಾನಿಲ್ಲಿ ದೂರದೃಷ್ಟಿಯ ವಿಚಾರವಾಗಿ ಒಂದ್ ಸ್ವಲ್ಪ ಕೆಲವೊಂದು ನಾನು ಮಾತಾಡ್ಬೇಕು ಅಂತ ನಾನು ಬಂದೆ. ಈಗ ನಾವು V-Star ಗೆ ಬಂದಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು 3 ತಿಂಗಳು ಅಥವಾ 2 ತಿಂಗಳಿಗೆ ನಾವು ಬಂದಿಲ್ಲ ಸ್ನೇಹಿತರೆ. ನಾವೊಂದು ದೂರದೃಷ್ಟಿ ಇಟ್ಕೊಂಡು ನಾವು ಬಂದಿದೀವಿ. ಇವತ್ತು V-Star ಪ್ಲಸ್ ಅಲ್ಲಿ ಇವತ್ತು MD ಸರ್ ಇರ್ಬೋದು, ಇವತ್ತು ನಾನು ಫೋಟೋ ನೀವು ನೋಡಿರ್ಬೋದು, ನಾನು ಲಾಸ್ಟಿಗೆ ತೋರಿಸ್ತೀನಿ. ಇವತ್ತು ನಾರ್ತ್ ಇಂಡಿಯಾದಿಂದ ನಮ್ದು ಹೊಸ ಟೀಮ್ ಲಾಂಚ್ ಆಯ್ತು. ಆ ಟೀಮ್ ಡಿಸ್ಕಷನ್ ಇತ್ತು, ಪುರ್ಸೊತ್ತಿಲ್ಲ. ನೈಟ್ ಜರ್ನಿ ಮಾಡ್ಕೊಂಡು ನಾನು ಚಿಕ್ಕಮಂಗ್ಳೂರ್ ಬಂದಿದ್ದೀನಿ. ಮತ್ತೆ ಇವತ್ತು ಹೋಗಿ ಹೆಡ್ ಆಫೀಸ್ ಅಲ್ಲಿ ಕೂತ್ಕೊಂಡು ಮತ್ತೆ ಟೀಮನ್ನೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಅವ್ರ ಹತ್ರ ನಾನು ವಾಟ್ಸ್ಆಪ್ ಚರ್ಚೆ ಆಗಿರೋದು ಅದನ್ನೆಲ್ಲ ಬೇಕಾದ್ರೆ ನಿಮ್ಗೆ ಲೈವ್ ತೋರಿಸ್ತೀನಿ. ಇವತ್ತು ಆರ್ಕೆ ಯಾವೊಂದು ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಓನ್ಲಿ ಕರ್ನಾಟಕ ಅಂತಲ್ಲ, ಇವತ್ತು ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಇನ್ಕ್ಲೂಡಿಂಗ್ ಗೋವಾ, ಇನ್ಕ್ಲೂಡಿಂಗ್ ಜಾರ್ಖಂಡ್, ಬಿಹಾರ್, ಪಟ್ನಾ ಎಲ್ಲಾ ಕಡೆನೂ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಅದು ಲೈವ್ ಆಗಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ತೋರಿಸ್ತೀನಿ. ಯಾಕಂದ್ರೆ ನನ್ನ ಲಾಂಗ್ ವಿಷನ್ ಇದೆ ಸ್ನೇಹಿತರೆ. ನಾನು ಕಂಟಿನ್ಯೂಟಿ ಓಡಾಡ್ತಾ ಇದ್ದೀನಿ, ಕಂಟಿನ್ಯೂಟಿ ನಾನು ಝೂಮ್ ಅಲ್ಲಿ ಬರ್ತಾ ಇರ್ತೀನಿ. ವಾರಕ್ಕೆ 2 ದಿನನೋ 1 ದಿನನೋ ಯಾವ್ದಾದ್ರು ಮೂಲದಲ್ಲಿ ನಾನು ನಿಮಗೆ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಆಗ್ತಾ ಇರ್ತೀನಿ. ನಿಮ್ಮನ್ನ ಇನ್ಸ್ಪೈರ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಕುಗ್ದಂಗೆ ನಾನು ನೋಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಉದ್ದೇಶ ಒಂದೇ, ನಂದು ವಿಷನ್ ತುಂಬಾ ದೊಡ್ಡದಿದೆ ಸ್ನೇಹಿತರೆ. ಥಿಂಕ್ ಬಿಗ್ ಅಂತ ಹೇಳಿ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳಿದ್ದಾರೆ, ದೊಡ್ಡದಾಗಿ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ನಾವು ದೊಡ್ಡದಾಗಿ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇನ್ ಸಣ್ಣದಾಗಿ ಯೋಚನೆ ಮಾಡ್ತೀವಿ, ನಮಗೆ ಸಿಗ್ತಕ್ಕಂಥದ್ದು ಸಣ್ಣದೇ ಆಗ್ಬಿಡುತ್ತೆ ಸ್ನೇಹಿತರೆ. ದೊಡ್ಡದಾಗಿ ಯೋಚನೆ ಅಂತ ಹೇಳಿದ್ರೆ, ನಾನೀಗ ಭತ್ತದ ಏನ್ ಹೇಳಿದೆ 4-5 ತಿಂಗಳಿನ ಬೆಳೆ ಅಂತ ಹೇಳಿದ್ರೆ, ಒಂದ್ಸರಿ ಕಟಾವ್ ಮಾಡಿದ್ರೆ ಅದು ಮುಗೀತು ಸ್ನೇಹಿತರೆ, ಮತ್ತೆ ನಿಮ್ಗೆ ರಿಟರ್ನ್ಸ್ ಇಲ್ಲ ಸ್ನೇಹಿತರೆ. ಮತ್ತೆ ಆ ಭೂಮಿಲಿ ಇರ್ತಕ್ಕಂಥ ಬೇರನ್ನ ಕೀಳ್ಲಿಕ್ಕೋಸ್ಕರ ಮತ್ತೆ ಉಳುಮೆ ಮಾಡ್ಬೇಕು, ಮತ್ತೆ ನೀರ್ ಹಾಯಿಸ್ಬೇಕು, ಗಟ್ಟಿಯಾಗಿರುತ್ತೆ, ಮತ್ತೆ ಅದನ್ನೆಲ್ಲ ಕಳೆ ಕಿತ್ತಾಕ್ಬೇಕು, ಮತ್ತೆ ಭೂಮಿನ ಸರಿ ಮಾಡ್ಬೇಕು, ಮತ್ತೆ ನೀರು ಗೊಬ್ಬರ ಹಾಕಿ ಮತ್ತೆ ಭತ್ತನ ಹಾಕ್ಬೇಕಾಗತ್ತೆ. ಸೊ ಎಕ್ಸಾಂಪಲ್ ಅದನ್ನ ಬಿಟ್ಟು ನಾವು ಲಾಂಗ್ ಟರ್ಮ್ ಅಂತ ನೋಡಕ್ ಹೋದ್ರೆ, ಇವತ್ತು ತೆಂಗು ಇದೆ, ಅಡಿಕೆ ಇದೆ, ಮ್ಯಾಂಗೋ ಇದೆ. ಸೊ ಮಾವಿನ ಮರ, ಅಡಿಕೆ ಮರ, ಕರೆಕ್ಟ್ ಹೌದಲ್ವಾ, ತೆಂಗಿನ ಮರ, ಅದು ತಲೆ ತಲಾಂತರದವರೆಗೂ ನಮ್ಮನ್ನ ಮೇಂಟೈನ್ ಮಾಡುತ್ತೆ ಸ್ನೇಹಿತರೆ. ತಲೆ ತಲಾಂತರದವರೆಗೂ ನಮ್ಮನ್ನ ಮೇಂಟೈನ್ ಮಾಡುತ್ತೆ. ಅಂದ್ರೆ ಇವತ್ತು ಎಷ್ಟೋ ಜನ ಹೇಳ್ತಾರೆ ನನಗ್ ಕಂಡಂಗೆ, ಸರ್ ಒಂದು 30 ಎಳ್ನೀರ್ ಮರ ಇತ್ತು ಅಂದ್ರೆ, ನನಗಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ, ಒಂದು 30 ಎಳ್ನೀರ್ ಮರ ಇದ್ರು ಸರ್ ಅವ್ರ ಜೀವನ ನಡೆಯುತ್ತೆ ಸರ್ ಅಂತಾರೆ. ಇವತ್ತಿನ ಮಟ್ಟಕ್ಕೆ ತೆಂಗಿನಕಾಯಿ 70 ರೂಪಾಯಿ ಆಗ್ಬಿಟ್ಟಿದೆ. 100% ನಡೆಯುತ್ತೆ ಅಂತ ನನ್ನ ಪ್ರಕಾರ.
ಒಂದ್ 25-30 ತೆಂಗಿನ ಮರ ಇದ್ರೂನು ಸಹ ಜೀವನ ನಡೆಸ್ಬೋದು ಅನ್ನೋ ಮಟ್ಟಕ್ಕೆ ಇವತ್ತು ಮಾತಾಡ್ತಾ ಇದಾರೆ ಅಂದ್ರೆ, ಅದೇ ತೆಂಗಿನ ಮರ, ಅದೇ ಮಾವಿನ ಮರ, ಅದೇ ಅಡಿಕೆ ಮರನ ನಾವು ಸ್ಟಾರ್ಟಿಂಗ್ ಆಗ್ತಾಗ ನಮಗೆ 4 ತಿಂಗಳಲ್ಲಿ ಅದ್ರ ಬೆಳೆ ಬರುತ್ತಾ? 5 ತಿಂಗಳಲ್ಲಿ ನಮಗೆ ಬೆಳೆ ಬರುತ್ತಾ? 6 ತಿಂಗಳಲ್ಲಿ ನಮಗೆ ಬೆಳೆ ಬರುತ್ತಾ? 7 ತಿಂಗಳಲ್ಲಿ ಬರುತ್ತಾ? 1 ವರ್ಷದಲ್ಲಿ ಬರುತ್ತಾ? 2 ವರ್ಷದಲ್ಲಿ ಬರುತ್ತಾ? 3 ವರ್ಷದಲ್ಲಿ ಬರುತ್ತಾ? 4 ವರ್ಷ ಚಿಗುರೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 5ನೇ ವರ್ಷಕ್ಕೆ ಸ್ವಲ್ಪ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ 5ನೇ ವರ್ಷದವರೆಗೂ ಆ ವ್ಯಕ್ತಿ, ನೀವು ನೋಡಿರ್ಬೋದು ಕೆಲವು ತೋಟದ ಹತ್ರ, ಇದು ದೇವರ ಇದ್ರಲ್ಲಿದೆ, ಯಾರು ಕಣ್ಣಾಕ್ಬಾರ್ದು, ಯಾರು ಕಳ್ಳರು ಇದು ಮಾಡಬಾರ್ದು, ಇದು ದೇವರ ಆಶೀರ್ವಾದ ಇದೆ ಅಂತ ಏನೇನೋ ಬೋರ್ಡ್ ಹಾಕಿರ್ತಾರೆ. ಯಾಕೆ ಹೇಳಿ? ಜನಗಳ ದೃಷ್ಟಿಯಿಂದ ರಕ್ಷಣೆ ಮಾಡ್ಲಿಕ್ಕೆ ಕೆಲವರು ಫಾರ್ಮ್ ಹೌಸ್ ಮುಂದೆ ಎಲ್ಲ ಹಾಕಿರ್ತಾರೆ, ಕೆಲವು ತೋಟದ ಹತ್ರ ಎಲ್ಲ ಬರ್ದಿರ್ತಾರೆ ರಕ್ಷಣೆ ಮಾಡ್ಲಿಕ್ಕೆ. ಅಂದ್ರೆ ಸತತವಾಗಿ 5-6 ವರ್ಷ ಆ ಗಿಡವನ್ನ, ಮಾವಿನ ಮರ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಕಾಪಾಡ್ಲಿಕ್ಕೋಸ್ಕರ ಆ ತೋಟದ ಮೇಲೆ ಜನರ ದೃಷ್ಟಿ ಬೀಳಬಾರ್ದು ಅನ್ನೋದು ಒಂದ್ ಮೈಂಡ್ ಸೆಟ್. ಇನ್ನೊಂದ್ ಮೈಂಡ್ ಸೆಟ್ ಏನಿದೆ ಹೇಳಿ ಅವರ ದೃಷ್ಟಿಲಿ? ಹಸು ಕರುಗಳು ಬೇರೆ ಕಡೆಯಿಂದ ಕಾಪಾಡ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಎಷ್ಟೋ ಜನ ನಮ್ಮ ಮಲೆನಾಡ್ ಕಡೆ ಕಾಫಿ ಎಸ್ಟೇಟು, ಸಕಲೇಶ್ಪುರ, ಹಾಸನ, ಬೇಲೂರು ಕಡೆ ಆನೆ ಕಾಟ ಅಂತ ಹೇಳಿ ನಮ್ಮ ಮಡಿಕೇರಿ ಸೈಡ್ ಅಲ್ಲೆಲ್ಲ ಕರೆಂಟ್ ಇಂದು ವೈರ್ಗಳನ್ನ ಹಾಕಿರ್ತಾರೆ ಸುತ್ತ. ಅಂದ್ರೆ ಜನಗಳಿಂದ ಕಾಪಾಡ್ಬೇಕು, ಪ್ರಾಣಿಗಳಿಂದ ಕಾಪಾಡ್ಬೇಕು. ಅಂದ್ರೆ ಸತತವಾಗಿ 5-6 ವರ್ಷದವರೆಗೂ ಅವ್ರು ಸತತವಾಗಿ ಆ ಬೆಳೆಯನ್ನ ಕಾಪಾಡ್ತಾರೆ ಸ್ನೇಹಿತರೆ. 6 ವರ್ಷದ ತನಕ ನೀರ್ ಹಾಕ್ತಾರೆ, 6 ವರ್ಷದ ತನಕ ಗೊಬ್ಬರ ಹಾಕ್ತಾರೆ, 6 ವರ್ಷದ ತನಕ ಪಾತಿ ಮಾಡ್ತಾರೆ, 6 ವರ್ಷದ ತನಕ ಅದಕ್ಕೆ ಏನೇನ್ ಬೇಕು ಕಳೆ ತೆಗಿಲಿಕ್ಕೆಲ್ಲ ಕೆಲಸದವ್ರು ಬಿಡ್ತಾರೆ, ಕೆಲಸದವ್ರಿಗೆ ದುಡ್ಡು ಕೊಡ್ತಾರೆ, ದುಡ್ಡು ಬರಲ್ಲ ಅಲ್ಲಿ. ಮರ ದೊಡ್ಡದಿ ಫಲ ಆಗೋವರೆಗೂ ದುಡ್ಡು ಬರಲ್ಲ. ಅಂದ್ರೆ 5-6 ವರ್ಷದವರೆಗೂ ಇನ್ವೆಸ್ಟ್ಮೆಂಟ್, ನೋ ರಿಟರ್ನ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು ಬೇಕಾದ್ರೆ. ಸೊ ಅಂದ್ರೆ ನಾವು ವಿ-ಸ್ಟಾರಿಗೆ ಬಂದಾಗ ನಮ್ಮ ಆಲೋಚನೆ ಎಲ್ಲಿಗೆ ಬಂದಿರುತ್ತೆ ಅಂತ ಹೇಳಿದ್ರೆ, ಶಾರ್ಟ್ ಟೈಮ್ ಮೈಂಡ್ ಸೆಟ್ ಅಲ್ಲಿ ನಾವು ಆಲ್ರೆಡಿ ಬಂದ್ಬಿಟ್ಟಿರ್ತೀವಿ. ಅಯ್ಯೋ ನಾನು ಆಲ್ರೆಡಿ ಜಾಯಿನ್ ಅದೇ, ನನ್ಗೆ 2 ಐಡಿ ಆಗ್ಬೇಕಿತ್ತು, ನನ್ಗೆ 2 ಐಡಿ ಬಂದೇ ಇಲ್ವಲ್ಲ, ನನ್ ಲಾಗಿನ್ ಆಗ್ಲಿಲ್ವಲ್ಲ, ನನ್ಗೆ ಇವಾಗ ಇನ್ಕಮ್ ಬರ್ಲಿಲ್ವಲ್ಲ. ಸೊ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಆದ್ಮೇಲೆ ಕನೆಕ್ಟಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ ಸ್ನೇಹಿತರೆ. ಎನಿ ಟೈಮ್ ಕಂಟಿನ್ಯೂಟಿ ಕನೆಕ್ಟಿಂಗ್ ಮಾಡ್ತಾ ಇರ್ತಾರೆ. ಯಾವತ್ತೂ ವರ್ಕ್ ಅಲ್ಲಿ ಅವ್ರು ಕಾಂಪ್ರಮೈಸೇ ಆಗಲ್ಲ ಸ್ನೇಹಿತರೆ. ಅವರ ಜೀವನದಲ್ಲಿ ಒಂದು ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಜಾಬ್ಗೆ ಹೋಗೋರ್ದು ಒಂದು ಸಿಸ್ಟಮ್ ನೋಡಿ. ಅವ್ರು ಎಕ್ಸಾಕ್ಟ್ 10 ಗಂಟೆಗೆ ಬ್ಯಾಂಗ್ಳೂರ್ ಲೆವೆಲ್ ಅಲ್ಲಿ ಒಂದು ಜಾಬ್ ಹೋಗ್ಬೇಕಂದ್ರೆ ಅವ್ರು ಸಿಸ್ಟಮೆಟಿಕ್ ಆಗಿ ಏನ್ ಬಿಡುತ್ತೋ, ಅಲ್ರಾಮ್ ಹೊಡಿತೋ ಬಿಡುತ್ತೋ, 6:15 ಎದ್ದು ಬಿಡ್ತಾರ. ಅವ್ರು 6:15 ಎದ್ದಿ ಅವ್ರು ಸ್ನಾನ ಮಾಡಿ, ಮನೆಯವ್ರಿಗೆ ಅಡಿಗೆ ಮಾಡಿ, ಮಕ್ಳಿಗೆ ಸ್ಕೂಲಿಗೆ ಕಳಿಸಿ, ಅವ್ರು ಟಿಫಿನ್ ಕೆರೆ ತಗೊಂಡು ಅಲ್ಲಿಂದ 1 ಅವರ್ ಜರ್ನಿ, ಅದು ಬೈಕೋ, ಕ್ಯಾಬೋ, ಬಸ್ಸು, ಫಿಕ್ಸ್ ಒಂದು ಸಿಸ್ಟಮ್ ಅಡಾಪ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಒಂಚೂರು ಏನಾರು ಆ ಸಿಸ್ಟಮ್ ಅಲ್ಲಿ ಏರುಪೇರ್ ಆಗ್ಬಿಡ್ತು ಅಂತ ಹೇಳಿದ್ರೆ ಇಡೀ ದಿನದ ಎಲ್ಲದು ಕೊಲ್ಯಾಪ್ಸ್. ನಾವು ಹೋಗೋ ಟೈಮಿಂಗ್ ಬಸ್ ಏರುಪೇರ್ ಆಯ್ತು, ಮಕ್ಳಿಗೆ ಟೈಮಿಗೆ ಸರಿಯಾಗಿ ನಾವು ಟಿಫನ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಅವ್ರು ಸ್ಕೂಲ್ಗೆ ಹೋಗೋದು ಏರುಪೇರ್ ಆಯ್ತು. ಆ ರೆಸ್ಪಾನ್ಸಿಬಿಲಿಟಿಗೋಸ್ಕರ ರಿಟರ್ನ್ ಹೋಗಿ ನಾವೇ ಬೈಕಲ್ಲೋ, ಕಾರಲ್ಲೋ ಅಥವಾ ಕ್ಯಾಬ್ ಮಾಡೋ ಬಿಟ್ಟು ಬರ್ತಕ್ಕಂಥದ್ದು ತಲೆ ಮೇಲೆ ಬಿತ್ತು ವಾಪಸ್ಸು. ಅದಾದ ತಕ್ಷಣ ಮನೆಯಿಂದ ನಾವು ಹೊರಗೋದ್ ಲೇಟ್ ಆಯ್ತು, ನಾವು ಅಲ್ಲಿಂದ ಮನೆಯಿಂದ ಆಫೀಸ್ಗೆ ಹೋಗೋದು ಲೇಟ್ ಆಯ್ತು. ಆಫೀಸಿಗೆ ಲೇಟ್ ಆಗಿ ಹೋಯ್ತು ಅಂದ್ರೆ ಇಷ್ಟೊತ್ತಿಗೆ ಯಾಕೆ ಬಂತೆ ಅಂದ್ರೆ ಬಾಸ್ ಹತ್ರ ಬೈಸ್ಕೊಳ್ಳೋದು, ಅಥವಾ ಬಾಸ್ ಬೈತಾನೆ ಅಂತ ನಾವು ರಜಾ ಹಾಕೋದು, ಟೈಮ್ ಪಾಸ್ ಮಾಡೋದು. ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಏನಾದ್ರೂ ಸ್ವಲ್ಪ ಆಚೆ ಈಚೆ ಎಡವಟ್ಟು ಆಯ್ತು ಅಂತ ಹೇಳಿದ್ರೆ ಇಡೀ ದಿನ ಕೊಲ್ಯಾಪ್ಸ್, ಇಡೀ ದಿನ ಮೂಡಲ್ಲಿ ಇರಲ್ಲ. ನಾವು ಸಿಕ್ಕವ್ರಿಗೂ ಬೈತೀವಿ, ಸಿಗ್ದಿದ್ದವ್ರಿಗೂ ಬಾಯಿಗೆ ಬಂದಂಗ್ ಬೈತೀವಿ, ಫೋನ್ ಅಲ್ಲಿ ಬಂದ್ರು ಯಾರಿಗಾರು ಬೈದಾಕ್ತೀವಿ. ಅಂದ್ರೆ ಯಾರು ಒಂದು ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಆ ಸಿಸ್ಟಮ್ ಪ್ರಕಾರ ಏನ್ ಕೆಲಸ ಮಾಡ್ತಾರೆ, ಆ ಸಿಸ್ಟಮ್ ಪ್ರಕಾರ ಮಾಡಿದ್ದೆಲ್ಲ ಗೆದ್ದೋಗ್ಬಿಡ್ತಾರೆ. ನಾವ್ ಎಷ್ಟೋ ಕಡೆ ಇಲ್ಲಿ ಸಿಸ್ಟಮ್ ಬಗ್ಗೆನೆ ನಾವು ಜಾಸ್ತಿ ಯಾಕೆ ಮಾತಾಡ್ತಾ ಇದೀವಿ ಅಂದ್ರೆ, ಇವತ್ತು ರಿಲಯನ್ಸ್ ಕಂಪ್ನಿ ಸಿಸ್ಟಮ್ ಗೆ ಒಳಪಟ್ಟಿದೆ, ಟಾಟಾ ಕಂಪ್ನಿ, ರಿಲಯನ್ಸ್, ಈ ಟಾಟಾ ಕಂಪ್ನಿ ಇರ್ಬೋದು, ಇದಕ್ಕೆ ಒಳಪಟ್ಟಿದೆ ಸಿಸ್ಟಮ್ ಒಳಗೆ. ಸಾಫ್ಟ್ವೇರ್ ಕಂಪ್ನಿಗಳಿದು ಸಿಸ್ಟಮ್ ಒಳಗೆ ಒಳಪಟ್ಬಿಟ್ಟಿದೆ. ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ, ಬಿಂದಾಸ್ ಆಗಿರ್ಬೋದು ಅಂತ ಎಷ್ಟೋ ಜನ ಹೇಳ್ತಾರೆ. ಬಿಂದಾಸ್ ಆಗಿಲ್ಲ ಅವರೆಲ್ಲ. ಅವ್ರು 9-9:30 ಲಾಕ್ ಮಾಡ್ಕೊಂಡು ರೂಮ್ ಒಳಗೆ ಹೋಯ್ತು ಅಂತ ಹೇಳಿದ್ರೆ, ಅವ್ರು ಲಾಗಿನ್ ಒತ್ಕೊಂಡು ಕೂತ್ರೆ ಕಂಪ್ಯೂಟರ್ ಮುಂದೆ, ಲಾಗಿನ್ ಆಫ್ ಮಾಡಿದಾಗ್ಲೇ ಅವ್ರು ಹೊರಗೆ ಬರ್ಬೇಕು. ನೋಡಿದವ್ರಿಗೆ ಏನ್ ಅನ್ಸುತ್ತೆ, ವರ್ಕ್ ಫ್ರಮ್ ಹೋಮ್ ಆರಾಮಾಗಿದ್ದಾನೆ ಬಿಡಪ್ಪ ಅಂತಾರೆ. ಏನ್ ಆರಾಮಿಲ್ಲ ಸ್ನೇಹಿತರೆ. ಅಂದ್ರೆ ಒಂದು ಸಿಸ್ಟಮ್. ನಾವು ಇಲ್ಲಿ ಸೋಲಿಕ್ಕೆ ರೀಸನ್ ಏನ್ ಗೊತ್ತಾ, ಎಷ್ಟೋ ಜನ ವ್ಯಕ್ತಿಗಳು ಸಿಸ್ಟಮ್ ಒಳಗೆ ಅಡಾಪ್ಟ್ ಆಗಿಲ್ಲ ಸ್ನೇಹಿತರೆ. ಸಿಸ್ಟಮ್ ಒಳಗೆ ನಾವು ಅಡಾಪ್ಟ್ ಆಗ್ತಾ ಇಲ್ಲ. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಸಿಸ್ಟಮ್ ಒಳಗೆ ತರಲಿಕ್ಕೆ ಆರ್ಕೆನ ತುಂಬಾ ಇಷ್ಟ ಮಾಡ್ತಾ ಇದ್ದೀನಿ. ಆಟೋ ಮೋಡಿಗೆ ತರಬೇಕು ಅನ್ನೋದನ್ನ ಇಷ್ಟ ಪಡ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರು ಸಿಸ್ಟಮ್ ಒಳಗೆ ಬರ್ತಾರೆ ಸ್ನೇಹಿತರೆ, ಯಾರು ಸಿಸ್ಟಮ್ ಒಳಗೆ ಬರ್ತಾರೆ, ಯಾರು ಒಂದು ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಎಷ್ಟೋ ಜನಕ್ಕೆ ಏನಾಗುತ್ತೆ, ಇಲ್ಲಿ ಎಷ್ಟೋ ಜನಕ್ಕೆ ಅದು ಮೈಂಡ್ ಸೆಟ್ ಇಲ್ಲ ಸ್ನೇಹಿತರೆ. ಮೈಂಡ್ ಸೆಟ್ ಇಲ್ಲ ಅಂತ ಹೇಳಿದ್ರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಪವರ್ ಆಫ್ ಸಿಸ್ಟಮ್, ಒಂದು ಸಿಸ್ಟಮ್ ಒಳಗೆ ಬಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಮೋಟಿವೇಶನ್ ಅಂತಕ್ಕಂಥದ್ದು ಲಾಂಗ್ ಟರ್ಮ್ ಇರಲ್ಲ ಸ್ನೇಹಿತರೆ.
ಮೋಟಿವೇಶನ್ ಅದು ಎಂ ಡಿ ಸರ್ ಇರ್ಬೋದು, ನಾನ್ ಇರ್ಬೋದು, ಅಥವಾ ನೀವೇ ಇರ್ಬೋದು. ಈಗ ನೋಡಿ ಎಕ್ಸಾಂಪಲ್ ಒಂದ್ ಹೇಳ್ತೀನಿ, ಒಂದ್ ಒಳ್ಳೆ ಫಿಲಮ್ಗೆ ಹೋದ್ರಿ, ಕಾಂತಾರ ಫಿಲಮ್ಗೆ ಹೋದ್ರಿ, ಕಾಂತಾರ ಫಿಲಮ್ ನೋಡಿದ ತಕ್ಷಣ ಫುಲ್ಲಿ ಮೋಟಿವೇಟ್ ಆಗೋಗ್ಬಿಡ್ತೀರಾ, ಫುಲ್ಲಿ ಮೋಟಿವೇಟ್ ಆಗ್ಬಿಡ್ತೀರಾ. ಓ ಏನು ನಾಗವಲ್ಲಿ ಆಪ್ತ ಮಿತ್ರ ಪಿಕ್ಚರ್ ನೋಡಿದಾಗ ಏನ್ ಮೋಟಿವೇಶನ್, ಆ ಟೈಮಿಗೆ ನಿಮ್ಮ ಮೈ ಮೇಲೆ ನಾಗವಲ್ಲಿ ಬಂದ್ಬಿಡಿರುತ್ತೆ. ಅಲ್ಲಿಂದ ಸೀದಾ ಮನೆಗ್ ಬಂದ್ಮೇಲೆ ನಾಗವಲ್ಲಿನೂ ಇಲ್ಲ ಅಥವಾ ಯಾವ್ದು ಇಲ್ಲ. ಅದು ಆ ಟೈಮಿನ ಮಾತ್ರ ಮೋಟಿವೇಶನ್. ನಾವು ನೋಡಿ ಚಿಕ್ಕ ಏಜು 95, 96, 97 ಎಲ್ಲ ನಾವ್ ಹಿಂದಿ ಫಿಲಂ ಜಾಸ್ತಿ ನೋಡ್ತಾ ಇದ್ವು. ಯಾಕಂದ್ರೆ ನಮ್ಗೆ ಹಿಂದಿದು ಅಷ್ಟು ಒತ್ತು ಕೊಟ್ಟಿದ್ರು, ನಮ್ ಮೈಂಡ್ ಎಲ್ಲ ಹಿಂದಿ ಅದೇ ಆಗ್ತಿತ್ತು, ಕನ್ನಡಕ್ಕೆ ಜಾಸ್ತಿ. ನಾವ್ ಹಿಂದಿ ಪಿಕ್ಚರ್ ಯಾವ್ದಾದ್ರು ನೋಡ್ಬಿಟ್ರೆ ಸಾಕು, ಅವಾಗ ಜಿಮ್ ಮಾಡೋರ್ದು, ಸುನೀಲ್ ಶೆಟ್ಟಿದು, ಅಕ್ಷಯ್ ಕುಮಾರ್ದು, ನಮ್ ಜನರೇಷನ್ ಅವರೆಲ್ಲ ಅದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಏನ್ ಅನಿಸ್ತಿತ್ತು ಗೊತ್ತಾ, ಅವ್ರದ್ದು ಏನ್ ಕಟ್ಸಿದ್ಯಪ್ಪ, ಟಿ ಶರ್ಟ್ ಹಾಕಿದ್ರೆ ಹಿಂಗ್ ಕಾಣುತ್ತೆ ಅಂತ ಹೇಳಿ ನಾವೇನ್ ಮಾಡ್ತಿದ್ವಿ ಗೊತ್ತಾ, ನಮ್ಮ ಮನೇಲಿರತಕ್ಕಂತ ಸಜ್ಜೆ ಮೇಲಿರ್ಬೋದು, ಜಿಮ್ಮಿಗೆ ಹೋಗ್ಬಿಟ್ಟು ನಾವು ಕಸರತ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ. ಅದೊಂದು ಮೋಟಿವೇಶನ್. ಒಂದ್ 4 ದಿನ ಮಾಡ್ತಿದ್ದು, ಮೈ ಕೈ ಎಲ್ಲ ನೋವಾದ ತಕ್ಷಣ ನಾವು ಡ್ರಾಪ್ ಮಾಡಕ್ ಬಿಡ್ತಿದ್ವು, ಕಂಟಿನ್ಯೂ ನಾವು ಮಾಡ್ತಾನೆ ಇರ್ಲಿಲ್ಲ. ಅದ ಟೈಮಿಗೆ ಮಾತ್ರ ಮೋಟಿವೇಶನ್. ನೋಡಿ ಜಿಮ್ಮಿಗೆ ಒಬ್ಬ ವ್ಯಕ್ತಿ ಸೇರ್ದ ಅನ್ಕೊಳ್ಳಿ, ಯಾರೋ ಒಬ್ಬ 6 ಪ್ಯಾಕ್ ಮಾಡಿದಾನೆ ಅಂತ ಹೇಳಿ ಜಿಮ್ಮಿಗೆ ಸೇರ್ಬಿಟ್ಟು ಅವ್ನು 1 ವರ್ಷದಿಂದ ಜಿಮ್ ಮಾಡಿ 6 ಪ್ಯಾಕ್ ಮಾಡಿದಾನೆ. ಇವ್ನು ಹೋಗಿ 1 ತಿಂಗಳೊಳಗೆ 6 ಪ್ಯಾಕ್ ಮಾಡಿದ್ರೆ ಅಂದ್ರೆ 6 ಪ್ಯಾಕ್ ಅಲ್ಲ, ಫುಲ್ 6 ಮೆಂಬರ್ಸ್ ಎತ್ಕೊಂಡು ಹೋಗ್ತಾರೆ. 4 ಜನ ಎತ್ತಕ್ಕೆ, ಒಬ್ಬ ಮಡಿಕೆ ಇಟ್ಕೊಳ್ಳಕ್ಕೆ, ಒಬ್ಬ ಪುರಿ ಹಾಕಕ್ಕೆ, ರಾಮ್ ಸತ್ಯ ಅಂತ ಹಾಕಕ್ ಒಬ್ರು ಮಡಿಕೆ ಇಟ್ಕೊಳ್ಳಕ್ಕೆ, ಎತ್ಕೊಂಡು ಹೋಗಕ್ 4 ಜನ ಬೇಕು. 6 ಜನ 6 ಪ್ಯಾಕ್ ಅಲ್ಲೇ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಒಬ್ಬ ಜಿಮ್ಮಿಯಲ್ಲಿ ಹೋದಂತ ವ್ಯಕ್ತಿಯ ಬಾಡಿ ಬರ್ಲಿಕ್ಕೆ 1 ವರ್ಷ 2 ವರ್ಷ ಎಫರ್ಟ್ ಹಾಕಿರ್ತಾನೆ. ಅಲ್ಲಿ ಅವ್ನಿಗೆ ಏನಾಗುತ್ತೆ, ಇಂಡ್ಸ್ ಗೊತ್ತಾಗ್ತಾ ಇರ್ತಾವ. ಅವ್ರು ಕನ್ನಡಿ ಮುಂದೆ ನೋಡ್ತಾ ಇರ್ತಾರೆ, ನೋಡಿ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ನೋಡ್ತಾ ಇರ್ತಾರೆ ಕನ್ನಡಿ ಮುಂದೆ, ಎಷ್ಟು ಇನ್ಕ್ರೀಸ್ ಆಯ್ತು, ಎಷ್ಟು ಇನ್ಕ್ರೀಸ್. ಅವ್ರವ್ರಿಗೆ ಸೆಲ್ಫ್ ಮೋಟಿವೇಟ್ ಅನ್ನ ಕನ್ನಡಿ ಮುಂದೆ ಮಾಡ್ಕೊಳ್ತಾ ಇರ್ತಾರೆ. ನೀವು ಜಿಮ್ ಅಲ್ಲಿ ಎಲ್ಲೇ ಹೋದ್ರು ಕನ್ನಡಿ ಇರುತ್ತೆ, ನೀವು ಅಬ್ಸರ್ವ್ ಮಾಡಿಬೇಕು. ಸೊ ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಕೆಲವರು ಅವ್ರಂಗ್ ಆಗ್ಬೇಕಂತೇಳಿ ಏನ್ ಇಡೀ ದಿನ 1 ಅವರ್ ಮಿನಿಮಮ್ ಮಾಡ್ಬೇಕಾದಂತ ಜಿಮ್ಮಿಂಗ್ 5 ಅವರ್ ಮಾಡ್ಬಿಟ್ರೆ ಅವ್ನು 3ನೇ ದಿನ ಎಳದೇ ಇಲ್ಲ. ಅದಕ್ಕೊಂದು ಸಿಸ್ಟಮ್ ಇದೆ, ಇಷ್ಟೇ ಗಂಟೆ ಮಾಡ್ಬೇಕು, ಇಷ್ಟೇ ವೆಯ್ಟ್ ಎತ್ಬೇಕು ಅನ್ನೋದಕ್ಕೆ ಕೋಚ್ಗಳಿರ್ತಾರೆ. ಅದ್ರ ಪ್ರಕಾರ ನೀವು ಕಂಟಿನ್ಯೂ ಮಾಡ್ತಾ ಹೋದಾಗ 1 ವರ್ಷ 2 ವರ್ಷ ಪ್ರಿಪೇರ್ ಆದ್ಮೇಲೆ ನಿಮ್ಮ ಬಾಡಿ ಫಿಟ್ನೆಸ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಹೋಗಿದ್ದಿನೇ ಅವ್ರಂಗೆ ಫಿಟ್ನೆಸ್ ಬರ್ಬೇಕಂತ ಹಗ್ಲು ಮೂರತ್ತು ಕೆಲಸ ಎತ್ತುದ್ರಿ, ಡಂಬಲ್ಸ್ ಎತ್ತುದ್ರಿ, ಏನೇನ್ ಬೇಕು ಎಲ್ಲ ಮಾಡ್ಬಿಡ್ರಿ, ಕಸರತ್ತು ಆಗ್ಲಿಕ್ಕಾಗ್ತ ಬಾಡಿ ಇಂಪ್ರೂವ್ಮೆಂಟ್ ಆಗಲ್ಲ, ನೀವೇ ಮಲ್ಕೊಂಡ್ಬಿಡ್ತೀರಿ, ಎದಳದೇ ಇಲ್ಲ ನೀವು. ಇಲ್ಲಿ ಎಷ್ಟೋ ಜನ ಏನಾಗುತ್ತೆ ಗೊತ್ತಾ, ಅದೇನ್ ಬೇಕಾದ್ರೆ ಆಗ್ಲಿ, ಇವತ್ ಕೆಲಸ ಮಾಡಿಲ್ವಲ್ಲ, ನಾಳೆಯಿಂದ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆದ್ರೆ ರಾತ್ರಿ 12 ಗಂಟೆವರೆಗೂ ಅಂತ ಹೇಳಿ ಹುಚ್ಚರು ತರ ಕೆಲಸ ಮಾಡೋದು ಅಲ್ಲ. ಇದು ರಾಂಗ್. ಇದು ಡೈಲಿ ಕನ್ಸಿಸ್ಟೆನ್ಸಿಲಿ ವರ್ಕ್ ಇರಬೇಕು. ಹುಚ್ಚರು ತರ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಸಿಗಲ್ಲ. ಡೇ ಬೈ ಡೇ ಕೆಲಸ ಮಾಡ್ತಾ ಇರ್ಬೇಕು. ಕೆಲವೊಂದು ದಿನನಿತ್ಯ ನಮ್ಮ ಸಣ್ಣ ಸಣ್ಣ ಹ್ಯಾಬಿಟ್ಸ್ ಗಳನ್ನ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ನಿಮ್ಮ ಜೀವನದ ಶೈಲಿನೇ ಬದಲಾವಣೆ ಮಾಡ್ಬೇಕು, ಒಂದೊಂದು ಸಣ್ಣ ಸಣ್ಣ ಸ್ಟೆಪ್ಸ್ಗಳು. ಸೊ ಇಲ್ಲಿ ಏನಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಕೇಳಿ, ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ಈಗ ಒಬ್ಬ ರೈತ ಇರ್ತಾನೆ. ರೈತ ಏನ್ ಮಾಡ್ತಾನೆ, ಫಸ್ಟ್ ಭೂಮಿಲಿ ಏನಾರು ಹಾಕ್ಬೇಕು ಅಂತ ಹೇಳಿದಾಗ ಅವ್ನು ಫಸ್ಟ್ ಸಿಸ್ಟಮ್ ಪ್ರಕಾರ ಬರ್ತಾನೆ. ಮಣ್ಣಿಂದ ಏನಿದೆ ಎಲ್ಲ ಕಳೆ ತೆಗಿತಾನೆ. 2 ಎತ್ತು ಕರ್ಕೊಂಡು ಅಥವಾ ಟ್ರ್ಯಾಕ್ಟರ್ ತಗೊಂಡೋಗಿ ಮಣ್ಣು ಉಳುಮೆ ಮಾಡ್ತಾನೆ. ಉಳುಮೆ ಮಾಡಿದ್ಮೇಲೆ ಕಲ್ಲುಗಳಿರೋದೆಲ್ಲ ಎಕ್ಕಿ ಸೈಡಿಗೆ ಹಾಕ್ತಾನೆ. ಆ ಹುಲ್ಲಿರೋದೆಲ್ಲ ಕಿತ್ತಿ ಸೈಡಿಗೆ ಹಾಕ್ತಾನೆ. ಅದಾದ್ಮೇಲೆ ಸಿಸ್ಟಮ್ ಪ್ರಕಾರ ನೀರ್ ಹಾಕ್ತಾನೆ. ನೀರ್ ಹಾಕಿದ್ಮೇಲೆ ಮತ್ತೆ ಮಣ್ಣನ್ನ ತುಂಬಾ ಹದ ಮಾಡ್ತಾನೆ. ತುಂಬಾ ಹದ ಮಾಡಿದ್ಮೇಲೆ ಏನ್ ಮಾಡ್ತಾನೆ, ಅದು ಗುಡ್ಡೆ ಬಂದಾಗ ಬೀಜನ ಹಿಂಗ ಹಾಕೊಂಡು ಹೋಗ್ತಾನೆ. ಕರೆಕ್ಟ್ ಹೌದಲ್ವ? ಬೀಜ ಎಲ್ಲ ಹಾಕಿದ ತಕ್ಷಣ ಏನ್ ಮಾಡ್ತಾನೆ, ನಾಳೆನೆ ಮೊಳಕೆ ಬರುತ್ತೆ ಅಂತ ಇದ್ ಮಾಡ್ತಾನೆ. ಅವ್ನ್ ಗೊತ್ತು ಮೊಳಕೆ ಯಾವಾಗ ಬರುತ್ತೆ ಅಂತೇಳಿ. ಮೈಂಡ್ ಸೆಟ್ ಆಗ್ಬಿಟ್ಟಿದ್ದಾನೆ ರೈತ. ಯಾವಾಗ ನಾನು ಹಾಕುದ್ಮೇಲೆ ಬಿತ್ತನೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು, ಅದೆಲ್ಲ ಆದ್ಮೇಲೆ ಬಿತ್ತನೆ ಯಾವಾಗ ಮಾಡ್ಬೇಕು, ಬಿತ್ತನೆ ಮಾಡಿದ್ಮೇಲೆ ನೀರ್ ಹಾಕಿದ್ಮೇಲೆ ಗೊಬ್ಬರ ಹಾಕಿದ್ಮೇಲೆ ಹಸು ದನ ಕರುಗಳು ಬರ್ದಂಗೆ ನೋಡ್ಕೊಳ್ತಕ್ಕಂಥದ್ದು. ಅಕಸ್ಮಾತ್ ನೀರ್ ಹಾಕಿದ್ದು ಒಣಗೋಗ್ಬಿಟ್ರೆ ಅಂತೇಳಿ ಮತ್ತೆ ನೀರಾಯಿಸ್ತಾ ಇರ್ತಾನೆ ಅವನು. ಸಂಜೆ ಹೊತ್ತೋಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅಂದ್ರೆ ಆ ಫಸ್ಲು ಬರೋವರೆಗೂ ಇಡೀ ತೋಟನ ಕಾಯ್ತಾನೆ, ಗದ್ದೆನ ಕಾಯ್ತಾನೆ ಸ್ನೇಹಿತರೆ. ಎಷ್ಟೋ ಜನ ತೋಟ ಗದ್ದೆಲಿ ಮಲ್ಕೊಂತಾರೆ ರಾತ್ರಿ ಹೊತ್ತು. ಹಂದಿಗಳು ಬರ್ತವೆ, ಎಲ್ಲ ಮಣ್ಣು ಕಿತ್ತಾಕ್ತವೆ, ಆನೆಗಳು ನುಗ್ತವೆ ಅಂತ ಹೇಳಿ. ಅಂದ್ರೆ ಒಂದು ಸಿಸ್ಟಮ್ ಪ್ರಕಾರ ಒಬ್ಬ ರೈತ ಹೋಗ್ತಾನೆ ಸ್ನೇಹಿತರೆ. ಯಾವಾಗ ಅವ್ನ್ ಸಿಸ್ಟಮ್ ಪ್ರಕಾರ ಹೋಗ್ತಾನೆ, ಅವ್ನ್ ಗೆಲ್ತಾನೆ. ಅವ್ನ್ ಇವತ್ತೇ ಹಾಕಿದೀನಿ ನಾಳೆನೇ ಬರ್ಬೇಕು ಅಂತ ಹೇಳಿ ಫಸ್ಲು ನೋಡಿದ್ರೆ ಅದಾಗುತ್ತಾ? ಅವ್ನ್ ಮೈಂಡ್ ಸೆಟ್ ಆಗಿದೆ. ಭತ್ತ ಬರ್ಬೇಕಂದ್ರೆ 5 months, ರಾಗಿ ಬರ್ಬೇಕಂದ್ರೆ 5 months, ಜೋಳ ಬರ್ಬೇಕಂದ್ರೆ 8 ರಿಂದ 1 ವರ್ಷ, ಶುಂಠಿ ಬರ್ಬೇಕಂದ್ರೆ 1 ವರ್ಷ. ಮೈಂಡ್ ಸೆಟ್, ಯಾವ ಬೆಳೆಗೆ ಎಷ್ಟು ವರ್ಷ ಬೇಕು ಅನ್ನೋದು ಅವ್ನ ಮೈಂಡ್ ಸೆಟ್ ಆಗಿದೆ ರೈತ. ಅದೇ ತರ ಅವ್ನ್ ಏನ್ ಮಾಡ್ತಾನೆ, ಆಯಾ ಬೆಳೆಗೆ ಎಷ್ಟೆಷ್ಟು ವರ್ಷ ಬೇಕು ಅಷ್ಟು ವರ್ಷಕ್ಕೆ ಏನೇನ್ ಹಾಕ್ಬೇಕು ಅದನ್ನ ಹಾಕ್ತಾ ಸತತವಾಗಿ ವೆಯ್ಟ್ ಮಾಡ್ತಾನೆ ಸ್ನೇಹಿತರೆ. ನಾಳೆನೆ ಬರ್ಬೇಕು ಅಂತ ಹೇಳಿ ಗಿಡ ಕಿತ್ಬಿಟ್ರೆ, ಈರುಳ್ಳಿ ನೆಟ್ಬಿಟ್ಟಿದ್ದಾನೆ, ಅದಕ್ಕೂ ಬೇಕು 5-6 ತಿಂಗಳು ಬೇಕು ಬರ್ಲಿಕ್ಕೆ. ಒಂದೇ ತಿಂಗಳಿಗೆ ಅವನು ಮೇಲೇನೋ ಒಂಚೂರು ಚಿಗುರು ಬಂದಿದೆ ಅಂತ ಎತ್ಬಿಟ್ರೆ ಕೆಳಗೆ ಈರುಳ್ಳಿ ಬೆಳೆದಿರುತ್ತಾ? ಬೆಳೆದಿರಲ್ಲ. ಅದಕ್ಕೊಂದು ಇಷ್ಟ್ ಮಂತ್ಸ್ ಅಂತ ಇದೆ.
ಸೊ ಇಲ್ಲೂ ಅಷ್ಟೇ ವಿ ಸ್ಟಾರ್ ಅಲ್ಲೂ ಸಹ ಸ್ನೇಹಿತರೆ ನಾವು ಜಾಯಿನ್ ಆದ್ಮೇಲೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಕಿಲ್ಸ್ ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡಬೇಕು. ಯಾರು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಒತ್ತು ಕೊಡ್ತಾರೆ, ಯಾರು ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಡ್ತಾರೆ, ನಮ್ಮ ಅಪ್ಲೈನ್ ಏನಾಯಿದ್ದಾರೆ, ನಮ್ಮ ಅಪ್ಲೈನ್ 6ನೇ ರ್ಯಾಂಕ್ ಹೆಂಗ್ ಬಂದ್ರು, ನಮ್ಮ ಅಪ್ಲೈನ್ 7ನೇ ರ್ಯಾಂಕ್ ಹೆಂಗ್ ಬಂದ್ರು, ನಮ್ ಸಂತೋಷ್ ಸರ್ ರೂಬಿ ಡೈಮಂಡ್ಗೆ ಹೆಂಗ್ ಹೋದ್ರು, ಪ್ರಿಯಾ ಮೇಡಮ್ ಹೆಂಗೆ ಡೈಮಂಡಿಗೆ ಹೋಗ್ತಾ ಇದಾರೆ, ಕೇಶವಮೂರ್ತಿ ಹೆಂಗ್ ಡೈಮಂಡಿಗೆ ಬರ್ತಾ ಇದಾರೆ, ಪಂಕಜ್ ಅವ್ರ ಹೆಂಗೆ 7ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರು, ನೇತ್ರ ಅವ್ರ ಹೆಂಗ್ 8 ಕಂಪ್ಲೀಟ್ ಮಾಡಿ 9ಕ್ಕೆ ಬರ್ತಾ ಇದಾರೆ, ನಳಿನಿ ಮೇಡಮ್ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರಲ್ಲ ಹೆಂಗ್ ಮಾತಾಡ್ತಾರೆ. ಅದನ್ನೆಲ್ಲ ಸ್ಕಿಲ್ಸ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಥವಾ ಗೊತ್ತಿರೋರ್ ಹತ್ರ ತಿಳ್ಕೋಬೇಕು. ಇಲ್ಲ ಅಂದ್ರೆ ನಮಗ್ ನಾವೇ ಸೆಲ್ಫ್ ಇಮೇಜ್ ಅಂತ ಹೇಳ್ತಾರೆ, ಇದನ್ನೆಲ್ಲ ನಮಗ್ ನಾವೇ ಕಂಡ್ಕೊಳ್ತಕ್ಕಂತ ಕೆಲಸಗಳನ್ನ ಮಾಡಬೇಕು. ಒಬ್ಬ ಅಪ್ಲೈನ್ ಇರ್ಬೋದು, ಯಾರೇ ಇರ್ಬೋದು ನೋಡಿ, ಒಬ್ಬ ಬ್ಯಾಟ್ಸ್ಮನ್ ಒಳ್ಳೆಯವನ್ ಆಗಿದ್ದಾನೆ ಅಂತ ಹೇಳಿದ್ರೆ ಅದು ಅವನಿಂದ ಆಗಿರೋದಲ್ಲ, ಒಬ್ಬ ಕೋಚ್ ಇಂದ ಅವ್ನು ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ತಾನೆ. ಒಬ್ಳು ಮಗಳು ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಮಗಳಿಗೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ಕೋಚ್ ಇದೆಯಲ್ಲ ಅದರಿಂದ ಮಗಳು ಒಳ್ಳೆ ಅಡಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಅವಳಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ಬೇಸಿಕ್ ನಾಲೆಡ್ಜ್ ಅನ್ನೋದಿದೆಯಲ್ಲ, ಇಲ್ಲೂ ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಬೇಸಿಕ್ ನಾಲೆಡ್ಜ್ ಏನು, ನಮ್ದು ಕ್ಲೋಸಿಂಗ್ ಇರ್ಬೋದು, ಅಬ್ಜೆಕ್ಷನ್ ಇರ್ಬೋದು, ಪ್ಲಸ್ FM ಇರ್ಬೋದು, ಸ್ಟೆಪ್ ಇರ್ಬೋದು, ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಹೆಲ್ತ್ ಪ್ಲಾನ್ ಇರ್ಬೋದು, ಬಿಸ್ನೆಸ್ ಪ್ಲಾನ್ ಇರ್ಬೋದು, ಯಾವ ತರ ಅವ್ರು ಹೇಳ್ತಾರೆ, ಟ್ರೈನಿಂಗ್ ಅಲ್ಲಿ ಯಾವ ತರ ಹೇಳ್ತಾರೆ, ಒಂದ್ ಮನೆಗೆ ಹೋದಾಗ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತಾರೆ, ಪೆನ್ ಅಲ್ಲಿ ಬರ್ದು ಎಕ್ಸ್ಪ್ಲೈನ್ ಮಾಡ್ತಾರ, PPT ಹೇಳ್ತಾರ, ಲ್ಯಾಪ್ಟಾಪ್ ಅಲ್ಲಿ ಹೇಳ್ತಾರ, ಹೆಂಗೆ ಸ್ಟಾರ್ಟ್ ಮಾಡ್ತಾರೆ, ಹೆಂಗೆ ಎಂಡ್ ಮಾಡ್ತಾರೆ, ಇಮ್ಯುನಿಟಿ ಕಪ್ ಬಗ್ಗೆ ಬೆಳೆದಾಗ ಹೆಂಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕ್ಲಿನಿಕಲ್ ಇಶ್ಯೂ ಬಗ್ಗೆ ಮಾತಾಡಿದಾಗ ಅವ್ರು ಯಾವ ತರ ಮಾತಾಡ್ತಾರೆ, ಇದೆಲ್ಲ ಇದೆಯಲ್ಲ ಸ್ನೇಹಿತರೆ ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ಯಾರು ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಿ ಕಲಿತಾ 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 ಹೋಗ್ತಾರೆ ಸ್ನೇಹಿತರೆ, ಅಲ್ಲಿ ಡೆವಲಪ್ಮೆಂಟ್ಸ್ ಬರುತ್ತೆ. ಈ ವಿ ಸ್ಟಾರ್ ಅಲ್ಲಿ ನಾವು ಯಾವಾಗ ಕಲಿಸ್ಲಿಕ್ಕೆ ಹೋಗ್ತೀವಿ ಅದು ಆಲಸ್ಯತನ ನಿಮಗೆ ಬರುತ್ತೆ, ಇದು ಯಾರು ಅಂತೇಳಿ. ಅದೇ ಬೇಕಾದ್ರೆ ಈಗ ಅದು ಸುದೀಪಿನ ಪಿಕ್ಚರ್ ನೋಡೋಣ ಅಂತ ಹೇಳ್ಬಿಡಿ, ಪ್ರೈಮ್ ವಿಡಿಯೋಗೆ ಹೋಗ್ಬಿಟ್ಟು ನಾವು ಪಿಕ್ಚರ್ ನೋಡ್ತೀವಿ, ಸುದೀಪ್ ಯಾವ್ದೋ ಹೊಸ ಪಿಕ್ಚರ್ ಬಂದಿದೆಯಂತೆ, ಶಾರುಖ್ ಖಾನ್ ಹೊಸ ಪಿಕ್ಚರ್ ಅಂದ್ರೆ ಮೈಂಡ್ ಡೈವರ್ಷನ್ ಆಗತ್ತೆ. ನಮ್ಮ ಮನಸ್ಸು ಯಾವತ್ತಿದ್ರು ಚಂಚಲ ಸ್ನೇಹಿತರೆ, ನಮ್ಮ ಮನಸ್ಸು ಯಾವತ್ತಿದ್ರು ಚಂಚಲ. ಆ ಮನಸ್ಸನ್ನ ಕಂಟ್ರೋಲ್ ಮಾಡೋವನೇ ಒಬ್ಬ ನಾಯಕ. ಮನಸ್ಸು ಹೇಳ್ದಂಗೆ ನೀವ್ ಕೇಳಿದ್ರೆ ನಿಮ್ಮ ಜೀವನ ಹಾಳಾಗತ್ತೆ. ನಾವ್ ಹೇಳ್ದಂಗೆ ನಮ್ಮ ಮನಸ್ಸು ಯಾವಾಗ ಕೇಳುತ್ತೆ, ಅದಕ್ಕೇನೆ ಮೆಡಿಟೇಷನ್ ಮಾಡೋ ಜನಗಳು. ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಮೆಡಿಟೇಷನ್ ಮಾಡ್ತಾರೆ, ಜ್ಞಾನವನ್ನ ಮಾಡ್ತಾರೆ. ಅದೆಲ್ಲ ಇಲ್ಲ ಅಂತ ಹೇಳಿದ್ರೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ನಮ್ಗೇನ್ ನಮ್ ಕೋಚ್ ಹೇಳ್ತಿದ್ರು ಮೆಡಿಟೇಷನ್, ನಾವು ಮಾಡಿದ್ವಿ ಬ್ರಾಹ್ಮಿ ಮಹೋತ್ಸವದಲ್ಲಿ ಎದಳಿ, ಯೂನಿವರ್ಸಲ್ ಸಪೋರ್ಟ್ ಕೊಡುತ್ತೆ, 11-11ಗೆ ನೀವೇನೇ ಇದ್ರು ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಕೇಳ್ಕೊಳ್ಳಿ, ಇವತ್ತಲ್ಲ ನಾಳೆ ನೀವು ಡೈಲಿ ಕೇಳ್ತಾ ಇತ್ತು ಅಂದ್ರೆ ಯೂನಿವರ್ಸಲ್ ಸಪೋರ್ಟ್ ನಿಮಗೆ ಮಾಡುತ್ತೆ ಅಂತ. ಅದನ್ನೆಲ್ಲ ಕೇಳ್ಕೊಂಡೇ ನಾವು ಮೈಂಡ್ ಸೆಟ್ ಆಗಿರೋದು. ಸೊ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ಒಂದೇ ವಿಷಯದಲ್ಲ ಸ್ನೇಹಿತರೆ, ಇಲ್ಲಿ ನೋಡಿ ಕೆಲವೊಂದು ವಿಚಾರ ನೋಡಿ. ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ, ನಾನು ಒಬ್ಬ ವೆಲ್ ಪರ್ಸನ್ದು. ಒಂದ್ ಊರಲ್ಲಿ ಮಳೆ ಬರ್ತಾ ಇರಲ್ಲ, ನೀವೆಲ್ಲ ನೋಡಿದ್ರಿ ಅಂತ ಕಾಣುತ್ತೆ, ಫನ್ನಿ ಗ್ರೂಪ್ ಅಲ್ಲಿ ನಾನು ಹಾಕಿದ್ದೆ. ಅದು ಮಳೆ ಬರ್ತಾ ಇರಲ್ಲ ಅಂತ ಹೇಳಿದಾಗ ಹಳ್ಳಿಲಿ ಒಬ್ಬ ಅಜ್ಜನ ಕರ್ಕೊಂಬರೋದು ವಾಡಿಕೆ ಆಗಿರುತ್ತೆ. ಆ ಅಜ್ಜ ಬಂದು ಡ್ಯಾನ್ಸ್ ಮಾಡಿದ್ರೆ ಮಳೆ ಬರುತ್ತೆ ಅಂತೇಳಿ, ಆ ಅಜ್ಜ ಡ್ಯಾನ್ಸ್ ಮಾಡಿದ್ರೆ ಮಳೆ ಬರುತ್ತೆ ಅಂತ ಒಂದು ವಾಡಿಕೆ ಆಗಿರುತ್ತೆ. ಸೊ ಒಂದಿನ ಏನಾಗುತ್ತೆ ಅಂದ್ರೆ ಮಳೆ ಬರಲ್ಲ, ಅವ್ನ್ ಬರ್ತಾನೆ. ಅವ್ನ್ ಬಂದಾಗ ಏನಾಗ್ಬಿಡುತ್ತೆ, ಯಾರೋ ಓದಿರ್ತಕ್ಕಂತ ಮೇಧಾವಿಗಳು ಒಂದು 4-5 ಜನ ಎಜುಕೇಟೆಡ್ ಪೀಪಲ್ಸ್ ಬರ್ತಾರೆ. ಏನಪ್ಪಾ ಇದು ಕತೆ, ನೀನ್ ಆಡ್ಬಿಟ್ರೆ ಮಳೆ ಬಂದ್ಬಿಡುತ್ತಾ ಡ್ಯಾನ್ಸು, ಹಾಗಾದ್ರೆ ನಾವು ಆಡ್ತೀವಿ, ಮಳೆ ಬರುತ್ತಾ ಚೆಕ್ ಮಾಡೋಣ ಅಂತೇಳಿ ಅವ್ರು ಡ್ಯಾನ್ಸ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹುಡುಗರು ಇವನು ಡ್ಯಾನ್ಸ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹುಡುಗರು ಇಡೀ ದಿನ ಕುಡಿತಾರೆ ಅಂದ್ರೆ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಸುಸ್ತಿ ಸುಣ್ಣ ಆಗಿ ಸಂಜೆ ಹೊತ್ತಿಗೆ ನಮ್ ಕೈಲಿ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಮಳೆ ಬರಲ್ಲ, ರಾತ್ರಿವರೆಗೂ ಕುಣಿತಾರೆ, ಸಂಜೆವರೆಗೂ ಮಳೆ ಬರಲ್ಲ. ಆದ್ರೆ ಅಜ್ಜ ಕಂಟಿನ್ಯೂಟಿ ಕುಣಿತಾನೇ ಇರ್ತಾನೆ, ಮಳೆ ಬರುತ್ತೆ. ಆಮೇಲೆ ಮಳೆ ಬಂದ್ಮೇಲೆ ಆ ಹುಡುಗರು ಬಂದ್ ಕೇಳ್ತಾರೆ ಮೇಧಾವಿಗಳು, ಅಲ್ಲಪ್ಪ ನಾವು ಡ್ಯಾನ್ಸ್ ಮಾಡಿದೆ ಮಳೆ ಬರ್ಲಿಲ್ಲ, ನೀನ್ ಡ್ಯಾನ್ಸ್ ಮಾಡಿದೆ ಮಳೆ ಹೆಂಗ್ ಬಂತು ಅಂತ ಹೇಳಿದಾಗ ಆ ಅಜ್ಜ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನೀನ್ ಮಳೆ ಬರ್ಲಿ ಅಂತ ಡ್ಯಾನ್ಸ್ ಮಾಡಿದೆ, ನಾನ್ ಮಳೆ ಬರೋವರೆಗೂ ಡ್ಯಾನ್ಸ್ ಮಾಡಿದೆ ಅಂತ. ಅರ್ಥ ಆಯ್ತು ಅಂತ ಕಾಣುತ್ತೆ. ನೀನ್ ಮಳೆ ಬರ್ಲಿ ಅಂತ ಡ್ಯಾನ್ಸ್ ಮಾಡಿದೆ, ಆದ್ರೆ ನಾನು ಮಳೆ ಬರೋವರೆಗೂ ಡ್ಯಾನ್ಸ್ ಮಾಡಿದೆ. ಮಳೆ ಬರ್ಲಿ ಅಂತ ಕಾಯ್ತಾರಲ್ಲ, ಬರ್ಲೇಬೇಕು ಅಂತ ನಾನು ಡ್ಯಾನ್ಸ್ ಮಾಡ್ತೀವಿ ಕಂಟಿನ್ಯೂಟಿ. ವರ್ಡ್ ಹೇಗಿದೆ ನೋಡಿ, ಬರ್ಲಿ ಅಂತ ಮಾಡದೆ ಬೇರೆ, ಬರೋವರೆಗೂ ಮಾಡದೆ ಬೇರೆ. ವಿ ಸ್ಟಾರ್ ಅಲ್ಲಿ ಹೆಂಗ್ ಗೊತ್ತಾ, ಈ ವಾರ ಬರ್ಲಪ್ಪ ಅಂತ ಹೇಳಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬರ್ಲೇಬೇಕು ಈ ವಾರ ನಂದು, ಈ ವಾರ ಅದ್ ಏನ್ ಬೇಕಾದ್ರಾಗ್ಲಿ ನಾನು 500 SP ಹೊಡಿಲೇಬೇಕು, ಏನ್ ಬೇಕಾದ್ರಾಗ್ಲಿ ನಾನು ಬೆಳ್ಳಿ ಕಿರೀಟ ತಗೊಳ್ಳೇಬೇಕು ಅಂತ ಸತತವಾಗಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ಬೆಳ್ಳಿ ಕಿರೀಟನೂ ಅಚೀವ್ಮೆಂಟ್ ಆಗ್ತಾರೆ, ಕೋರ್ ಲೀಡರು ಆಗ್ತಾರೆ, ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಆಗ್ತಾರೆ, ಡೈಮಂಡ್ ಆಗ್ತಾರೆ. ನಾವೆಲ್ಲ ಬರೋವರೆಗೂ ಬಿಡ ಮನುಷ್ಯ ಅಲ್ಲ ನಾವೆಲ್ಲ. ನಮ್ಮ ಕಂಪನಿ ಡೈಮಂಡ್ಸ್ ಕಂಪನಿ ಫೌಂಡರ್ಸ್ ಗಳೆಲ್ಲ ಇವತ್ತೇನ್ ಕೋಟಿ ತಗೊಂಡು 7 ಫಾರಿನ್ ಟ್ರಿಪ್ ಅನ್ನ ಅಚೀವ್ಮೆಂಟ್ ಆಗಿದೀವಿ, ನಾವೆಲ್ಲ ಬರೋವರೆಗೂ ಬಿಟ್ಟಿಲ್ಲ.
ಯಾಕೆ ಬರಲ್ಲ ಅಂತ ಹೋರಾಟ ಮಾಡ್ತೀವಿ. ಯಾಕೆ ಬರಲ್ಲ? ನಮ್ದೆಲ್ಲ ಒಂದೇ ಕ್ವಶನ್ ಮಾರ್ಕ್ ಏನ್ ಗೊತ್ತಾ, ಯಾಕೆ ಬರಲ್ಲ? ಅವ್ರ ಕೈಲಾಗುತ್ತೆ ಅಂದ್ರೆ ನನ್ ಕೈಲಿ ಯಾಕಾಗಲ್ಲ? ಅದೇ ಯೋಚನೆ. MD ಸರ್ ಯಾವಾಗ್ಲೂ ಹೇಳೋರು ಸ್ನೇಹಿತರೆ, ನಾರ್ತ್ ಒಳ್ಳೆ ಟೀಮ್ ಬರ್ತಾ ಇದೆ ಸಂತೋಷ್, ನೀನ್ ನಾರ್ತ್ ಇಂಡಿಯಾ ಬಿಹಾರ್ಗೆ ಹೋಗ್ಬೋದು, ನೀನ್ ಡೆಲ್ಲಿಗೆ ಹೋಗ್ಬೋದು, ಜಾರ್ಖಂಡ್ಗೆ ಹೋಗ್ಬೋದು, ನೀನ್ ಯಾಕೆ ಹೋಗಕ್ಕಾಗಲ್ಲ ಅಂತ. ಇಲ್ಲ ಸರ್ ಅಲ್ಲಿ ಹೋಗದ ನೋಡೋಣ ಸರ್ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ ಸ್ನೇಹಿತರೆ. ಆದ್ರೆ ನನ್ನಲ್ಲಿ ಒಂದು ಹಠ ಬಂತು, ಯಾಕೆ ನಾರ್ತ್ ಅಲ್ಲಿ ಟೀಮ್ ಬರಲ್ಲ, ಯಾಕೆ ನಾರ್ತ್ ಅಲ್ಲಿ ಟೀಮ್ ತರಬಾರ್ದು? ನನ್ ಕೈಲಿ ಯಾಕೆ ಸಾಧ್ಯತೆ ಇಲ್ಲ? ನಾರ್ತ್ ಅಲ್ಲಿ MD ಸರ್ ಕೈಲಿ ತರಕ್ ಸಾಧ್ಯತೆ ಇದೆ. ಪಟ್ನಾ, ಡೆಲ್ಲಿ, ಜಾರ್ಖಂಡ್, ಬಿಹಾರ್, ಕಾಶ್ಮೀರ್ ಎಲ್ಲ ಕಡೆ MD ಸರ್ ಹೋಗ್ಲಿಕ್ಕಾಗತ್ತೆ, ನನ್ ಕೈಲಿ ಹೋಗ್ಲಿಕ್ಕಾಗಲ್ವಾ? ನನ್ಗೆ ಯಾಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್? ನಾನು ಹಿಂದಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಪ ಸ್ವಲ್ಪ ಬರ್ತಿತ್ತು, ನಾನು ಹಿಂದಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ಆಲ್ರೆಡಿ ಆಲ್ ಓವರ್ ಇಂಡಿಯಾದ ಐಡಿ ನನ್ ಕೆಳಗಿದೆ. ಆದ್ರೂ RK ಯೂನಿಟ್ ಇಂದ ಹೊಸ ಚಿಗುರು ನಾವು ಬಿಹಾರ್, ಪಟ್ಟಣ, ಜಾರ್ಖಂಡ್ ಆಲ್ರೆಡಿ ಟೀಮ್ ತೆಗ್ದಿದೀವಿ. ಹೆಂಗಾಯ್ತು ಸ್ನೇಹಿತರೆ ಇದೆಲ್ಲ? ಹೆಂಗಾಯ್ತು? ಇದೆಲ್ಲ ಯೂನಿವರ್ಸಲ್ ಸಪೋರ್ಟ್ ಸ್ನೇಹಿತರೆ, ಯೂನಿವರ್ಸಲ್ ಸಪೋರ್ಟ್. ಭಗವಂತ ಮಾಡ್ಬೇಕಂತ ಇದ್ರೆ ಭಗವಂತ ಕೊಟ್ಟೇ ಕೊಡ್ತಾನೆ. ಪ್ರಯತ್ನ ನಮ್ದಿರ್ಬೇಕಲ್ಲ, ಪ್ರಯತ್ನ ನಮ್ದಿರ್ಬೇಕಲ್ಲ. ಕ್ಯಾಲ್ಕಟಾ ಬನ್ನಿ ಅಂತ ಕೂತಿದ್ದಾರೆ, ಕ್ಯಾಲ್ಕಟಾ ಎಲ್ಲಿದೆ? ಚಿಕ್ಕಮಂಗ್ಳೂರ್ ಎಲ್ಲಿದೆ ಸ್ನೇಹಿತರೆ? 500 ಜನ ವ್ಯಕ್ತಿಗಳದ್ದು ಲೀಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಲಾಸ್ಟಿಗೆ ನಾನು ಬಿಹಾರಿಂದ ಸುಮನ್ ಅವ್ರಿಗೆ ಅಲ್ಲಿಂದ 1700-800 ಕಿಲೋಮೀಟರ್ ಆಗುತ್ತೆ, ನೀವು ಹೋಗಿ ಅದನ್ನೆಲ್ಲ ರೆಡಿ ಮಾಡಿಡಿ, ನಾನು ಬರ್ತೀನಿ ಅಂತ ಹೇಳಿ ಕಳ್ಸಿದೀನಿ. ಅಂದ್ರೆ ಮಾಡ್ಲೇಬೇಕು ಅನ್ನೋ ಹಠ ಬಂತು ಅಂದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಹಠ ಮಾಡ್ಬೋದು, ಏನ್ ಬೇಕಾದ್ರೂ ಸಾಧ್ಯ. ಭಗವಂತ ನಮ್ಮ ಶ್ರಮಕ್ಕೆ, ನಮ್ಮ ಹಠಕ್ಕೆ ಭಗವಂತನೂ ಕೂಡ ಸೋಲ್ತಾನೆ. ನಮ್ಮ ಶ್ರಮ ಶ್ರದ್ಧೆಯಿಂದ ಇರಬೇಕು ಸ್ನೇಹಿತರೆ, ಬೂಟಾಡಿಕೆಯಿಂದ ಇರಬಾರ್ದು. ನಮ್ಮ ಶ್ರಮ ಶ್ರದ್ಧೆಯಿಂದ ಇರಬೇಕು, ಬೂಟಾಡಿಕೆಯಲ್ಲಿ ಇರಬಾರ್ದು. ಕೆಲವ್ರು ಮಾಡ್ತಾರೆ ಬೂಟಾಡಿಕೆಯಲ್ಲಿ. ಏನೋ ಒಬ್ಬ ಯಾರೋ ಸಿಗ್ತಾ ರೋಡಲ್ಲಿ ಮಾತಾಡ್ದ, ಓ ನಾನು ಇವತ್ತು ಫುಲ್ ಟೈಮ್ ವರ್ಕ್ ಮಾಡ್ಬಿಟ್ಟೆ ವಿಸ್ಟಾರ್ ಅಲ್ಲಿ. ಆ ಬೂಟಾಡಿಕೆಯಿಂದ ಎಲ್ಲ ನಡೆಯಲ್ಲ ಸ್ನೇಹಿತರೆ. ಕಂಟಿನ್ಯೂಟಿ ವರ್ಕ್ 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 ವರ್ಕ್. ಒನ್ಸ್ ನೀವು ಕಂಟಿನ್ಯೂಟಿ 2 ವರ್ಷ ವರ್ಕ್ ಮಾಡಿ ಒಂದು ಡೈಮಂಡ್ ಆಯ್ತು ಅಂದ್ರೆ ಸ್ನೇಹಿತರೆ, ಅದ್ರ ವ್ಯಾಲ್ಯೂನೇ ಬೇರೆ. 55 ಲಕ್ಷ ಇನ್ಕಮ್ ಒಂದು ಡೈಮಂಡ್ ರ್ಯಾಂಕ್ ಕೊಡಿದ್ರೆ, 1 ಡೈಮಂಡ್ ರ್ಯಾಂಕ್ ಕೊಡಿದ್ರೆ. ಈ ಕೋಟಿ ಅಂತಕ್ಕಂಥದ್ದು ಇದೆಯಲ್ಲ, 1 ಟೈಮ್ ಇತ್ತು, ಹೇಳ್ತೀನಿ ಕೇಳಿ, 1 ಟೈಮ್ ಇತ್ತು ಕೋಟಿ ಮಾಡೋದು. 20 ವರ್ಷ ಬೇಕಿತ್ತು. ನಮ್ ತಂದೆ ಕಾಲದಲ್ಲೆಲ್ಲ ಕೋಟಿ ಮಾಡ್ಬೇಕಂದ್ರೆ ಎಷ್ಟು ಬೇಕಿತ್ತು? 20 ವರ್ಷ ಬೇಕಿತ್ತು ಸ್ನೇಹಿತರೆ. ಇವತ್ತೊಬ್ಬ ವ್ಯಕ್ತಿ ಮನ್ಸ್ ಮಾಡಿದ್ರೆ 2-3 ವರ್ಷದಲ್ಲಿ ಹುಚ್ಚನ್ ತರ ಎಲ್ಲೋ ಕೆಲಸ ಮಾಡಿ ಏನೋ ಮಾಡಿ ದುಡ್ದಾಕ್ಬಿಡ್ತಾನೆ. ರಿಯಲ್ ಎಸ್ಟೇಟೋ ಇನ್ನೊಂದು ಏನೋ. ಆ ಹುಚ್ಚುತನಕ್ಕೆ ಮೊದ್ಲಂಗ್ ಬೇಕಾಗಿಲ್ಲ. ಮೊದ್ಲು ಕೋಟಿ ಮಾಡ್ಬೇಕಂದ್ರೆ 20 ವರ್ಷ ಬೇಕಿತ್ತು. ಇವತ್ತಿನ ಜನರೇಷನ್ಗೆ, ಇವತ್ತಿನ ಫಾಸ್ಟ್ ಆಕ್ಟಿವಿಟೀಸ್ಗೆ ಇವತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಈಸಿ ವೇ ಇದೆ. ಇವತ್ತು 1 ವರ್ಷ 2 ವರ್ಷದಲ್ಲಿ ಕೋಟಿ ಮಾಡ್ಬಿಡ್ತಾರೆ. ಆ ಹುಚ್ಚುತನ ಬಂದವನ್ ಕೋಟಿ ಮಾಡಾಕ್ ಬಿಟ್ಟಿದ್ದಾನೆ. ಹುಚ್ಚುತನ ಇಲ್ದವನ್ ಬಿಕಾರಿ ತರನೇ ಇವತ್ತು ಇದಾರೆ ಅವರು. ನನ್ ಕೈಲೆಲ್ಲ ಆಗುತ್ತಾ ರಿಯಲ್ ಎಸ್ಟೇಟ್? ಅಯ್ಯೋ ನನ್ ಕೈಲಿ ಆಗುತ್ತಾನ ಇದು? ಬೆಂಗಳೂರಲ್ಲಿ ಕ್ಯಾಬ್ ಅಲ್ಲಿ ಕೋಟಿ ಮಾಡಿದವ್ರು ಇದಾರ್ರಿ, ಪಾನಿಪುರಿ ಮಾಡಿ ಕೋಟಿ ಮಾಡಿದವ್ರು ಇದಾರ್ರಿ ಬೆಂಗಳೂರಲ್ಲಿ, 10 ಮನೆ ಬಾಡಿಗೆ ಕೊಟ್ಟಂತವ್ರು ಇದಾರ್ರಿ ಬೆಂಗಳೂರಲ್ಲಿ. ಹೆಂಗ್ ಮಾಡಿದ್ರು ಅವರೆಲ್ಲ? ಹೆಂಗ್ ಮಾಡಿದ್ರು? ಸತತವಾಗಿ ಮಾಡಿದ್ರು. 5 ವರ್ಷದಲ್ಲಿ ನಾನು ರಿಟೈರ್ಡ್ ಆಗ್ಬೇಕು, ಇಷ್ಟು ದುಡ್ಡು ತಗೊಂಡು ಇಷ್ಟು ಇನ್ಕಮ್ ಮಾಡ್ಕೊಂಡ್ಬಿಟ್ಟು ನಾನು ಫ್ಯಾಮಿಲಿ ಒಟ್ಟಿಗೆ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೇಕು. ಆ ಮೈಂಡ್ ಸೆಟ್ ಯಾರಿಗಿದೆ ಇಲ್ಲಿ? ನಾನು ಇಷ್ಟು ಕೋಟಿ ಮಾಡಿ ನಾನು ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ಬೇಕು, ಮಸ್ತ್ ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ನನ್ ಕನ್ಸಿದೆ. ಈಗ 45 ರನ್ನಿಂಗ್, 46 ಅನ್ಕೊಳ್ಳಿ, 4 years 50 years ಅಂಡ್ ಒಬ್ಬ ಟ್ರೈನರ್ ಆಗಿ ಮಾತ್ರ ಇರ್ತೀನಿ. ಟ್ರೈನರ್ ಆಗಿ ಮಾತ್ರ ಇರ್ತೀನಿ ನಾನು. ಸೋಮವಾರ ಎಲ್ಲಿದ್ದೀರಾ? ಸಿಂಗಾಪುರ್ ಅಲ್ಲಿ ಇದ್ದೀನಿ. ಕನ್ಸಿದೆ ನಾನು ಹೆಂಡತಿ ಒಟ್ಟಿಗೆ ಆರಾಮ, ಮಕ್ಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ, ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ. 50 years ಆದ್ಮೇಲೆ ಅದ್ರ ಮಜಾನೇ ಬೇರೆ. ಎಲ್ಲಿದ್ದಾರೆ ಸಂತೋಷ್? ಸಿಂಗಾಪುರ್ ಅಲ್ಲಿ 4 ದಿನ ಇದ್ದಾರೆ. ಸಂತೋಷ್ ಎಲ್ಲಿದ್ದಾರೆ? ನಮ್ ನಾದ್ನಿ ಅಮೆರಿಕದಲ್ಲಿ ಇದ್ದಾರೆ, ಚಿಕಾಗೋದಲ್ಲಿ. ಹೋಗ್ತೀನಿ 15 ದಿನ ಆರಾಮಾಗಿರ್ತೀನಿ, ಬರ್ತೀನಿ. ಹೋಗ್ತೀನಿ USA ಹೋಗ್ತೀನಿ ಮಲೇಷಿಯಾ, ಹೋಗ್ತೀನಿ ಬ್ಯಾಂಕಾಕ್. ಲೈಫ್ ಇರೋದೇ ಎಂಜಾಯ್ ಮಾಡ್ಲಿಕ್ಕೆ. ಎಂಜಾಯ್ ಮಾಡ್ಲಿಕ್ಕೆ ದುಡ್ಡು ಬೇಕಲ್ಲ ಸ್ನೇಹಿತರೆ? ಎಂಜಾಯ್ ಮಾಡ್ಲಿಕ್ಕೆ ದುಡ್ಡು ಬೇಕಲ್ಲ. ಅವಾಗ ಯಾವಾಗ ನೀವು ದುಡಿಯೋ ಟೈಮಲ್ಲಿ ಕೂತ್ಕೊಂಡು ತಿಂತೀರಾ, ದುಡಿಯಕ್ಕಾಗಲ್ವಲ್ಲ, ಅವಾಗ ಕೆಲಸ ಮಾಡಿ ತಿನ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ದುಡಿಯೋ ಟೈಮಲ್ಲಿ ಏನಾದ್ರು ನೀವು ಇನ್ಕಮ್ ಮಾಡ್ಬಿಟ್ರೆ ಆರಾಮಾಗಿರೋ ಟೈಮಲ್ಲಿ ಆರಾಮಾಗಿರ್ಬೋದು. ಈಗ ದುಡ್ದಿಲ್ಲ, ಆರಾಮಾಗಿರೋ ಟೈಮಲ್ಲಿ ಗ್ಯಾರಂಟಿ ಕೆಲಸ ಮಾಡಿ ಮಕ್ಕಳ ಹತ್ರ, ಮಗ ಏನಾರು ಇದ್ಯಾ, ಮಗಳೇ ಏನಾರು ಕೊಡ್ತೀಯ ನಮ್ಮ ಕೇಳ್ತಕ್ಕಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ. ಓಕೆ ಡನ್. 1 ಕೋಟಿ ಆಸ್ತಿ ಮಾಡಿದೀರಾ ಅನ್ಕೊಳ್ಳಿ, 1-2-3 ಕೋಟಿ ಆಸ್ತಿನೇ ಮಾಡಿದೀರಾ ಅನ್ಕೊಳ್ಳಿ ನೀವು. ಅಂದ್ರೆ ಈಗ ನೀವು ಒಳ್ಳೆ ಮನೆ ಕಟ್ಟಿದೀರಾ ಕೋಟಿದು ಅಂದ್ರೆ ಅದನ್ನೇನಾರು ಕುಯ್ಕೊಂಡಿ ತಿನ್ನಕ್ಕಾಗತ್ತಾ? ಮನೆ ಇದೆ ಕೋಟಿದು, ಲಿಕ್ವಿಡ್ ಬೇಕಲ್ಲ ಸ್ನೇಹಿತರೆ. ಮಜಾ ಮಾಡ್ಬೇಕಂತೇಳಿ ಮನೆ ಮಾರಿ ಮಜಾ ಮಾಡಕ್ಕಾಗಲ್ಲ. ಮನೆ ಮಾರ್ಬಿಟ್ಟು ನಾವು ಸೀದಾ ಫಾರಿನ್ ಹೋಗಿ ಎಂಜಾಯ್ ಮಾಡಕ್ಕಾಗಲ್ಲ. ಸೈಟ್ ಮಾಡಿ ಫಾರಿನ್ ಎಂಜಾಯ್ ಮಾಡಕ್ಕಾಗಲ್ಲ. ಆಸ್ತಿ ಮಾಡಿ ಮಾರಿ ಮಜಾ ಮಾಡೋದಾದ್ರೆ ಆಸ್ತಿ ಯಾಕೆ ಮಾಡ್ಬೇಕು ಸ್ನೇಹಿತರೆ? ಕರೆಕ್ಟ್ ಹೌದಲ್ವೋ? ಕೆಲವ್ರು ಮೈಂಡ್ ಸೆಟ್ ಇರುತ್ತೆ, ಬಿಡಿ ಸರ್ ನಾವೇನ್ ಕೋಟಿಗಿದೀವಿ. ಕೋಟಿಗಿದ್ದೀರಪ್ಪ, ಇಲ್ಲ ಅಂತ ಹೇಳಲ್ಲ. ಮನೆ ಇದೆ, ಆಸ್ತಿ ಇದೆ. ಲಿಕ್ವಿಡ್ ಎಷ್ಟಿದೆ? ಲಿಕ್ವಿಡ್
ನೋಟ್ ಅಂತಕ್ಕಂಥದ್ದು ಅಕೌಂಟ್ ಅಲ್ಲಿ ಹೋದ ತಕ್ಷಣನೇ ನಿಮ್ಗೆ ಇಷ್ಟವಾದದ್ದು. ನಾನ್ ಗೋಲ್ಡ್ ಅಂಗಡಿಗೆ ಹೋದೆ 15 ಲಕ್ಷನ ಎಸ್ ತಗತೀನಿ, ಆ ಲಿಕ್ವಿಡ್ ಎಲ್ಲಿದೆ ನಿಮ್ ಅಕೌಂಟ್ ಅಲ್ಲಿ? ನಾಳೆ ಹೋಗ್ಬೇಡ ಬಾರಪ್ಪ, ಒಂದ್ 5 ದಿನ ಫಾರಿನ್ ಟ್ರಿಪ್ ಹೋಗ್ಬರೋಣ, ಲಿಕ್ವಿಡ್ ಎಲ್ಲಿದೆ? ಆಸ್ತಿ ಇದೆ. ಯಾರು ಮಾರಿ ಎಂಜಾಯ್ ಮಾಡಕ್ ಆಗಲ್ಲ ಸ್ನೇಹಿತರೆ, ದುಡ್ದಿ ಎಂಜಾಯ್ ಮಾಡಬೇಕು. ಎಷ್ಟೋ ಜನ ಇಲ್ಲಿರೋರು ಕೋಟಿಗಿದ್ದಾರೆ. ಈಗ ನಾವು ಕೋಟಿಗಿದೀವಿ, ಆಸ್ತಿ ಮಾಡಿದೀವಿ, ಎಲ್ಲ ಮಾಡಿದೀವಿ, ಮಾರ್ಕೊಂಡು ಎಂಜಾಯ್ ಮಾಡಕ್ಕಾಗತ್ತ? ಯಾರು ಏನಂತಾರೆ, ನೋಡೋ ನನ್ ಮಗ ಮಾರಿ 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 ಸಾಕದಾಗೆ ಎಂಜಾಯ್ ಮಾಡ್ತಾ ಕೂತವನೆ ಅಂತಾರೆ. ಹಂಗಿದ್ರೆ ಆಸ್ತಿ ಯಾಕೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ? ಕರೆಕ್ಟ್ ಹೌದು ಅಲ್ವೋ? ಅದಕ್ಕೆ ದುಡಿಯೋ ಟೈಮಲ್ಲಿ ದುಡಿದು ಬಿಟ್ರೆ ಆರಾಮಾಗಿರೋ ಟೈಮಲ್ಲಿ ಆರಾಮಾಗಿರ್ಬೋದು. ದುಡಿಯೋ ಟೈಮಲ್ಲಿ ಆರಾಮಾಗಿತ್ತು ಅಂದ್ರೆ ಆರಾಮಾಗಿರೋ ಟೈಮಲ್ಲಿ ದುಡಿಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಒಂದು ಗಮನ ಕೊಡಿ ಸ್ನೇಹಿತರೆ. ಒಂದು ಮತ್ ಇನ್ನೊಂದ್ ಏನ್ ಗೊತ್ತಾ, ಇದ್ರಲ್ಲಿ ಒಂದು ಪ್ರಿನ್ಸಿಪಲ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ. ಒಂದು ಪ್ರಿನ್ಸಿಪಲ್ ಏನ್ ಗೊತ್ತಾ, ಈ ಮೂಲ ನೋಡಿ, ಕೆಲವ್ರಿಗೆ ಗಂಡನಿಂದ ಸಮಸ್ಯೆ ಇದೆ ಅನ್ಕೊಳ್ಳಿ ಎಕ್ಸಾಂಪಲ್, ಕೆಲವ್ರಿಗೆ ಹೆಂಡತಿಯಿಂದ ಸಮಸ್ಯೆ ಇದೆ ಅನ್ಕೊಳ್ಳಿ ಎಕ್ಸಾಂಪಲ್, ಕೆಲವ್ರಿಗೆ ಏನೋ ಒಂದ್ ಸಾಲ ಕಾಟದ ಸಮಸ್ಯೆ ಇದೆ ಅನ್ಕೊಳ್ಳಿ. ಕೆಲವ್ರು ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಮೂಲನ ಹುಡುಕಿ ಸಮಸ್ಯೆ ಯಾಕೆ ಕ್ರಿಯೇಟ್ ಆಯ್ತು, ಹೆಂಡತಿ ಹತ್ರ ಏನ್ ಸಮಸ್ಯೆಯಿಂದ ನಂಗೆ ಸಮಸ್ಯೆ ಆಗಿದೆ, ಗಂಡನಿಂದ ನನ್ಗೆ ಏನ್ ಸಮಸ್ಯೆಯಿಂದ ಸಮಸ್ಯೆ ಆಗಿದೆ, ಅಥವಾ ಸಾಲ್ಗಾರ ಕಾಟದ್ ಏನ್ ಸಮಸ್ಯೆ ಆಗಿದೆ, ಆ ಡೆಪ್ತ್ ಮೂಲನ ಹುಡುಕಿದ್ರೆ ನಿಮ್ಗೆಲ್ಲಾ ಸೊಲ್ಯೂಷನ್ ಆಗುತ್ತೆ ಸ್ನೇಹಿತರೆ. ಸಮಸ್ಯೆ ಅಂತ ಮಾತಾಡೋನು ಮನುಷ್ಯ ಅಲ್ಲ, ಸಮಸ್ಯೆನ ಸಾಲ್ಯೂಷನ್ ಮಾಡೋನು ಮನುಷ್ಯ. ನಾವು ಜಡ್ಜಿನ ಸ್ಥಾನದಲ್ಲಿ ಕೂತ್ಕೊಂಡು ನೋಡ್ಬೇಕು ಸಾಲ್ಯೂಷನ್ಗೆ. ಲಾಯರ್ ತರ ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂರೋದಲ್ಲ, ನಾವು ಸಾಲ್ಯೂಷನ್ ಕಡೆ ಗಮನ ಕೊಡ್ಬೇಕು. ಯಾವ್ದಾರ ಒಂದು ಪ್ರಾಬ್ಲಮ್ ಅಂತ, ಏನ್ ಪ್ರಾಬ್ಲಮ್ ಅದ್ರ ಬಗ್ಗೆ ಯೋಚನೆ. ನನ್ಗೆ ಐಡಿ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಏನಕ್ ಬರ್ತಾ ಇಲ್ಲ, ನಾನು ಎಷ್ಟು ಅವರ್ ವರ್ಕ್ ಮಾಡ್ತಾ ಇದ್ದೀನಿ ವಿ ಸ್ಟಾರ್ ಅಲ್ಲಿ, ನನ್ನ ಟೀಮಿಗೆ ಎಷ್ಟು ಅವರ್ ಕೆಲಸ ಕೊಡ್ತಾ ಇದ್ದೀನಿ, ನನ್ನ ಟೀಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ನಾನ್ ಫೀಡ್ಬ್ಯಾಕ್ ತಗೊಂತಾ ಇದ್ದೀನ, ಟ್ರ್ಯಾಕಿಂಗ್ ತಗೋತಾ ಇದ್ದೀನ, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ನನ್ ಕೆಳಗೆ ಎಷ್ಟು ಜನ ವ್ಯಕ್ತಿಗಳನ್ನ ನಾನು ಉಳಿಸ್ಕೊಂಡಿದ್ದೀನಿ, ನಾನು 1 ವರ್ಷ ಆಯ್ತು, 6 ತಿಂಗಳಾಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ನನ್ ಕೆಳಗೆ ಟೀಮ್ ಎಷ್ಟು ಉಳ್ಕೊಂಡಿದೆ, ನನ್ನ ಆಟಿಟ್ಯೂಡ್ ಸರಿ ಇಲ್ವಾ, ನಾನ್ ಮಾತಾಡೋ ರೀತಿ ಸರಿ ಇಲ್ವಾ, ನಾನ್ ಟೀಮಿನ ಅಮೌಂಟ್ ಅನ್ನ ಮಿಸ್ಯೂಸ್ ಮಾಡ್ತಾ ಇದ್ದೀನಾ, ಹೆಣ್ಮಕ್ಳ ಹತ್ರ ನಾನು ಮಿಸ್ಯೂಸ್ ಅಲ್ಲಿ ಮಾತಾಡ್ತಾ ಇದ್ದೀನಾ, ಇದ್ರ ಬಗ್ಗೆ ಎಲ್ಲ ಇರುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸ್ನೇಹಿತರೆ. ಸುಮ್ನೆ ಟೀಮ್ ಹಾಳಾಗಲ್ಲ, ಕೆಲವ್ರದ್ದು ಟೀಮ್ ಬಂದು ಸರ್ವನಾಶ ಆಗತ್ತೆ. ಯಾಕೆ ಹೇಳಿ? ಹೆಣ್ಮಕ್ಳ ಹತ್ರ ಮಿಸ್ಯೂಸ್, ದುಡ್ಡಲ್ಲಿ ಮಿಸ್ಯೂಸ್, ಜೂನಿಯರ್ ಹತ್ರ ದುಡ್ಡು ಹಾಕಿಸ್ಕೊಳ್ಳೋದು, ಜೂನಿಯರ್ಗೆ ದುಡ್ಡು ಕೊಡ್ದಂಗಿರೋದು, ದುಡ್ಡಲ್ಲಿ ಒಡನಾಟ ಇಟ್ಕೊಳ್ತಕ್ಕಂಥದ್ದು, ಪ್ರಾಡಕ್ಟ್ ಅನ್ನ ಮಿಸ್ಯೂಸ್ ಮಾಡೋದು, ನಾನ್ ಏನೋ ದೊಡ್ಡದಾಗಿ ಹೋಗ್ತೀನಿ ಅಂತ ಒಂದು ಟೀಮ್ ಕಟ್ಟೋದು, ಅವ್ರನ್ನ ಲಾಗಿನ್ ಮಾಡೋದು, ಬಿಟ್ಬಿಡೋದು, ರೆಡ್ ಐಡಿ ಮಾಡಿ ಬಿಟ್ಬಿಡೋದು, ಅವ್ರಿಗೆ ಪ್ರಾಡಕ್ಟ್ ಇಲ್ಲ, ಪ್ರಾಡಕ್ಟ್ ಕಳ್ಸಲ್ಲ, ಕಿತ್ತಾಡ್ಕೊಳ್ಳೋದು, ಟೀಮ್ ಎಲ್ಲ ಸ್ಮ್ಯಾಶ್ ಆಗತ್ತೆ. ನಮ್ದ್ಯಾಕೆ ಟೀಮ್ ಬೆಳೆಯುತ್ತೆ ಡೇ ಬೈ ಡೇ ನಮ್ ಟೀಮ್ ಗ್ರೋತ್ ಆಗುತ್ತೆ ಬಿಟ್ರೆ ಮೈನಸ್ ಆಗಲ್ಲ ನಮ್ ಟೀಮು. ಯಾಕಾಗತ್ತೆ? ಯಾಕೆ ಗ್ರೋತ್ ಆಗತ್ತೆ ಅಂದ್ರೆ, ಒಬ್ರದ್ದು ದುಡ್ಡು ಮಿಸ್ಯೂಸ್ ಮಾಡಲ್ಲ, ಒಬ್ರ ಹತ್ರ ಮಿಸ್ಬಿಹೇವ್ ಮಾಡಲ್ಲ, ಒಬ್ರ ಹತ್ರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತೀವಿ, ಅಹಂಕಾರದಲ್ಲಿ ಮಾತಾಡಲ್ಲ. ನಾವು ಅವ್ರಿಗೆ ಏನ್ ಭರವಸೆ ಕೊಟ್ಟಿದೀವಿ ಆ ಭರವಸೆ ಉಳಿಸ್ಕೊಳಕ್ಕೋಸ್ಕರ ರಾತ್ರಿ ಆಗ್ಲೂ ಕೆಲಸ ಮಾಡ್ತೀವಿ. ನಾವು ಫೀಲ್ಡಿಗೆ ಹೋಗ್ತೀವಿ, ನಾವೇ ಕೂತ್ಕೋತೀವಿ, ನಾವೇ ಫೀಲ್ಡ್ಗೆ ಹೋಗ್ತೀವಿ, ಪರ್ಸನಲ್ ಆಗಿ ಮಾತಾಡ್ತೀವಿ, ಫಿಸಿಕಲಿ ಮಾತಾಡ್ತೀವಿ, ಎನ್ಕರೇಜ್ ಕೊಡ್ತೀವಿ, ಎಲ್ಲದೂ ಮಾಡ್ತೀವಿ. ಅವಾಗ ಮಾತ್ರ ಡೆವಲಪ್ಮೆಂಟ್ ಸ್ನೇಹಿತರೆ. ನಮ್ಮ ತಪ್ಪನ್ನ ಯಾರ ಹತ್ರ ಬೇಕಾದ್ರೂ ಮುಚ್ಚಿಡ್ಬೋದು, ಭಗವಂತ ಒಬ್ಬನ ಹತ್ರ ನಮ್ಮ ತಪ್ಪನ್ನ ಮುಚ್ಚಿಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ನಮ್ಮ ಮನಸಾಕ್ಷಿ ಮತ್ತೆ ಭಗವಂತನ ಹತ್ರ ನಾವು ಮುಚ್ಚಿಡಕ್ ಆಗದೇ ಇಲ್ಲ. ನೀವ್ ಯಾರ ಹತ್ರ ಬೇಕಾದ್ರೂ ಮುಚ್ಚಿಡ್ಬೋದು ನಿಮ್ಮ ತಪ್ಪನ್ನ. ಇಲ್ಲಲ್ಲ ಸರ್, ಕೊಟ್ಟೇ ಇಲ್ವಲ್ಲ ಸರ್, ನನಗ್ ಸುಳ್ಳು ಹೇಳ್ಬೋದು, ನಿಮ್ಮ ಆತ್ಮಸಾಕ್ಷಿಗೆ ಸುಳ್ಳು ಹೇಳ್ಬೇಕಲ್ಲ ಸ್ನೇಹಿತರೆ. ವಿ ಸ್ಟಾರ್ ಅಲ್ಲಿ ಯಾವಾಗ ಸಕ್ಸಸ್ ಸಿಗೋದು ಗೊತ್ತಾ ಸ್ನೇಹಿತರೆ? ಒಬ್ಬ ಲಾಗಿನ್ ಗೆ ದುಡ್ಡು ಕೊಟ್ಟಿದ್ದದ್ದು ಇಮಿಡಿಯೇಟ್ ಲಾಗಿನ್ ಮಾಡಿ ಅವ್ನಿಗೆ ಇಮಿಡಿಯೇಟ್ ಪ್ರಾಡಕ್ಟ್ ಅನ್ನ ಕಳಿಸಿ ಆಕ್ಟಿವೇಶನ್ ಮಾಡಿ ಅವ್ನ್ಗೆ ಏನ್ ಕನಸು ಕೊಟ್ಟಿದ್ರಿ ಅವನ ಜೊತೆ ಸಪೋರ್ಟ್ ಮಾಡ್ತೀರಾ, ಭಗವಂತನು ನಿಮ್ಗೆ ಸಪೋರ್ಟ್ ಮಾಡ್ಬಿಡ್ತಾನ ಅವನು. ಕೆಲವ್ರಿಗೆ ಯಾಕೆ ಆಚೆ ಈಚೆ ಆಗತ್ತೆ ಹೇಳಿ? ಹೀಗೆ ನಾವೇ ನಮ್ಮ ಕೈಯಾರ ನಾವು ತಿಂತಕ್ಕಂಥ ತಟ್ಟೆಗೆ ಕಲ್ಲು ಮುಳ್ಳು ಹಾಕೊಳ್ ಬಿಡ್ತೀವಿ. ಟೀಮಲ್ಲಿ ಇರ್ತಕ್ಕಂಥ ದುಡ್ಡನ್ನ ಮಿಸ್ಯೂಸ್ ಮಾಡೋದು, ನಮ್ ತಟ್ಟೆಗೆ ನಾವೇ ಕಲ್ಲು ಹಾಕೊಂಡಾಗೆ ತಿನ್ನಕ್ಕೆ. ನಮಗೆ ದುಡ್ಡು ಅನ್ನೋದು ವಿಷ ಸ್ನೇಹಿತರೆ ಟೀಮಿಂದು. ನಾನು ಇವತ್ತವರೆಗೂ ಮುಟ್ಟಲ್ಲ. ನಾನು ಆಫರ್ ಕೊಟ್ಮೇಲೂ ಇಮಿಡಿಯೇಟ್ ಕ್ಲಿಯರ್ ಮಾಡ್ಬೇಕು. ಅದು ನಮ್ಮ ಟೀಮ್ ನಮ್ಮ ಕನಸನ್ನ ಸಾಕಾರಗೊಳಿಸುತ್ತೆ. ನೀವೇನ್ ಭವಿಷ್ಯದಲ್ಲಿ ಕನ್ಸು ಕಾಣ್ತಾ ಇದ್ದೀರಾ, ನಾನ್ ಬೆನ್ಸ್ ತಗೋಬೇಕು, ಒಳ್ಳೆ ಫಾರಿನ್ ಟ್ರಿಪ್ ಆಗ್ಬೇಕು, ನಾನು ಡೈಮಂಡ್ ಆಗ್ಬೇಕು ಅನ್ಬೇಕಾದ್ರೆ, ನೀವು ಡೈಮಂಡ್ ಆಗ್ಬೇಕಂದ್ರೆ ನಿಮ್ ಟೀಮ್ ಇದ್ರೆ ಮಾತ್ರ ನೀವು ಡೈಮಂಡ್ ಆಗ್ತೀರಾ. ನಿಮ್ಮ ಕೆಳಗಿರ್ತಕ್ಕಂಥ ಲೀಡರ್ಸ್ ನ ಉಳಿಸ್ಕೊಂಡ್ರೆ ಮಾತ್ರ ನೀವು ಡೈಮಂಡ್ ಆಗ್ತೀರಾ. ನಿಮ್ಮ ಟೀಮರ್ ಒಬ್ರು ಮಿಸ್ಗೈಡ್ ಆಯ್ತು ಅಂದ್ರೆ ಅವ್ರು ಇನ್ನೊಬ್ರಿಗೆ ಮಿಸ್ಗೈಡ್ ಮಾಡ್ತಾರೆ, ಅವ್ರಿಬ್ರು ಸೇರಿ 4 ಜನಕ್ಕೆ ಮಿಸ್ಗೈಡ್ ಮಾಡ್ತಾರೆ, ಆ 4 ಜನ ಹೋಗಿ 8 ಜನಕ್ಕೆ ಮಿಸ್ಗೈಡ್ ಮಾಡ್ತಾರೆ. ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ರೂಟ್ ಲೆವೆಲ್ ನಮ್ಮಿಂದಾನೇ ಸ್ಟಾರ್ಟ್ ಆಗಿದ್ದು ಸ್ನೇಹಿತರೆ. ಇದು ಮೈನ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಅದಕ್ಕೆ ಯಾರೇ ಒಟ್ಟಿಗೆ ದುಡ್ಡು ಹಾಕ್ತೀನಿ ಅಂದ್ರು ನಾನು ಬೇಡ ಅಂತ ಹೇಳ್ತೀನಿ. ಪ್ರಾಡಕ್ಟ್ ಮಾರಕ್ ತಾಕತ್ತಿದ್ರೆ ಮಾತ್ರ ನೀವ್ ಹಾಕಿ 4 ಜನ ಕೊಟ್ಟು ನೀವು ದುಡ್ಡು ರಿಟರ್ನ್ಸ್ ಅನ್ನ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ ಅಂತ ನಾನು ಹೇಳ್ತೀನಿ. ನಾನು ಯಾವತ್ತೂ ಇನ್ವೆಸ್ಟ್ಮೆಂಟ್ ಗೆ ಒತ್ತು ಕೊಡಲ್ಲ ಸ್ನೇಹಿತರೆ.
ಈ ಮೂಲ ಅಂದ್ರೆ ಏನ್ ಗೊತ್ತಾ, ಒಂದು ಮನೆ ಕಟ್ಬೇಕು ಅಂದಾಗ 4 ಜನ ಹೇಳ್ತಾರೆ ಏನ್ ಬೇಕಾದ್ರೂ ಮಾಡಪ್ಪ, ಮನೆ ಕಟ್ಟಕ್ ಹೋಗ್ಬೇಡ, ಅದ್ರ ಸವಾಸ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಖರ್ಚು ಜಾಸ್ತಿ, ದಿನಕ್ಕೊಂದೊಂದು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ 50 ಲಕ್ಷದ ಕೋಟಿ ಹೋಗುತ್ತೆ, ಕೋಟಿ ಹೋಗಿದ್ದು 1 ಕೋಟಿ ಆದ್ರೆ 1 ಕೋಟಿ 2 ಕೋಟಿ ಹೋಗುತ್ತೆ. ಆದ್ರೆ ಮೂಲ ಒಬ್ಬ ವ್ಯಕ್ತಿ ಮನೆ ಕಟ್ಲೇಬೇಕಂತ ನಿರ್ಧಾರ ಮಾಡಿದವನು ಏನ್ ಮಾಡ್ತಾನೆ ಹೇಳಿ? ಕೂತ್ಕೋತಾನೆ, ಒಬ್ಬ ಇಂಜಿನಿಯರ್ ಹತ್ರ ಹೋಗ್ತಾನೆ, ಸರ್ ನನ್ನ ಸೈಟ್ ಇಷ್ಟಿದೆ, ಈ ಸೈಟಿಗೆ ಎಷ್ಟು ಬೇಕಾಗುತ್ತೆ ಸರ್ ಮನೆ ಕಟ್ಟಕ್ಕೆ, ಇಷ್ಟು ದುಡ್ಡು ಬೇಕಾಗುತ್ತೆ ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕಾಗುತ್ತೆ ಸರ್ ಅಂತಾನೆ. ಚೀಟಿ ದುಡ್ಡು, ಲೋನು ಎಲ್ಲ ಮೈಂಡ್ ಸೆಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಸ್ನೇಹಿತರೆ. ಈಗ ಎಕ್ಸಾಂಪಲ್, ನಂದೇ ಒಂದು ಕನಸಿನ ಮನೆ ನಾನು ಮಾಡ್ತಾ ಇದ್ದೀನಿ. ನನಗೆ 2 ವರ್ಷ ಆಗ್ತಾ ಬಂತು ಏಪ್ರಿಲಿಗೆ, ಇನ್ನೂ ಮುಗಿತಾ ಇಲ್ಲ. ನಮ್ ತಕ್ಕನಾಗ ಆಗ್ತಾ ಇಲ್ಲ ಅಂತ ಹೇಳಿ ಅದು ಮಾಡೋಣ ಇದು ಮಾಡೋಣ ಇದು ಹಿಂಗ್ ಮಾಡೋಣ ಅದ್ ಹಂಗ್ ಮಾಡೋಣ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾನೆ ಇದೆ 2 ವರ್ಷ. ಫಸ್ಟ್ ಗ್ರೌಂಡ್ ಮಾಡೋಣ ಅನ್ಕೊಂಡು, ಆಮೇಲೆ ಪ್ಲಾನ್ ಚೇಂಜ್ ಆಯ್ತು, ಫಸ್ಟ್ ಫ್ಲೋರ್ ಮಾಡೋಣ ಡುಪ್ಲೆಕ್ಸ್ ಅನ್ಕೊಂಡು, ಡುಪ್ಲೆಕ್ಸ್ ಆಯ್ತು, ಡುಪ್ಲೆಕ್ಸ್ ಆದ್ಮೇಲೆ ಬೇಡ ಗೆಸ್ಟ್ ಗಳು ಬರ್ತಾರೆ, ಇನ್ನೂ ಚೆನ್ನಾಗಿರ್ಬೇಕು ಅಂತ ಕೇಳಿ ಟ್ರಿಪ್ಲೆಕ್ಸ್ ಹೋದ್ವು, 3 ಅಫ್ಟಿಯರ್ ಹೋದ್ವು. ಅದಾದ್ಮೇಲೆ ಮನೆ ಮುಂದೆ ಈ ತರನೇ ಡಿಸೈನ್ ಬರ್ಬೇಕು, ಪಾರ್ಕಿಂಗ್ ಇದೇ ತರ ಇರ್ಬೇಕು, ವಿಂಡೋ ಇದೇ ತರ ಇರ್ಬೇಕು, ಅಡಿಗೆ ಮನೆ ಇದೇ ತರ ಇರ್ಬೇಕು, ಸ್ಟೇರ್ ಕೇಸ್ ಇದೇ ತರ ಇರ್ಬೇಕು, ಬೆಡ್ರೂಮ್ ಅಂದ್ರೆ ಹಿಂಗಿರ್ಬೇಕು, ಮಕ್ಳಿಗೆ ಸ್ಟಡಿ ರೂಮ್ ಇರ್ಬೇಕು, ಗೆಸ್ಟ್ ಬಂದ್ರೆ ಹಿಂಗಿರ್ಬೇಕು, ಎಲ್ಲ ದಿನಕ್ಕೊಂದೊಂದೊಂದೊಂದೊಂದೊಂದು ಆಡ್ ಆಗ್ತಾ ಹೋಗಿತ್ತು. ಈ ಕನಸು ಯಾವಾಗ ಆಡ್ ಆಗುತ್ತೆ ಸ್ನೇಹಿತರೆ, ಅವಾಗ ಕೆಲಸ ಮಾಡಕ್ಕೂ ಈಸಿ ಅನಿಸುತ್ತೆ, ಮಜಾ ಬರುತ್ತೆ ಸ್ನೇಹಿತರೆ. ಕೆಲಸ ಮಾಡಕ್ಕೆ ನಮ್ಗೆ ಕೆಲಸ ಮಾಡಕ್ಕೆ ಮಜಾ ಬರುತ್ತೆ. ಫೀಲ್ಡ್ ಮಾಡ್ಬೇಕಂದ್ರೆ ನಮ್ಗೆ ಖುಷಿ ಆಗತ್ತೆ. ಕೆಲವ್ರಿಗೆ ಫೀಲ್ಡ್ ಮಾಡ್ಬೇಕಂತ ಹೇಳ್ಬಿಟ್ರೆ ಅದೇನು, ಮನೇಲಿ ಇರ್ಬೇಕಂದ್ರೆ ಕೆಲವ್ರಿಗೆ ತುಂಬಾ ಖುಷಿಯಪ್ಪ, ನಮ್ಗದ ಆಗದೇ ಇಲ್ಲಪ್ಪ. ಇಡೀ ದಿನ ಅದೇ ಗಂಡ, ಅದೇ ಹೆಂಡತಿ, ಅದೇ ಮಕ್ಳು, ಅದೇ ಎಲ್ಲ ನೋಡ್ ಬೇಜಾರಾಗಿದ್ರಲ್ವ, ನಮ್ಗಂತೂ ಗೊತ್ತಿಲ್ಲ. ಜೀವನದಲ್ಲಿ ಏನಾದ್ರೂ ಒಂದು ಬದಲಾವಣೆ ತರಬೇಕಲ್ಲ ಸ್ನೇಹಿತರೆ, ಏನಾದ್ರು ಒಂದು ಬದಲಾವಣೆ ಬೇಕಲ್ಲ. ನನ್ನ ವೈಫ್ ಒಂದು ಒಳ್ಳೆ ಗೋಲ್ಡ್ ಕೊಡ್ಸಿದ್ಲಪ್ಪ, ಬ್ರಾಸ್ಲೆಟ್, ಖುಷಿ ಆಯ್ತು ನನಗೆ. ಅದು ಹೇಳ್ಸ್ಕೋಬೇಕಲ್ಲ, ಯಾವಾಗ್ಲೂ ಬಯಸ್ಕೊಳಕ್ಕಿಂತ ನನ್ ವೈಫ್ ಇವತ್ತೊಂದು ಬ್ರಾಸ್ಲೆಟ್ ಕೊಡ್ಸಿದ್ಲಮ್ಮ, ಮೊನ್ನೆ ನನ್ನ ವೈಫ್ ಯಾವ್ದೋ ಕಂಪ್ನಿ ಕೆಲಸ ಮಾಡ್ತಿದ್ಲಪ್ಪ, ಫಾರಿನ್ ಕರ್ಕೊಂಡು ಹೋಗ್ಬಿಟ್ಲು, ಬ್ಯಾಂಕಾಕ್ ಹೋಗಿ ಬಂದೆ. ನನ್ ವೈಫ್ ರೀಸೆಂಟ್ ಆಗಿ ಗೋವಾ ಕರ್ಕೊಂಡು ಹೋಗಿದ್ಲು ಕಣ. ಹೆಂಗಿರುತ್ರಿ ಆ ಮಾತುಗಳು ಬಂದ್ಬಿಟ್ರೆ ಗಂಡಂದಿರದ ಹತ್ರ, ಮಕ್ಳ ಹತ್ರ. ನನ್ನ ಅಮ್ಮ ಕೇಳಿದ್ದೆಲ್ಲ ಕೊಡಿಸ್ತಾರೆ. ಹೆಂಗಿರುತ್ತೆ ಹೊರಡೋದು ಕೇಳಕ್ಕೆ, ಚಂದ ಅಲ್ಲ ಕೇಳಕ್ಕೆ, ಕೆಲ್ಸ ಮಾತ್ರ ಆಗಲ್ಲ. ಕೇಳಕ್ ಚಂದ ಆಗ್ಬೇಕಾದ್ರೆ ಕೆಲ್ಸನೂ ಚಂದ ಆಗ್ಬೇಕಲ್ಲ. ನಮ್ ಫ್ಯಾಮಿಲಿ ಹೊರಗಡೆ ಎಮ್ಮೆಲ್ ಹೇಳ್ಕೊತಾ ಇರ್ತಾರೆ. ನಮ್ಮ ಅಪ್ಪ ಏನ್ ಮಾಡ್ತಾರೆ ಗೊತ್ತಾ, ಸೀದಾ ಮನೆ ಹತ್ರ ಹೋಗ್ಬೇಕಾದ್ರೆ ಯಾರು ಬಂದ್ರೆ, ಇದು ನನ್ ಮಗ ಕಟ್ಟಿಸ್ತಾ ಇರೋದು, ಸ್ವಂತ ದುಡ್ಮೇಲೆ ಕಟ್ಟಿಸ್ತಾ ಇದ್ದಾನೆ ಗೊತ್ತಾ. ಅವ್ರು ಕಟ್ಟಿರೋ ಮನೆಗಿಂತ ಹೆಚ್ಚಾಗಿ ನಾನ್ ಕಟ್ತಾ ಇರೋದನ್ನ ಹೈಲೈಟ್ ಮಾಡಿ ಹೇಳ್ತಾರೆ ರಿಲೇಷನ್ ಅಲ್ಲಿ. ನನ್ ಮಗ ಕಟ್ತಾ ಇದಾರೆ, ಓಪನಿಂಗ್ ಆಗ್ತಾ ಇದೆ ಮನೆ, ಎಷ್ಟ್ ಹೆಮ್ಮೆಯಿಂದ ಹೇಳ್ತಾರೆ. ಅದು ನಮಗ್ ಬೇರೆಯವ್ರ ಕಿವಿಯಿಂದ ಬಿದ್ದಾಗ ನಮ್ಗೆ ಎಷ್ಟು ಖುಷಿ ಆಗ್ಬೇಕು, ನಮ್ಮ ಅಪ್ಪ ಎಷ್ಟ್ ಹೆಮ್ಮೆಯಿಂದ ಹೇಳ್ಕೊತಾ ಇದಾರೆ ಅಂತ. ನನ್ ಮಗ ಒಬ್ಬ ಇದ್ದಾನೆ ಲೋಫರ್, ನನ್ ಮಗ ಅವನು. ನನ್ ಮಗ ಅದ್ ಏನಂತ ಗೊತ್ತಿಲ್ಲ, ಬರ ಎಲ್ಲ ಸಾಲ ಮಾಡ್ಕೊಂಡು ಮನೆ ಹಾಳು ಮಾಡ್ತಾ ಇದ್ದಾನೆ. ಹೋಗ್ಲಿ ಸಾಯ್ಲಿ ಅಂತ ಮದುವೆ ಮಾಡಿದೆ, ಆ ಹೆಂಡತಿ ಹತ್ರನು ಕೂಗಾಡ್ಕೊಂಡು ಸಾಯ್ತಾ ಇದ್ದಾನೆ. ಹಾಳು ಬಿದ್ದೋಗ್ಲಿ ಅಂತ ಅಂದ್ರೆ ಹೆಂಗಿರ್ತದೆ. ಸತ್ತಾಗ, ಒಬ್ಬ ವ್ಯಕ್ತಿ ಸತ್ತಾಗ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಈ ವ್ಯಕ್ತಿಗೆ ದೇವ್ರು ಇನ್ನೂ ಆಯಸ್ ಕೊಡ್ಬೇಕಿತ್ತು, ದೇವ್ರು ಮೋಸ ಮಾಡ್ದ, ಇನ್ನೂ ಆಯಸ್ ಕೊಡ್ಬೇಕಿತ್ತು ಈ ವ್ಯಕ್ತಿಗೆ ಅಂತ ಹೇಳೋ ಪರಿಸ್ಥಿತಿಲಿ ನಾವು ಬೆಳಿಬೇಕು ಸ್ನೇಹಿತರೆ. ಮನೆಯಾಳ ಹೋದ ಒಳ್ಳೇದಾಯ್ತು ಅನ್ಬಾರ್ದು ಸ್ನೇಹಿತರೆ. ಇವತ್ ನಮ್ ಪುನೀತ್ ಸರ್ ಸತ್ತಾಗ ನಮ್ಮ ಆಯಸ್ಸು ಕೊಟ್ಟಿದ್ರೆ ಆಗಿತ್ತಲ್ಲಪ್ಪ ಅಂತ ಹೇಳ್ತಿದ್ರು. ಲಕ್ಷಾಂತರ ಜನ ಕಣ್ಣೀರ್ ಹಾಕಿದ್ರು. ಅಂತವ್ರು ಎಷ್ಟೋ ಜನ ಇದಾರೆ ಬಿಡಿ. ಎಕ್ಸಾಂಪಲ್ ನಮ್ ಕಣ್ಣಿಗೆ ಬಿದ್ದಿರೋದು ಅವ್ರು. ಅಂದ್ರೆ ಯೋಚನೆ ಮಾಡ್ಬೇಕಲ್ಲ ನಾವು. ಈ ಮೂಲ ಅನ್ನೋದಿದೆಯಲ್ಲ, ಸಮಸ್ಯೆಯ ಮೂಲ, ನಾವ್ ಇಷ್ಟರಿಗೆ ಏನಕ್ ಬಂದಿದೀವಿ, ನಮ್ದು ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಇವೆಲ್ಲ ಮೂಲ ಯೋಚನೆ ಮಾಡಿ ಸ್ನೇಹಿತರೆ, ಅವಾಗ ಸಕ್ಸಸ್ ಆಗ್ತೀರಾ. ನಾನ್ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಯಾಕೆ ಇನ್ಸ್ಪೈರಿಗೆ ಬರ್ತೀನಿ, ಹಲವಾರು ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದ್ರೆ, ನಂದೊಂದು ದೊಡ್ಡ ಗೋಲ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ದೊಡ್ಡ ಗೋಲ್ ಇಟ್ಕೊಂಡಿದ್ದೀನಿ ಕಂಪನಿಲಿ, ದೊಡ್ಡ ಗೋಲ್. ಹೈಯೆಸ್ಟ್ ಅಚೀವರ್ ಯಾವ್ದಾದ್ರು ಟೀಮ್ ಅಲ್ಲಿ ಇದ್ರೆ ಅದು ಆರ್ಕಿಲಿ, ಹೈಯೆಸ್ಟ್ ಡೈಮಂಡ್ ಇದ್ರೆ, ಹೈಯೆಸ್ಟ್ ಪ್ರೆಸಿಡೆಂಟ್ ಇದ್ರೆ, ಹೈಯೆಸ್ಟ್ ಕಾರ್ ತಗೊಂಡವ್ರು ಇದ್ರೆ, ಹೈಯೆಸ್ಟ್ ಮನೆ ಕಟ್ದವ್ರು ಇದ್ರೆ, ಹೈಯೆಸ್ಟ್ ಫಾರಿನ್ ಟ್ರಿಪ್ ಹೋಗೋರು ಇದ್ರೆ, ಅದು ಓನ್ಲಿ ಆರ್ಕಿ ಟೀಮ್ ಅಲ್ಲಿ ಅನ್ನೋದು ಬರ್ಬೇಕು ಅನ್ನೋದಕ್ಕೋಸ್ಕರ ಮ್ಯಾಕ್ಸಿಮಮ್ ಅಚೀವರ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಆ ಹುಚ್ಚುತನ ನೀವೇನಾದ್ರೂ ಉಪಯೋಗಿಸ್ಕೊಂಡ್ಬಿಟ್ರೆ ಪ್ರೆಸಿಡೆಂಟ್ ಡೈಮಂಡ್ ಎಲ್ಲದೂ ಆಗೋಗ್ಬಿಡ್ತೀರ ಸ್ನೇಹಿತರೆ, ಎಲ್ಲದೂ ಆಗೋಗ್ಬಿಡ್ತೀರ. ಒಬ್ಬೊಬ್ರಿಗೆ 2 ಲಕ್ಷ 3 ಲಕ್ಷ 4 ಲಕ್ಷ ಚೆಕ್ಗಳು ಸ್ನೇಹಿತರೆ. ಈಗ ನಮ್ ನಳಿನಿದ್ ನಂಗೆ ಖುಷಿ ಆಗ್ತಾ ಇದೆ. ಇನ್ನೇನ್ರಿ, ಒಂದ್ ತಿಂಗಳಲ್ಲಿ ನಳಿನಿ ಅವ್ರಿಗೆ 6 ಲಕ್ಷ ಇನ್ಕಮ್ ರೀ, 6 lakh ಇನ್ಕಮ್ ನಳಿನಿಗೆ. ಪ್ರಿಯಾ ಕದಮವ್ರಿಗೆ ಇನ್ನೊಂದು 2-3 ತಿಂಗಳಲ್ಲಿ 12 lakhs ಇನ್ಕಮ್, 12 lakhs 12 ಲಕ್ಷ ಮಲೇಷ್ಯಾ ಟ್ರಿಪ್. ಕೇಶವಮೂರ್ತಿಗೆ ಇನ್ನು 1 ತಿಂಗಳಲ್ಲಿ, ಕೇವಲ 1-1.5 ತಿಂಗಳಲ್ಲಿ ಕೇಶವಮೂರ್ತಿದು 10 ಲಕ್ಷ ಇನ್ಕಮ್. ದುಬೈ ಕಪಲ್, ಗಂಡ ಹೆಂಡತಿ, ಒಂದ್ ಹಳ್ಳಿಲಿ ಸ್ಟುಡಿಯೋ ಇಟ್ಕೊಂಡು ಫೋಟೋ ಹೊಡಿತಿದ್ದಂತ ವ್ಯಕ್ತಿ ಇವತ್ತು ದುಬೈಗೆ ಎಲಿಜಿಬಲ್ ಆಗಿ ಹೆಂಡತಿ ಸಮೇತ ದುಬೈ ಫಾರಿನ್ ಟ್ರಿಪ್ಗೆ ಫ್ರೀ ಆಗಿ ಹೋಗ್ತಾ ಇದಾರೆ, ಶ್ರೀಲಂಕಾಕ್ಕೆ ಫ್ರೀ ಆಗಿ ಹೋಗ್ತಾ ಇದಾರೆ. 10-12 ಲಕ್ಷ ಸಿಂಗಲ್ ಪೇಮೆಂಟ್ ಒಂದು ಅಕೌಂಟಿಗೆ ಬರ್ತಾ ಇದೆ ಅಂದ್ರೆ ಅವ್ರ ಏರಿಯಾದಲ್ಲಿ 1 ಎಕರೆ ಜಮೀನ್ ತಗೋಬಹುದು, ಅವ್ರ ಏರಿಯಾದಲ್ಲಿ 1 ಎಕರೆ ಕಾಫಿ ತೋಟ ತಗೋಬಹುದು,
10 ಲಕ್ಷ 12 ಲಕ್ಷ 15 ಲಕ್ಷ ಸ್ನೇಹಿತರೆ. ಒನ್ಸ್ ನೀವು 7ನೇ ರ್ಯಾಂಕ್ 8ನೇ ರ್ಯಾಂಕ್ 9ನೇ ರ್ಯಾಂಕ್ ಲೆವೆಲ್ ಬರ್ತಾ ಇದೀರ ಅನ್ಕೊಳ್ಳಿ, ಒಂದೊಂದ್ ಸಿಂಗಲ್ ಶಾರ್ಟ್ ಬೋನಸ್ ಏನಿದೆಯಲ್ಲ ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ ಒಂದೊಂದ್ ಸೈಟ್ ಖರೀದಿ ಮಾಡ್ಬೋದು, ಒಂದೊಂದ್ ಕಾರ್ ಖರೀದಿ ಮಾಡ್ಬೋದು, ಒಂದೊಂದ್ ಬಂಗ್ಲೆನೆ ಖರೀದಿ ಮಾಡ್ಬಿಡ್ಬೋದು. ಇವತ್ತು ಮೈ ಇರ್ಬೋದು ನಮ್ದೆಲ್ಲ ನೆಕ್ಸ್ಟ್ ರ್ಯಾಂಕ್ ಇನ್ಕಮ್ ಒಂದೇ 1 ಕೋಟಿಯಿಂದ ಆ ರ್ಯಾಂಕಿನ ಇನ್ಕಮ್ ಎಷ್ಟು ಗೊತ್ತಾ ಸ್ನೇಹಿತರೆ? 1,07,00,000 ಸ್ನೇಹಿತರೆ. ಮನೆ ಮಾಡಾಯ್ತು, ಕಾರು ಆಗ್ತಾ ಇದೆ, ಎಲ್ಲಾದು ಮಾಡ್ಕೊಂಡಾಗಿದೆ, ಕಂಫರ್ಟ್ ಅಲ್ಲಿ ಇದೀವಿ. ಇನ್ನು 1 ರ್ಯಾಂಕ್ ಕೊಡಿದ್ರೆ 1,07,00,000 ಎಲ್ಲಿ ಇಡ್ಬೇಕು ದುಡ್ಡು? ಎಲ್ಲಿ ಇಡ್ಬೇಕು ಹೇಳು? ಅದಾದ ನಂತರದ್ದು 2.5 ಕೋಟಿ ಆ ರ್ಯಾಂಕಿನ ಇನ್ಕಮ್ ಎಲ್ಲಿರೋದು? ಒಂದ್ ಲೆವೆಲ್ ರೀ. ನಿಮ್ಮ ಸಾಲ ತೀರಿ ನಿಮ್ಮ ಹತ್ರ ಸ್ವಂತ ಮನೆ, ಸ್ವಂತ ಬೈಕು, ಸ್ವಂತ ಕಾರ್ ಇದ್ ಬಿಟ್ರೆ ನಿಮ್ಮಷ್ಟು ಬಲಿಷ್ಠವಾದ ವ್ಯಕ್ತಿ ಬೇರೆ ಯಾರಿಲ್ಲ. ಏನ್ ಅಮ್ಮಮ್ಮ ಅಂದ್ರೆ ಇಲ್ಲಿರೋರ್ ಪ್ರಕಾರ ಎಷ್ಟೋ ಜನಕ್ಕೆ 10 ಲಕ್ಷ ಸಾಲ ಇರ್ಬೋದು, 20 ಲಕ್ಷ ಸಾಲ ಇರ್ಬೋದು, 30 ಲಕ್ಷ ಸಾಲ ಇರ್ಬೋದು. ಅದ್ ಯಾರ್ ಜುಜ್ವಿರಿ? 20 ಲಕ್ಷ 10 ಲಕ್ಷ ಅಲ್ಲ, ಕೋಟಿ 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 ಸಾಲನು ಹಂಗೆ ಸಿಗರೇಟ್ ಹೊಸ್ಕಾಕ್ಬಿಡ್ಬೋದು ಸಾಲನ. ಸಮಸ್ಯೆನ ಹೊಸ್ಕಾಕಿ ಕಾಲಿನ ಕೆಳಗಾಕಿ ಸಮಸ್ಯೆನ ದೊಡ್ಡದು ಮಾಡಕ್ ಹೋಗ್ಬೇಡಿ. ನಂಗೆ ಮನೇಲಿ ಸಮಸ್ಯೆ ಇದೆ, ಹಸ್ಬೆಂಡ್ ಸಮಸ್ಯೆ ಇದೆ, ಅತ್ತೆ ಸಮಸ್ಯೆ ಇದೆ, ಮಕ್ಕಳು ಸಮಸ್ಯೆ ಇದೆ, ಸಾಲದ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆನ ಬದಿಗಿಟ್ಟಿ ಕೆಲಸ ಮಾಡಿ. 2 ವರ್ಷ ಬದಿಗಿಟ್ಟಿ ಕೆಲಸ ಮಾಡಿ ನೋಡಿ, ಎಲ್ಲಿ ಹೋಗ್ತೀರಾ? ಎಲ್ಲೋ ತಗೊಂಡೋಗ್ಬಿಡುತ್ತೆ. ಮೆಂಟಲಿ ಮೈಂಡ್ ಸೆಟ್ ಆಗ್ಬೇಕು. ಅವರು ಇವರು ಯಾರು ಏನೇ ಹೇಳಿದ್ರು ಕಿವಿಗೆ ಹೋಗ್ಬಾರ್ದು. ಮೆಂಟಲಿ ಡಿಸೈಡ್ ಆಗ್ಬಿಡ್ಬೇಕು. ಒಂದ್ಸರಿ ನೀವು ಡಿಸೈಡ್ ಆಗ್ಬಿಟ್ರೆ ನಿಮ್ ಮಾತ್ ನೀವೇ ಕೇಳಬಾರ್ದು. ನಾನ್ ಒಂದ್ಸರಿ ಡಿಸೈಡ್ ಮಾಡಿದ್ರೆ ನನ್ ಮಾತ್ ನಾನೇ ಕೇಳಲ್ಲ. ನನ್ ವೈಫಿನ ಮಾತ್ ಬಿಡಿ, ನನ್ ಮಾತನ್ನ ನಾನೇ ಕೇಳಲ್ಲ. ನಾ ಡಿಸೈಡ್ ಮಾಡ್ಬಿಟ್ರೆ ಹೋಗ್ಬೇಕಂದ್ರೆ ಹೋಗ್ಲೇಬೇಕು. ಆ ವಿಚಾರನೇ ಇಲ್ಲ. ಮಾಡ್ಲೇಬೇಕಂದ್ರೆ ಮಾಡ್ಲೇಬೇಕು. ಯಾಕೆ ಎಷ್ಟೋ ಜನ ಸೋಲ್ತಾರೆ? ಡಿಸೈಡ್ ಮಾಡ್ತಾರೆ, 10 ಗಂಟೆಗೆ ಒಂದು ಡಿಸೈಡ್ ಮಾಡ್ತಾರೆ, 11 ಗಂಟೆಗೆ ಆ ಡಿಸೈಡ್ ಪುಸ್ ನೋಡೋಣ ತಡಿ, ಆಮೇಲೆ 12 ಗಂಟೆಗೆ ಪುಸ್ ಮಧ್ಯಾಹ್ನ ನೋಡೋಣ, ಮಧ್ಯಾಹ್ನ ಪುಸ್, ನಾಳೆನ್ನು ಪುಸ್, ನಾಡ್ದು ಪುಸ್, ನಿಮ್ಮ ಅಕೌಂಟ್ ಪುಸ್. ನಮ್ ವಾರ ನಮ್ಮ ಅಕೌಂಟ್ ನೋಡಕ್ಕೆ ಖುಷಿ ಆಗುತ್ತೆ. ನಾನು ಈ ವಾರ ಬಂದಿದ್ದು ನಾನು ಅಕೌಂಟ್ ಅಲ್ಲಿ ದುಡ್ಡೇ ನೋಡಿರಲ್ಲ. ಎಷ್ಟೋ ಜನ ನೋಡಿ 1,000 ಬಂದ್ರೆ ಸರ್ ನಂದು ಯಾಕೋ ಪೇಮೆಂಟ್ ಬಂದಿಲ್ಲ, ಒಂಚೂರು ಚೆಕ್ ಮಾಡಿ ಸರ್, ಚೆಕ್ ಮಾಡಿ ಸರ್ ಹೇಳಿದ್ ವಿಚಾರ. 1,000 ಅನ್ನೋದು ಅವ್ರಿಗೂ ದೊಡ್ಡದಿರ್ಬೋದು. ನಾನ್ ಟಿಲ್ ಡೇಟ್ ಇವತ್ತವರೆಗೂ ನನ್ನ ಅಕೌಂಟಿಗೆ ಬಂದಿದ್ದೇ ಇಲ್ವ ಅಂತ ಇವತ್ತವರೆಗೂ ನಾನು ಚೆಕ್ ಮಾಡಿಲ್ಲ ಪೇಮೆಂಟ್ ಅನ್ನು. ನಾನ್ ಮಾಡಕ್ಕೂ ಹೋಗೋದಿಲ್ಲ. SMS ಡೈರೆಕ್ಟ್ ಆಗಿ ಬರುತ್ತೆ. ಮೊಬೈಲ್ ನಂಬರ್ ತರ ಏನಾದ್ರು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆದ್ರೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ? ವಾರ 10,000 15,000 20,000 ಬಂದ್ರೆ ನಿಮ್ ಲೈಫೇ ಜಿಂಗಲ್ ಅಲ್ರಿ. ಅದು ಮಾಡ್ಕೊಳ್ಬೇಕಾದಂತ ವ್ಯಕ್ತಿಗಳು ಯಾರ್ರಿ? ನಾವುಗಳ್ರಿ. ಯಾರು ಬರಲ್ರಿ. ನಮ್ಗೆ ಯಾರು ಬರಲ್ಲ. ನಮಗ್ ನಾವೇ ಮಾಡ್ಕೋಬೇಕು. ಯಾರಿಗೆ ಯಾರು ಬರಲ್ಲ. ಸಮಸ್ಯೆಯನ್ನ ಬೇಸಿಕ್ ಇಂದ ನೋಡಿ, ಯಾವ ತರ ಇರ್ಬೇಕು, ಹೇಗ್ ಮಾಡ್ಬೇಕು, ಭವಿಷ್ಯದ ಬಗ್ಗೆ ಥಿಂಕ್ ಮಾಡಿ. ನಿರ್ಧಾರ ಮಾಡಿದ್ರೆ ಭವಿಷ್ಯದ ಬಗ್ಗೆ ಥಿಂಕ್ ಮಾಡಿ. ನಾನು ಇದೇ ತರ ಆಗ್ಬೇಕು, ಹಿಂಗೆ ಆಗ್ಬೇಕು. ಮೋದಿಜಿ ಪ್ರಧಾನ ಮಂತ್ರಿ ಆದ್ಮೇಲೆ ಇಂಟರ್ವ್ಯೂ ಅಲ್ಲಿ ಕೇಳಿದ್ರಂತೆ, ಮೋದಿಜಿ ನೀವು ಪ್ರಧಾನ ಮಂತ್ರಿ ಆದ್ರಲ್ಲ, ನಿಮ್ಗೆ ಹೇಗ್ ಅನ್ನಿಸ್ತಾ ಇದೆ ಅಂತ ಕೇಳಿದ್ರಂತೆ. ಅದಕ್ಕೆ ಮೋದಿಜಿ ನಗಾಡ್ತಾ ಹೇಳಿದ್ರಂತೆ, ಅಯ್ಯೋ ದೇವ್ರೆ, ನಾನು ಆಲ್ರೆಡಿ ಪ್ರಧಾನ ಮಂತ್ರಿ ಸೀಟ್ ಅಲ್ಲಿ ಕೂತಿ ದೇಶ ಹೆಂಗ್ ನಡೆಸ್ಬೇಕು ಅಂತ ಕನಸು ಕಂಡು ಮುಗಿಸ್ಬಿಟ್ಟಿದೀನಿ. ಈಗ ಜಸ್ಟ್ ಫಾರ್ ಕೂತಿರೋದಷ್ಟೇ ನಾನು ಅಂದ್ರಂತ. ನಾನ್ ಪ್ರಧಾನ ಮಂತ್ರಿ ಅಂತ ಮುಂಚೆನೆ ಡಿಸೈಡ್ ಆಗಿತ್ತು, ದೇಶದ ಪ್ರಧಾನ ಮಂತ್ರಿ. ಅದಕ್ಕೆ ಇವತ್ತು ಪ್ರಧಾನ ಮಂತ್ರಿ ಆಗಿ ಕೂತಿದ್ದೀನಿ ಅಂದ್ರಂತೆ. ಕೋ ಲೀಡರ್ ಆಗ್ಬೇಕು ಅನ್ನೋದನ್ನ ಸವಿಬೇಕು. ಒಂದು ಮನೆಯಲ್ಲಿ ಮಗು ಆಗ್ತಾ ಇದೆ, ಕನ್ಸೀವ್ ಆಗ್ತಾ ಇದಾರೆ, ನನ್ ಸೊಸೆನ ಮಗಳು ಅಂತ ಬಂದ್ರೆ ಎಷ್ಟು ಜನ ಕನ್ಸ್ ಕಾಣ್ತಾರೆ. ಎಷ್ಟೋ ಜನ ಅತ್ತೆ ಪ್ರಮೋಷನ್ ಆಯ್ತು, ಮಾಮ ಆದ್ರು, ಅಪ್ಪ ಆದ್ರು, ಅಮ್ಮ ಆದ್ರು, ಅಜ್ಜಿ ಆದ್ರು. ಒಂದು ಮಗುವಿಂದ ಎಷ್ಟು ಜನಕ್ಕೆ ಪ್ರಮೋಷನ್ ಸಿಕ್ತು. ಆ ಮಗು ಆಗ್ಬೇಕಾದ್ರೆ ಎಷ್ಟು ಕನಸು ಬಂತು. ಮಗು ಹೇಗಿರುತ್ತೆ, ಗುಂಡುಗಿರುತ್ತೆ, ಈ ತರ ಇರುತ್ತೆ, ಹಂಗ್ ಮಾಡ್ಬೇಕು, ಈ ಬಟ್ಟೆ ತರಬೇಕು, ಒತ್ತಬೇಕು. ಆ ಖುಷಿ ವಾತಾವರಣ ಹೆಂಗಿದೆ ಅದನ್ನ ಹೆಂಗೆ ಸವಿತಿರಲ್ವಾ? ಅದೇ ತರ ಇಲ್ಲೂ ಅಷ್ಟೇ. ಕೋರ್ ಲೀಡರ್ ಆದ್ರೆ ನಾನು ಹೆಂಗಿರುತ್ತೆ, ನಾನ್ ಬ್ಲೇಸರ್ ಹಾಕೊಂಡು ಹೆಂಗ್ ಬರ್ತಾ ಇರ್ತೀನಿ, ನಾನೊಂದ್ ಕಾರ್ ತಗೊಂಡ್ರೆ ಹೆಂಗಿರುತ್ತೆ, ಅವನ್ನೆಲ್ಲ ಕನಸನ್ನ ಕಾಣ್ಬೇಕು ಸ್ನೇಹಿತರೆ. ಕಾಟಾಚಾರಕ್ಕೆ ಇರಬಾರ್ದು. ಕನಸನ್ನ ಕಾಣ್ಬೇಕು. ಕನಸು ಕಾಣೋದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ, ಟ್ಯಾಕ್ಸ್ ಕಟ್ಬೇಕಾಗಿಲ್ಲ. ಕನಸು ಕಾಣ್ಬೇಕು. ಪಕ್ಕದಲ್ಲಿ ಒಂದ್ ಒಳ್ಳೆ ಕಾರ್ ಹೋಯ್ತು ಅಂದ್ರೆ ಇನ್ 2 ವರ್ಷದಲ್ಲಿ ಈ ಕಾರ್ ನನ್ನ ಹತ್ರ ಇರುತ್ತೆ. ಎಲ್ಲೋ ಹೋಗ್ತಾ ಇದ್ರೆ ಒಂದ್ ದೊಡ್ಡ ಮನೆ ನೋಡ್ತೀರಾ ಅನ್ಕೊಳ್ಳಿ, ಈ ದೊಡ್ಡ ಮನೆ ಮುಂದಿನ ವರ್ಷ ಇಲ್ಲ 2 ವರ್ಷದಲ್ಲಿ ಈ ಮನೆ ನಾನು ಪರ್ಚೇಸ್ ಮಾಡ್ತೀನಿ. ಈ ಮೈಂಡ್ ಸೆಟ್ ಬರ್ಬೇಕು. ನಮ್ ಮುಂದೆ ಯಾವ್ದಾರು ಒಳ್ಳೊಳ್ಳೆ ಕಾರ್ ಹೋದ್ರೆ ಈ ಕಾರ್ ನಂದು ಇನ್ನೊಂದ್ ಸ್ವಲ್ಪ ದಿನಕ್ಕೆ. ಯಾವ್ದಾರು ಒಳ್ಳೆ ಹೋಟ್ಲಿಗೆ ಹೋಯ್ತು ಅಂದ್ರೆ 10 ಕೋಟಿ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ, ಒಂದ್ 8-10 ವರ್ಷ ಈ ಹೋಟ್ಲು ನಾನು ಖರೀದಿ ಮಾಡೋ ತಾಕತ್ ನಂಗೆ ಬರುತ್ತೆ ಅಂತ ಯೋಚನೆ ಮಾಡ್ತೀನಿ ನಾನು. ಆ ಮೈಂಡ್ ಸೆಟ್ ವಿಜುವಲೈಸೇಷನ್ ಅವಾಗ ಏನಾಗುತ್ತೆ ಗೊತ್ತಾ? ಕೆಲಸ ಮಾಡಕ್ಕೆ ಮಜಾ ಕೊಡುತ್ತೆ, ಇಷ್ಟ ಆಗತ್ತೆ. ಕೆಲವ್ರಿಗೆ ಕೆಲಸ ಮಾಡಕ್ ಯಾಕೆ ಮಜಾ ಕೊಡಲ್ಲ ಗೊತ್ತಾ? ಒಂದೋರ್ ಸಾಕು ಬಾಚ್ಕೊಳ್ಳೋಣ, ಎಷ್ಟು ಬರ್ತದ ಅಷ್ಟು ಬಾಚ್ಕೊಳ್ಳೋಣ. ಭವಿಷ್ಯದ ಕನ್ಸೇ ಇಲ್ಲ. ಸೂಟ್ ಹಾಕ್ಬೇಕು ಕನ್ಸೇ ಇಲ್ಲ. ಎಷ್ಟೋ ಜನ ಬಂದು ಸೆಲೆಬ್ರಿಟಿ ತರ ನಾನು ಸೆಲ್ಫಿ ತಗೋಬೇಕು, ಅದು ಕನ್ಸೇ ಇಲ್ಲ, ಸತ್ತೋಗ್ಬಿಟ್ಟಿದೆ. ಕೆಳಗಡೆ ಅವ್ರಿಗೆ ಬೆಳೆಸ್ಬೇಕು, ಕನ್ಸೇ ಇಲ್ಲ. ಮನೆ ತಗೋಬೇಕು, ಕನ್ಸೇ ಇಲ್ಲ. ಗುಡಿಸ್ಲೇ ಸಾಕು, ಹೆಂಗೋ ಹುಟ್ಟಿಸ್ದೇವ್ರು ಹುಲ್ ಮೇಯ್ಸಲ್ವಾ, ಬಂದಷ್ಟು ಬಾಚ್ಕೊಳ್ಳೋಣ. ಪ್ರಯೋಜನ ಆಗಲ್ಲ ಸ್ನೇಹಿತರೆ.
ಯಾವಾಗ ನೀವು ಇನ್ನೊಬ್ಬರಿಗೆ ಬೆಳೆಸೋದ್ ಕಲಿತೀರಾ, ಭಗವಂತ ಆಟೋಮೆಟಿಕ್ಲಿ ನಿಮ್ಮನ್ನ ಬೆಳೆಸ್ತಾ ಹೋಗ್ತಾನೆ. ಯಾವಾಗ ನಿಮ್ಮಲ್ಲಿ ಜಲಸಿ ಬರುತ್ತೆ, ಯಾವಾಗ ಜೂನಿಯರ್ನ ತುಣಿತಾ ಹೋಗ್ತೀರಾ, ಯಾವಾಗ ಆತ್ಮವಿಶ್ವಾಸ ತುಂಬಲ್ಲ, ಯಾವಾಗ ಮನೆ ಬಿಡಲ್ಲ, ಭಗವಂತ ಹೇಳ್ತಾನೆ ನಿಂಗ್ ಒಂದ್ ಒಳ್ಳೆ ಐಡಿ ಇಟ್ಟಿದ್ದೆ ನಾನಲ್ಲಿ, ನೀನ್ ಆ ರೋಡಲ್ಲಿ ಹೋಗ್ತಿದ್ರೆ ಯಾರೋ ಒಬ್ರು ನಿನ್ನ ಮಾತಾಡ್ಸಂಗ್ ರೆಡಿ ಇಟ್ಟಿದ್ದೆ, ನಿನ್ ಮನೆ ಹೊಸ್ಲು ದಾಟ್ ಹೋಗ್ಲಿಲ್ಲ, ಆ ವ್ಯಕ್ತಿ ಬೇರೆಯವ್ರ ಕಡೆ ಹೋದ. ಶೋಪೀಸ್ ಗಳಾಗ್ಬೇಡಿ ಸ್ನೇಹಿತರೆ. ಎಲ್ಲಿವರೆಗೂ ಶೋಪೀಸ್ ಆಗ್ತಿರ್ರಿ, ಎಲ್ಲಿವರೆಗೂ ಶೋಪೀಸ್ ಆಗ್ತಿರ್ರಿ. ಬ್ಲೇಸರ್ ಹಾಕೊಂಡ್ ಮೀಟಿಂಗ್ ಬಂದ್ ಟಾಟಾ ಮಾಡೋದ್ರಲ್ಲಿ ಏನ್ರಿ ಪ್ರಯೋಜನ ಇದೆ? ಏನ್ ಪ್ರಯೋಜನ ಇದೆ? ಶೋಪೀಸ್ ಅಂತಾರೆ, ಒಂದ್ಸರಿ 2 ಸರಿ ನೋಡ್ತಾರೆ. ಅದೇ ರ್ಯಾಂಕ್ ಶೀಲ್ ಹೊತ್ಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತಿರಲ್ಲ, ಅವ್ರು ಟ್ರಿಪ್ ಅಂದ್ರೆ ಫಸ್ಟ್ ರೆಡಿ ಆಗ್ಬಿಡ್ತಾರೆ, ಈವೆಂಟ್ ಅಂದ್ರೆ ರೆಡಿ ಆಗ್ಬಿಡ್ತಾರೆ, ಫೀಲ್ಡಿಗೆ ಅಂದ್ರೆ ರೆಡಿ ಆಗಲ್ಲ, ಎಂಜಾಯ್ಮೆಂಟ್ ಫುಲ್ ರೆಡಿ. ಫೀಲ್ಡ್ ನೋಡ್ಬೇಕು ಸರ್, ಮನೇಲಿ ಬಿಡಲ್ಲ ಸರ್. ಮನೇಲಿ ಯಾಕೆ ಬಿಡಲ್ಲ? ಟ್ರಿಪ್ಪಿಗೆ ಬಿಡ್ತಾರೆ, ಪ್ರೋಗ್ರಾಮಿಗೆ ಬಿಡ್ತಾರೆ, ಫೀಲ್ಡಿಗೆ ಹೋಗಿ ಬಿಡಲ್ಲ. ಯಾಕೆ ಬಿಡಲ್ಲ? ನನ್ಗೆ ಇವತ್ತರೆಗೂ ಅದೊಂದು ಕ್ವಶನ್ ಮಾರ್ಕ್ ಅಪ್ಪ. ಅಂದ್ರೆ ನಿಮ್ ಮನ್ಸು ಹೇಳ್ತಾ ಇದೆ ಅಲ್ಲಿಗೆ ಹೋಗೋಣ ಟ್ರಿಪ್ಪಿಗೆ ಅಂದ ತಕ್ಷಣ ಮನೆಗೆ ಹೆಂಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ಬಿಡ್ತೀರಾ. ಒಂದ್ ದೊಡ್ಡ ಕಾರ್ಯಕ್ರಮ ಇದೆ ಅಂದಾಗ ಒಳ್ಳೆ ಡ್ರೆಸ್ ಹಾಕೊಂಡ್ ಬರ್ಬೇಕು, ಎಂಜಾಯ್ಮೆಂಟ್, ನಮ್ ಟೀಮ್ ಅವರೆಲ್ಲ ಸಿಗ್ತಾರೆ ಅಂದಾಗ ಮನೆಯವ್ರಿಗೆ ಕನ್ವಿನ್ಸ್ ಮಾಡ್ಬಿಡ್ತೀರಾ. ವರ್ಕಿಗೆ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಲ್ಲ? 2 ದಿನ ನಾನು ಫೀಲ್ಡ್ಗೆ ಹೋಗ್ಬೇಕು ಅಂತ ಯಾಕೆ ಕನ್ವಿನ್ಸ್ ಮಾಡಕ್ಕಾಗಲ್ಲ? ನೀವು ಸೋಲ್ತಾ ಇರೋದೇ ಅಲ್ಲಿ. ಮನಸ್ಸಿನ ಗುಲಾಮ ಯಾವತ್ತೂ ಆಗ್ಬೇಡಿ, ನಿಮ್ಮ ಗುಲಾಮ ಮನಸ್ಸಾಗ್ಬೇಕು, ಅವಾಗ ಮಾತ್ರ ನೀವು ಗೆಲ್ತೀರ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯತೆನೇ ಇಲ್ಲ. ಒಂದೊಂದು ಸ್ಮಾಲ್ ಸ್ಟೆಪ್ ನಿಮಗೆ ಗೊತ್ತಿಲ್ಲ, ತುಂಬಾ ಪರಿಣಾಮ ಕೊಡುತ್ತೆ ಸ್ನೇಹಿತರೆ. ದಿನ ಒಂದೊಂದು ಬದಲಾವಣೆ, ದಿನಕ್ಕೆ ಒಂದ್ ವಿಷಯದಲ್ಲಿ ಬದಲಾವಣೆ ಆದ್ರೆ ವರ್ಷಕ್ಕೆ 365 ಬದಲಾವಣೆ ಬರುತ್ತೆ ನಿಮ್ ಜೀವನದಲ್ಲಿ. ನಾನ್ ಬೆಳಿಗ್ಗೆ 7 ಗಂಟೆಗೆ ಪಕ್ಕ ಎದ್ದೇಳ್ತೀನಿ, ಒಂದ್ ಡಿಸೈಡ್ಮೆಂಟ್ ನೋಡಿ ಬದಲಾವಣೆ ಹೇಗ್ ಬರುತ್ತೆ. ನಾನ್ ಕಾಫಿ ಕಮ್ಮಿ ಕುಡಿತೀನಿ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಒಂದು ಬದಲಾವಣೆ. ನಾನ್ ಡ್ರಿಂಕ್ಸ್ ಜಾಸ್ತಿ ತಗೋತಾ ಇದ್ದೀನಿ, ನಾನು ಕಂಟ್ರೋಲ್ ಮಾಡ್ತೀನಿ, ಒಂದು ಬದಲಾವಣೆ. ನಾನ್ ಸಿಗರೇಟ್ ಸೇರ್ತಾ ಇದ್ದೀನಿ, ನಾನ್ ಇನ್ಮೇಲೆ ದಿನಕ್ಕೆ 5 ಸಿಗರೇಟ್ ಇದ್ರೆ ಅಟ್ಲೀಸ್ಟ್ 2 ಸೇರ್ತೀನಿ, 3 ಡ್ರಾಪ್ ಮಾಡ್ತೀನಿ. ಒಂದೊಂದು ಬದಲಾವಣೆ ವರ್ಷದಲ್ಲಿ ಎಷ್ಟೋ ನಿಮ್ಮ ಬದಲಾವಣೆಯನ್ನ ತಗೊಂಡು. ನಾನು ಇನ್ಮೇಲೆ ವಾಕಿಂಗ್ ಮಾಡ್ತೀನಿ ಡೈಲಿ, ನಾನು ಹೆಲ್ತ್ ಚೆನ್ನಾಗಿ ಇಟ್ಕೋತೀನಿ, ಒಂದು ಬದಲಾವಣೆ. ಅನ್ನೆಸೆಸರಿ ಜಂಕ್ ಫುಡ್ ತಿಂತಿದ್ದೆ, ಇಲ್ಲ ನಾನು ಜಂಕ್ ಫುಡ್ ಬದಲು ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಿಂತೀನಿ, ಒಂದು ಬದಲಾವಣೆ. ನಿಮ್ಮ ಎಷ್ಟೋ ಬದಲಾವಣೆ ಆಗುತ್ತೆ. ನಾನ್ ಮನೇಲಿ ಯಾವಾಗ್ಲೂ ಮಕ್ಳಿಗೆ ಬೈತಿದ್ದೆ, ನಾನು ಹೆಂಡತಿಗೆ ಬೈತಿದ್ದೆ, ಇನ್ಮೇಲೆ ನಾನು ಆದಷ್ಟು ಕಂಟ್ರೋಲ್ ಆಗ್ತೀನಿ, ಒಂದೊಂದು ಸಣ್ಣ ಸಣ್ಣ ಬದಲಾವಣೆ ನಿಮ್ಮ ಮನೇಲಿ ಚೇಂಜಸ್ ತರುತ್ತೆ. ನೀವೆಷ್ಟು ಮನೇಲಿ ಜಗಳ ಮಾಡ್ತಿದ್ರಲ್ಲ, ಸೈಲೆಂಟ್ ಆಗಿರಿ. ನಮ್ಮ ಮನೆಯವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ಟರಲ್ಲ, ಯಾಕಪ್ಪ ಹುಲಿ ಹೋಗಿ ಬೆಕ್ಕಾಗ್ಬಿಡುತ್ತಲ್ಲ ಅನ್ಕೊಂಡ್ಬಿಡ್ತಾರೆ, ಬೆಕ್ಕು ಹೋಗಿ ಇಲಿ ಆಗ್ಬಿಡ್ತಲ್ಲ ಅನ್ಕೋತಾರೆ. ಒಂದು ಬದಲಾವಣೆ. ನಾಳೆನೂ ಅದೇ ಪ್ರಾಕ್ಟೀಸ್ ಮಾಡಿ. ನಮ್ಮ ಮನೆಯವ್ರು ಯಾಕೋ ಸೈಲೆಂಟ್ ಆಗ್ತಾ ಇದಾರೆ ಅಂತ ಅವ್ರು ಕೂಗಾಡೋರು ಅವರು ಸೈಲೆಂಟ್ ಆಗ್ತಾರೆ. ಹೆಂಡತಿ ಕೂಗಾಡ್ದು ಅಂತ ಗಂಡ ಕೂಗಾಡ್ದು, ಗಂಡ ಕೂಗಾಡ್ದು ಅಂತ ಹೆಂಡತಿ ಕೂಗಾಡ್ದು, ಅವಳು ಸೌಟ್ ಇಟ್ಕೊಂಡ್ರೆ ಇವ್ನು ಕೋಲ್ ಇಟ್ಕೊಂಡ್ ರಾಡ್ ಮಾಡಿ ಮಕ್ಳ ಎದುರಿಗೆಲ್ಲ ರಂಪಟ್ ಮಾಡಿ ಎಲ್ಲ ಮಾಡಿ ಮಕ್ಳು ಮುಂದೆ ಹಾಳು ಎಲ್ಲದು. ಏನ್ ಪ್ರಯೋಜನ ಆಯ್ತು? ಏನ್ ಪ್ರಯೋಜನ ಆಯ್ತು? ಏನ್ ಪ್ರಯೋಜನ ಆಯ್ತು? ಇಶ್ಯೂ ಇರ್ಬೋದು, ಮಕ್ಳದ್ದು ವಿಷಯ ಇರ್ಬೋದು, ಮಂಡಿ ನೋವಿಂದ ಇರ್ಬೋದು, ಕ್ಯಾನ್ಸರ್ದು ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಏನೋ ಇರ್ಬೋದು ರೀ. 15-20 ಸಾವಿರದಲ್ಲಿ ಸಾಲ್ವೇಷನ್ ಮಾಡ್ತಾ ಇದೀವಿ. ಅವ್ರ ಆಶೀರ್ವಾದ ನಮಗೆ ಸಿಗ್ತಾ ಇದೆ, ಒಳ್ಳೇದಾಗ್ಲಪ್ಪ ಏನೋ ತಂದು ಕೊಟ್ರು ಅಂತೇಳಿ. 10 ಜನದ ಆಶೀರ್ವಾದ ಸಿಗ್ತಾ ಇದೆ, ಯಾರ್ದು ತಲೆ ಹೊಡೆದಿ ನಾವು ದುಡ್ಡು ಮಾಡ್ತಾ ಇಲ್ಲ ಸ್ನೇಹಿತರು, ಯಾರ್ದು ತಲೆ ಹೊಡೆದು ದುಡ್ಡು ಮಾಡ್ತಾ ಇಲ್ಲ. ಇದು ಸಂತೋಷ್ ಒಬ್ನೇ ದುಡ್ಡು ಮಾಡ್ತಾ ಇಲ್ಲ, ನನ್ ಜೊತೆ ಇರೋರು ದುಡ್ಡು ಮಾಡ್ತಾ ಇದಾರೆ. ಅವ್ರು ದುಡ್ಡು ಮಾಡೋದ್ರೊಟ್ಟಿಗೆ ನೀವುಗಳು ದುಡ್ಡು ಮಾಡ್ತಾ ಇದ್ದೀರಾ. ನೀವು ಕರ್ಕೊಂಬಂದವರು ದುಡ್ಡು ಮಾಡ್ತಾರೆ, ನಿಮ್ ಕರ್ಕೊಂಬಂದವ್ರಿಗೂ ಆರೋಗ್ಯ, ನಿಮ್ಗೂ ಆರೋಗ್ಯ. ಇವನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಯಾಕೆ ವಿಚಾರ ಹೇಳ್ತಾ ಇದೀನಿ ಗೊತ್ತಾ? ಒಂದ್ ಬೆಂಗಳೂರ್ದು ಎಕ್ಸಾಂಪಲ್ ತಗೊಳ್ಳೋಣ. ಬೆಂಗಳೂರು ಮೈಸೂರಿಗೆ, ಮೈಸೂರ್ದು ದೊಡ್ಡದು ರೋಡ್ ಎಷ್ಟೆಷ್ಟು ದೊಡ್ಡದಿದೆ, ಮಹಾರಾಜರ ಕಾಲದಲ್ಲಿ ಎಷ್ಟೆಷ್ಟು ದೊಡ್ಡದಿದೆ ರೋಡ್ ಸ್ನೇಹಿತರೆ. ಕರೆಕ್ಟ್ ಹೌದು ಅಲ್ವಾ? ಮೈಸೂರಲ್ಲಿ ಪಾರ್ಕಿಂಗ್ ಎಲ್ಲ ಪ್ಲಾನ್ ಮಾಡಿ ಬಿಟ್ಟಿದ್ದಾರೆ. ಬೆಂಗಳೂರು ವಿತೌಟ್ ಪ್ಲಾನ್ ಕನ್ಸ್ಟ್ರಕ್ಷನ್, ವಿತೌಟ್ ಪ್ಲಾನ್ ಕನ್ಸ್ಟ್ರಕ್ಷನ್. ಚರಂಡಿ ತುಂಬುತ್ತೆ, ಮಳೆ ಬಂದ್ರೆ ಗುಂಡಿ ಎಲ್ಲ ಆಗುತ್ತೆ, ಫ್ಲೇವರ್ ಹೆಂಗಿ ಬೇಕಂಗ್ ಮಾಡಾಯ್ತು, ಜಾಗನೇ ಇಲ್ಲ, ವೆಹಿಕಲ್ ಗಳಿಗೆ ಜಾಗ ಇಲ್ಲ, ಹುಚ್ಚಿಡ್ದೋಗುತ್ತೆ ಬೆಂಗಳೂರಲ್ಲಿ ಓಡಾಡ್ಬೇಕಂದ್ರೆ. ವಿತೌಟ್ ಪ್ಲಾನಿಂಗ್ ಬೆಂಗಳೂರು ಆಗಿದೆ, ವಿತೌಟ್ ಪ್ಲಾನಿಂಗ್. ಒಂದು ಮಳೆ ಬಂತು ಅಂದ್ರೆ ನರಕದ ಜೀವನ ಬೆಂಗಳೂರು, ವಿತೌಟ್ ಪ್ಲಾನಿಂಗ್. ಮೈಸೂರು ಮಹಾರಾಜರ ಕಾಲದಲ್ಲಿ ಎಲ್ಲ ಪ್ಲಾನಿಂಗು, ರಾಜ ಕಾಲುವೆ ಪ್ಲಾನಿಂಗ್, ರೋಡ್ ಎಷ್ಟು ದೊಡ್ಡದಿರ್ಬೇಕು ಪ್ಲಾನಿಂಗ್, ಅರಮನೆ ಕಟ್ಟಿರೋದು ಹೆಂಗೆ ಪ್ಲಾನಿಂಗ್. ಯಾಕೆ ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲೂ ನೀವು ಏನಾದ್ರು ಪ್ಲಾನಿಂಗ್ ಮಾಡಿ ನಿಮ್ಮ ಜೀವನ 5 ವರ್ಷದ ನಂತರ ಹಿಂಗಿರ್ಬೇಕು, 10 ವರ್ಷದ ನಂತರ ಹಿಂಗಿರ್ಬೇಕು, ನಮ್ಮ ಭವಿಷ್ಯದಲ್ಲಿ ಇದೇ ತರ ಇರ್ಬೇಕು, ನಮ್ಮ ಮಕ್ಳಿಗೆ ಇದೇ ತರ ಎಜುಕೇಶನ್ ಕೊಡ್ಬೇಕು, ನಾನು ನನ್ನ ಮಕ್ಳಿಗೆ ಏನಾದ್ರು ಗೋಲ್ಡ್ ಕೊಡಿಸ್ತಾ ಇರ್ಬೇಕು, ನನ್ನ ಮೊಮ್ಮಕ್ಳಿಗೆ ಏನಾದ್ರು ಕೊಡಿಸ್ತಾ ಇರ್ಬೇಕು, ಏನಾದ್ರು ಒಂದು ಜೀವನದಲ್ಲಿ ಈ ತರ ಕನಸನ್ನ ಇಟ್ಕೊಂಡು ಪಾಸಿಟಿವ್ ಆಗಿ ಒಂದು ಪ್ಲಾನ್ ಪ್ರಕಾರ ಹೋದ್ರೆ ಮಾತ್ರ ವಿಸ್ಟಾ ಪ್ಲೇಸ್ ಅಲ್ಲಿ ಸಕ್ಸಸ್ ಆಗ್ತಾರ. ಬಿಟ್ರೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ಗುಂಪಲ್ ಗೋವಿಂದ ಹುಚ್ಚರು ಮದ್ವೆಲ್ ಉಂಡೋನೆ ಜಾಣ ಅಂತ ಹೇಳಿ ಬಂದ್ಬಿಟ್ಟು ನಾನು 100 SP ಆಗ್ತೆ, ನಾನು 3 ಜನ ಮಾಡಿದೆ, ನಾನು 4 ಜನ ಮಾಡಿದೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಕಂಟಿನ್ಯೂಟಿ ವಿತ್ ಪ್ಲಾನ್ ಮಾಡಿ, ಐಡಿ ಬರುತ್ತೋ ಬಿಡುತ್ತೋ
ಒಂದು ವರ್ಷದಲ್ಲಿ ನಾನು ಈ ರ್ಯಾಂಕ್ ಹೊಡೆದೇ ಹೊಡಿತೀನಿ. ಈ ರ್ಯಾಂಕ್ ಹೊಡಿಬೇಕಂದ್ರೆ ಲೆಫ್ಟ್ ಅಲ್ಲಿ ಎಷ್ಟು ಬೇಕು, ರೈಟ್ ಅಲ್ಲಿ ಎಷ್ಟು ಬೇಕು, ಇಷ್ಟು ಬರ್ಬೇಕಂದ್ರೆ ನನ್ ಕೆಳಗೆ ಎಷ್ಟು ಜನ ಇದಾರೆ ಐಡೆಂಟಿಫೈ ಮಾಡಿ ಸೀನಿಯರ್ ಹತ್ರ ಕೂತ್ಕೊಂಡು ನನ್ಗೆ ಈ ತರ ಸಪೋರ್ಟ್ ಮಾಡಿ ನಾನ್ ಗ್ಯಾರಂಟಿ ಅಚೀವ್ಮೆಂಟ್ ಆಗ್ತೀನಿ ಅಂತ ಹೇಳಿ ಸೀನಿಯರ್ ಹತ್ರ ದುಂಬಾಲ್ ಬಿದ್ದಿ ಕೆಲಸ ಮಾಡಿಸಿ. ಯಾಕೆ ಸಕ್ಸಸ್ ಆಗಲ್ಲ? ಇವತ್ತು ರಂಜಾನ್ ಸಂತೋಷ್ ಬಿಸಿನೇ ಅಂದ್ರು, ಇಲ್ಲ ಸರ್ ನಾರ್ತ್ ಇಂದ ಟೀಮ್ ಬಂದಿದೆ, ಸಪೋರ್ಟ್ ಬೇಕೇ ಬೇಕು ಸರ್, ನಾನ್ ನಾರ್ತ್ ಅಲ್ಲಿ ಟೀಮ್ ತೆಗಿಬೇಕು ಸರ್, ನನ್ ಕಂಪನಿಲಿ ದೊಡ್ಡ ಅಚೀವ್ಮೆಂಟ್ ಆಗ್ಬೇಕು ಸರ್, ನಾನ್ ಪರ್ಮನೆಂಟ್ ಅಚೀವರ್ ಆಗ್ಬೇಕು ಸರ್ ಅಂತ ಹೇಳಿ MD ಹತ್ರ ರಿಕ್ವೆಸ್ಟ್ ಮಾಡಿ ಇವತ್ತು ರಂಜಾನ್ ಟೈಮ್ ಇನ್ 2 ದಿನ ಇರ್ತಕ್ಕಂಥದ್ದು. ರಂಜಾನ್ ಟೈಮ್ ಎಲ್ಲ ಉಪವಾಸ ಇರ್ತಾರೆ, ಶೇವಿಂಗ್ ಮಾಡಿರಲ್ಲ, ಎಲ್ಲ ಇರುತ್ತೆ ವಿಚಾರಗಳು, ನಮಾಜ್ ಮಾಡ್ಬೇಕು, ದಿನಕ್ಕೆ 5 ಟೈಮ್ ಎಲ್ಲ ಇರುತ್ತೆ. ಆದ್ರೂ MD ಹತ್ರ ರಿಕ್ವೆಸ್ಟ್ ಮಾಡಿ ನನಗೆ ಗೊತ್ತಿಲ್ಲ ಸರ್, ನನ್ ಟೀಮ್ ಬಂದಿದೆ, ನನಗೆ ನೀವು ಡೇಟ್ ಕೊಡ್ಲೇಬೇಕು ಸರ್, ನಾನ್ ಗೆಲ್ಬೇಕೋ ಬೇಡವೋ ಅಂತ ಹೇಳಿ ಅವ್ರ ಹತ್ರ ಕೂತ್ಕೊಂಡೆ. ನಾನ್ ಗೆಲ್ಬೇಕಂದ್ರೆ ನೀವು ಡೇಟ್ ಕೊಡಿ ಸರ್ ಅಂತ ಹೇಳಿ ಆಯ್ತು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅವ್ರಿಗೆ ಬರಕ್ ಹೇಳಿ ಕೂತ್ಕೊಂಡು ಮಧ್ಯಾಹ್ನದವರೆಗೂ ಡಿಸ್ಕಷನ್ ಮಾಡ್ಕೊಂಡು ಮೈಂಡ್ ಸೆಟ್ ಮಾಡಿ ಏನಾದ್ರು ಮಾಡಿ ಆರ್ಕೆ ಚಾಂಪಿಯನ್ ಮಟ್ಟಕ್ಕೆ ಹೋಗ್ತಾ ಇರ್ಬೇಕು, ಪರ್ಮನೆಂಟ್ ಬೇಕು. ನಂಗೆ 1 ವಾರ 2 ವಾರ ಚಾಂಪಿಯನ್ ಪಟ್ಟ ಬೇಕಾಗಿಲ್ಲ, ಪರ್ಮನೆಂಟ್ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಕಡೆ ವಿಂಗ್ಸ್ ದೊಡ್ಡದು ಮಾಡ್ತಾ ಇದ್ದೀನಿ, ರಾತ್ರಿ ಹಗ್ಲು ಅಂದ್ರೆ ಜಲ್ದಿ ಮಾಡ್ತಾ ಇರ್ತೀನಿ, ರಾತ್ರಿ ಹಗ್ಲು ಅಂದಲೇ ಬರ್ತಾ ಇರ್ತೀನಿ, ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತೀನಿ, ಫೋನ್ ಅಲ್ಲಿ ಇನ್ಸ್ಪೈರ್ ಮಾಡ್ತೀನಿ, ಜೂಮ್ ಅಲ್ಲಿ ಇನ್ಸ್ಪೈರ್ ಮಾಡ್ತೀನಿ, ಕಮ್ಯುನಿಕೇಶನ್ ಮಾಡ್ತೀನಿ, ಕಾಲ್ ಕಾನ್ಫರೆನ್ಸ್ ಮಾಡ್ತೀನಿ, ಲೀಡರ್ಸ್ ಮೀಟಿಂಗ್ ಮಾಡ್ತೀನಿ, BOP ಬರ್ತೀನಿ, ಹೋಮ್ ಮೀಟಿಂಗ್ ಮಾಡ್ತೀನಿ. ಯಾಕೆ ಮಾಡ್ತಾ ಇದ್ದೀನಿ? ದೂರದೃಷ್ಟಿ ಇದೆ ಸ್ನೇಹಿತರೆ, ದೂರದೃಷ್ಟಿ ಇದೆ. ವಿತೌಟ್ ಪ್ಲಾನ್ ಕೆಲಸ ಮಾಡ್ತಾ ಇಲ್ಲ ನಾನು, ವಿತ್ ಪ್ಲಾನ್ ಮಾಡ್ತಾ ಇದ್ದೀನಿ. ಕಂಪನಿಲಿ ದೊಡ್ಡ ಮಟ್ಟಕ್ಕೆ ಆರ್ಕೆ ಚಾಂಪಿಯನ್ ಆಯ್ತು ಅಂದ್ರೆ ಆ ಚಾಂಪಿಯನ್ ಮಟ್ಟಕ್ಕೆ ತಗೊಂಡು ಹೋದವ್ರು ಯಾರು? ನೀವುಗಳು ತಗೊಂಡು ಹೋಗಿದ್ರ ಅಂದ್ಮೇಲೆ ನಿಮ್ಗೆ ಇನ್ಕಮ್ ಬರ್ಲೇಬೇಕಲ್ಲ. ಎಷ್ಟೋ ಜನ 4ನೇ ರ್ಯಾಂಕ್ ಆಗ್ಬೇಕು, ಎಷ್ಟೋ ಜನ 5ನೇ ರ್ಯಾಂಕ್ ಆಗ್ಬೇಕು, ಎಷ್ಟೋ ಜನ 6 ಆಗ್ಬೇಕು, 7 ಆಗ್ಬೇಕು, 8 ಆಗ್ಬೇಕು, ಫಾರಿನ್ ಟ್ರಿಪ್ ಆಗ್ಬೇಕು, ಎಲ್ಲದೂ ಆಗ್ಬೇಕು. ಇಡೀ ಕಂಪನಿಲಿ 100 SP ಯಾರು ಕೊಟ್ಟಿದ್ದಾರೆ ಗೋವಾ ತೋರಿಸಿ? ನಾನ್ ಕೊಟ್ಟಿ ಲಕ್ಸುರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ 26, 27, 28 ಬಂದ್ಮೇಲೆ ಹೇಳ್ತೀರಾ ಸರ್ ನನ್ನ ಲೈಫ್ ಹೆಂಗಿತ್ತು ಸರ್, ಬಹಳ ಖುಷಿ ಆಯ್ತು ಸರ್, ದಿನಾ ಮನೇಲಿ ಇದ್ದಿರು ಒಳ್ಳೆ ಆಗೋಗಿತ್ತು ಸರ್, 3 days ಮಸ್ತ್ ಎಂಜಾಯ್ಮೆಂಟ್ ಸರ್, ನಂಗೆ ಏನೋ ಲೈಫ್ ಖುಷಿ ಅನ್ನಿಸ್ತಾ ಇದೆ ಸರ್, ಇನ್ಮೇಲೆ ನೋಡಿ ಸರ್ ನಾನು ಮಾಡ್ತೀನಿ. ನಿಮ್ ಬಾಯಲ್ಲಿ ಬರುತ್ತೆ ಸ್ನೇಹಿತರೆ. ಸಮಸ್ಯೆ ಒಟ್ಟಿಗೆ ಹೋರಾಟ ಮಾಡಿ, ಸಮಸ್ಯೆಗೆ ಎದುರುಬೇಡಿ. ಸಮಸ್ಯೆ ನಿಮ್ಮನ್ನ ನೋಡಿ ಎದುರು ಹೋಗ್ಬೇಕು, ನೀವು ಸಮಸ್ಯೆಗೆ ಎದುರದಲ್ಲ. ನಿಮ್ಮನ್ನ ನೋಡಿದ್ರೆ ಸಮಸ್ಯೆ ಎದುರ್ಬೇಕು. ಇದೇನಪ್ಪ ಇನ್ ಮಂಡ್ ಬಿದ್ದವನು, ಯಪ್ಪ ದೇವ, ಈ ಬಗ್ಗ ಮನುಷ್ಯ ಅಲ್ಲ, ನಾವೇ ಬಗ್ಬೇಕಂತ ಹೇಳಿ ಬಗ್ಬಿಡ್ಬೇಕು. ನಮ್ಮ ಶ್ರಮಕ್ಕೆ ಭಗವಂತನು ಸಲ್ಯೂಟ್ ಹೊಡಿಬೇಕು, ನಮ್ಮ ಶ್ರಮಕ್ಕೆ ಭಗವಂತನು ಸಲ್ಯೂಟ್ ಹೊಡಿಬೇಕು. ಒಂದ್ ಪ್ಲಾನ್ ಹಾಕೊಳ್ಳಿ. ಯಾಕೆ ಪ್ಲಾನ್ ಹಾಕಲ್ಲ? ಈಗ ನೋಡಿ ಇಲ್ಲಿ ಒಂದ್ ಎಷ್ಟು ಜನ ಇದಾರೆ, 1 ನಿಮಿಷ ನೋಡಿ, ಇಲ್ಲಿ ಒಂದು 65 ಜನ ಇದಾರೆ ಅನ್ಕೊಳ್ಳಿ. 65 ಜನಕ್ಕೆ 65 ಜನನು ಉದ್ಧಾರ ಆಗಲ್ಲ, ನನಗೆ ಗೊತ್ತಿದೆ. ಇಲ್ಲಿ ನನಗೆ ಗೊತ್ತಿದೆ, ಕೆಲವರು ಮೊಬೈಲ್ ಬಿಸಾಕ್ ಹೋಗಿರ್ತಾರೆ, ಕೆಲವರು ಕಾನ್ಸಂಟ್ರೇಷನ್ ಅಲ್ಲಿ ಇರಲ್ಲ. ಯಾರೋ ಒಂದ್ 20 ಜನ ಸೀರಿಯಸ್ ಆಗಿ ಕೇಳ್ಬೋದು, ಆ 20 ಜನದಲ್ಲಿ 10 ಜನ ಡಿಸಿಷನ್ ತಗೊಳ್ಬಹುದು, 10 ಜನದಲ್ಲಿ 5 ಜನ ಗೆಲ್ಬಹುದು. ಅದೇ 5 ಜನ ಡೈಮಂಡ್ ಆಗದು. ನಾನ್ ಡೈಮಂಡ್ ನ ಹುಡುಕ್ತಾ ಇದ್ದೀನಿ. ಡೈಮಂಡ್ ಹುಡುಕ್ಬೇಕಂತ ಹೇಳಿದ್ರೆ ಆಳಕ್ ಹೋಗ್ಬೇಕು ಸ್ನೇಹಿತರೆ, ಆಳಕ್ ಹೋಗ್ತಾ ಇದ್ದೀನಿ. ಯಾರ ಹತ್ರ ಪೊಟೆನ್ಶಿಯಲ್ ಇದೆ, ಯಾರ ಹತ್ರ ಕ್ವಾಲಿಟೀಸ್ ಇದೆ, ಸರ್ಚಿಂಗ್ ಅಲ್ಲಿ ಇದ್ದೀನಿ. ಒಳ್ಳೆ ಬ್ಯಾಟ್ಸ್ಮನ್ ಮಾಡ್ಬೇಕಂತ ಹೇಳಿದ್ರೆ ಕೋಚ್ ಒಟ್ಟಿಗೆ ಕೂತ್ಕೋಬೇಕು ಸ್ನೇಹಿತರೆ. ನೋವಾಗತ್ತೆ, ಕೋಚ್ ಹೇಳೋದನ್ನೆಲ್ಲ ಕೇಳ್ಬೇಕಾಗತ್ತೆ, ಮನ್ಸಿಗೆ ಹರ್ಟ್ ಆಗತ್ತೆ, ಮನೇಲಿ ಬೈತಾರೆ, ಎಲ್ಲಾರು ಬೈತಾರೆ. ನಿಧಿ ಬೇಕು, ನಿಧಿ ಗೊತ್ತಾ ನಿಮ್ಗೆ? ನಿಧಿ ಸಿಗ್ಬೇಕಂತ ಹೇಳಿದ್ರೆ ನಾಗರಾವ್ ಇರುತ್ತೆ ಅಂತಾರೆ, ಕರೆಕ್ಟ್ ಅಲ್ಲ? ಆ ನಿಧಿ ಬೇಕಂದ್ರೆ ನಾಗರಾವ್ನ ಫೇಸ್ ಮಾಡ್ಲೇಬೇಕು. ಲಕ್ಷ ಇನ್ಕಮ್ ಬರ್ಬೇಕಂದ್ರೆ ಸುಮ್ನೆ ಬರಲ್ಲ ಸ್ನೇಹಿತರೆ, ಕೋಟಿಗಟ್ಟಲೆ ಬರ್ಬೇಕಂದ್ರೆ ಸುಮ್ನೆ ಬರಲ್ಲ. ಒಂದು ಸೆಲೆಬ್ರಿಟಿ ಪಟ್ಟ ಅಂದ್ರೆ ಅದಕ್ಕೆ ಅಷ್ಟು ಶ್ರಮ ಇರುತ್ತೆ. ಸೆಲೆಬ್ರಿಟಿ ಅಂದ್ರೆ ಸುಮ್ನೆ ಅಲ್ಲ ಸ್ನೇಹಿತರೆ. ಇವನು ಮಸ್ಕ್, ನಮ್ಮ ಒಂದು ಇಮೇಜ್ ನೋಡಿದೆ, ನಾನು ಎಷ್ಟು ಇನ್ಸ್ಪೈರ್ ಆದೆ ಅಂದ್ರೆ, ನಾವ್ ಯಾವ್ದೇ ಕಾರ್ಯಕ್ರಮಕ್ಕೆ ಹೋದ್ರು ನನ್ನ ಹೆಸರು ಸಂತೋಷ್ ಅಂತ ನಾನು ಹೇಳ್ಕೋಬಾರ್ದು, ಜನಗಳಿಗೆ ಗೊತ್ತಿರ್ಬೇಕು ನನ್ನ ಹೆಸರು. ನಾವೆಲ್ಲೋದ್ರು ಜನಗಳಿಗೆ ಗೊತ್ತಿರ್ಬೇಕು ಹೆಸರು ನಂದು. ನಾನ್ ಸಂತೋಷ್, ನಾನ್ ಚಿಕ್ಕಮಗಳೂರು, ನಾನು ಹೇಳ್ಬಾರ್ದು. ಇವತ್ತು ಯಶ್ ಬಂದ್ರೆ ನಾನ್ ಯಶು, ನಾನು ಹಾಸನಲ್ಲಿ ಹುಟ್ಟಿದ್ದು, ಮೈಸೂರಲ್ಲಿ ಬೆಳೆದಿದ್ದು, ನಮ್ ತಂದೆ ಡ್ರೈವರ್. ಅವ್ನು ಯಾವುದೇ ಕಾರಣಕ್ಕೂ ಹೇಳಲ್ಲ ಅವನ್ ಇಡೀ ಜಾತಕ ಇಡೀ ಎಲ್ಲಿದೆ ಹೇಳಿ? ಗೂಗಲ್ ಒಳಗೆ ತುಂಬಿದೆ. ನಿಮ್ದು ಗೂಗಲ್ ಅಲ್ಲಿ ಒಂದಿನ ತುಂಬಬೇಕು, ನಿಮ್ದು ಗೂಗಲ್ ಅಲ್ಲಿ ತುಂಬಿರ್ಬೇಕು. ಯಾವ ಪರ್ಸನ್ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಹೇಳ್ಬೇಕು ಈ ಪರ್ಸನ್ ಹೆಸರು, ಈ ಪರ್ಸನ್ ಬ್ಯಾಕ್ ಗ್ರೌಂಡ್ ಹೇಳಂಗಿರ್ಬೇಕು. ಅದು ಅಚೀವ್ಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು. ಲೈಫಲ್ಲಿ ಏನಾದ್ರು ಒಂದ್ ಸಾಧನೆ ಮಾಡೋಣ ಸ್ನೇಹಿತರೆ. ಸುಮ್ನೆ ಕಾಟಾಚಾರಕ್ಕೆ ಟೈಮ್ ಪಾಸ್ ಮಾಡ್ತಕ್ಕಂಥದ್ದು ಬೇಡ. ವಾರಕ್ಕೆ 1 ಐಡಿ 2 ಐಡಿ ಬೇಕಾಬಿಟ್ಟಿ ಕೆಲಸ ಮಾಡ್ಕೊಂಡು ಇವತ್ತೊಂದಿನ ಬಿಟ್ಟು ನಾಳೆ ಒಂದಿನ ಬಿಟ್ಟು ಬೇಕಾಬಿಟ್ಟಿ ಇರೋದ್ರಿಂದ ಏನೇನು ಸಿಗೋದಿಲ್ಲ. ಒಳ್ಳೆ ಆಪರ್ಚುನಿಟಿ ಸಿಗಿದೆ ಸ್ನೇಹಿತರೆ, ವೆರಿ ಗುಡ್ ಆಪರ್ಚುನಿಟಿ ವಿಸ್ತಾರ್, ವೆರಿ ಗುಡ್ ಆಪರ್ಚುನಿಟಿ. ಗೋಲ್ಡ್ ಅಲ್ಲ ಪ್ಲಾಟಿನಮ್ ಅನ್ಬೋದು, ಚಿಂದಂತ ಆಪರ್ಚುನಿಟಿ, ಚಿಂದಂತ ಪ್ರಾಡಕ್ಟ್. ಯಾರ್ಯಾರಿಗೆ ಕೊಟ್ಟಿದೀವಿ ರಿಸಲ್ಟ್ ಅಲ್ಲೇ ಮಾತಾಡ್ತಾರೆ. ಏನ್ ಜಿನಿಯನ್ ಪ್ರಾಡಕ್ಟ್ ಕೊಟ್ರಿ ಅಂತೇಳಿ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡ್ಬಿಟ್ರೆ, ಬರ್ದಿಟ್ಕೊಳ್ಳಿ. ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ಯುಗಾದಿ ಹಬ್ಬದಲ್ಲಿ ಮನ್ಸೇನಾರು ಇಲ್ಲಿ ಇರೋರು ಯಾರೇ ಮಾಡಿದ್ರು 100 SP ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್, ಫೋರ್ತ್ ಯಾರೇ ಇರ್ಬೋದು,
ಮನ್ಸ್ ಮಾಡಿದ್ರೆ ಇಂಥ ಜಿನಿಯನ್ ಪ್ಲಾನ್, ಇಂಥ ಜಿನಿಯನ್ MD, ಜಿನಿಯನ್ ಪ್ರೊಡಕ್ಟಿವಿಟಿಗೆ ಮುಂದಿನ ಯುಗಾದಿಗೆ ಡೈಮಂಡ್ ಆಗಿಲ್ಲ ಕೇಳಿ. ಹಾಗೆ ಆಗ್ತೀರಾ, 100% ಆಗ್ತೀರಾ. ಯಾರ ಕೈಲಿದೆ ಅದೆಲ್ಲ? ನಿಮ್ ಕೈಲಿದೆ. ದಿನ ಬದಲಾಗ್ತಾ ಇದೆ, ಕ್ಯಾಲೆಂಡರ್ ಬದಲಾಗ್ತಾ ಇದೆ, ವರ್ಷ ವರ್ಷ ಹಬ್ಬಗಳು ಬರ್ತಾ ಇದೆ. ಆ ಹಬ್ಬದಲ್ಲಿ ನಿಮ್ಮ ಬದಲಾವಣೆ ಏನು? ಯುಗಾದಿ ಹಬ್ಬ ನಾಳೆ ಇದೆ, ನಿಮ್ ಮಕ್ಳಿಗೆ ಏನ್ ಕೊಡ್ಸುದ್ರಿ? ನಿಮ್ ಮಗಳ ಯಾರ ಹೆಣ್ಮಗಳಿದ್ದಾಳೆ, ತಗೊಳ ಒಂದ್ 20 ಗ್ರಾಮಿನ ಚಿನ್ನ ತಂದಿದ್ದೀನಿ, ಖುಷಿಯಿಂದ ಕೊಡ್ವೆ. ಧೈರ್ಯ ಇದೆಯಾ? ಎಲ್ಲಿದೆ ಧೈರ್ಯ? ಸಮಸ್ಯೆಯಲ್ಲಿ ಹೋಗ್ತಾನೆ ಇದೀವಿ, ಸಮಸ್ಯೆಗಳನ್ನ ಹೇಳ್ಕೊಂಡೇ ಇದೀವಿ. ಮುಂದಿನ ವರ್ಷ ಏನಾದ್ರೂ ಆಗ್ಲಿ ಸರ್, ಮುಂದಿನ ಯುಗಾದಿಗೆ ಸರ್ ನಾನು ಈ ರ್ಯಾಂಕ್ ಹೊಡಿಲೇಬೇಕು ಸರ್, ಇಷ್ಟ ಇನ್ಕಮ್ ಬರ್ಲೇಬೇಕು ಸರ್. ರೀ, ನಮ್ದು ನಿಮ್ದು ಏಜ್ ಎಲ್ಲ ಏನ್ 10 ವರ್ಷನ, 20 ವರ್ಷನ, 15 ವರ್ಷನ, 25, 30, 40, 45 ಕ್ರಾಸ್ ಆಗಿ ಮಕ್ಕಳು ಮದ್ವೆಗ್ ಬರ್ತಾ ಇದಾರೆ, ಮೊಮ್ಮಕ್ಕಳು ಮದ್ವೆಗ್ ಬರ್ತಾ ಇದಾರೆ. ಈ ಟೈಮಲ್ಲಿ ನಮ್ಮಿಂದ ಏನಾದ್ರು ಒಂದು ಕ್ರೆಡಿಟ್ ಕೊಡ್ತಕ್ಕಂತ ಜವಾಬ್ದಾರಿ ಇರ್ತಕ್ಕಂತ ವ್ಯಕ್ತಿಗಳು ನಾವೆಲ್ಲ. ಕಾಲೇಜ್ ಹುಡುಗರು ಅಲ್ಲ, ಸ್ಕೂಲ್ ಓದ್ತಕ್ಕಂತ ಮಕ್ಳುಗಳಲ್ಲ. ನಮ್ಮ ಹತ್ರ ರೆಸ್ಪಾನ್ಸಿಬಿಲಿಟಿ ಇದೆ. ನಾಳೆ ವಯಸ್ಸಾಯ್ತು ಅಂದ್ರೆ ನಮ್ಮ ಮನೆಯವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಯ್ತು, ಹಾಸ್ಪಿಟ್ಲಿಗೆ ಸೇರ್ಸಿದಾರೆ, ಇಮಿಡಿಯೇಟ್ 5 ಲಕ್ಷ ಬ್ಯಾಂಕಿಗೆ ಕಟ್ಟಿ ಹಾರ್ಟ್ ಆಪರೇಷನ್ ಮಾಡ್ಬೇಕಂದ್ರೆ ನಮ್ ಕೈಲಿ ದುಡ್ಡಿರಲ್ಲ. ಹೋಗಿ ಚಿನ್ನಾಡ ಇಡ್ಬೇಕು, ಯಾರ ನಾನು ಸಾಲ ತರಬೇಕು. ದುಡ್ಡು ಯಾಕೆ ಮಾಡ್ಬೇಕು? ಇಂಥದಕ್ಕೆ ದುಡ್ಡು ಮಾಡ್ಬೇಕು ಸ್ನೇಹಿತರೆ. ಮುಂದೆ ಬರೋದು ಯಾರಿಗೂ ಗೊತ್ತಿಲ್ಲ. ಇಂಥದಕ್ಕೆ ದುಡ್ಡು ಮಾಡಿ ಇಡ್ಬೇಕು, ರೆಡಿ ಇರ್ಬೇಕು. ಅಯ್ಯೋ, ಹಾರ್ಟ್ ಆಪರೇಷನ್ ಮಾಡಕ್ 5-6 ಲಕ್ಷನ, ಎಷ್ಟೋ ಮನೆ ಸಾಯ್ಲಿ ಬಿಡು ಅಂತಾರೆ. ಯಾಕೆ ಅವ್ನ್ ಸಾಯ್ತಾ ಇದ್ದಾನೆ, ಅಜ್ಜ ಸತ್ರು ಸಾಯ್ಲಿ, ಅಜ್ಜಿ ಸತ್ರು ಸಾಯ್ಲಿ, 5 ಲಕ್ಷ ಕಟ್ಟಿ ಯಾವನ್ ಬಡ್ಡಿ ಕಟ್ಟೋದು? ಇಲ್ಲ, ಡಾಕ್ಟ್ರು ಬೇಡ ಅಂದ್ಬಿಟ್ರು, ಈ ಇರೋ ದಿನ ರೂಮಲ್ಲಿ ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ ಅಂತ ಹೇಳಿ ಎಷ್ಟೋ ಜನ ತಂದವ್ರಿದಾರೆ ಸ್ನೇಹಿತರೆ. ಅದೇ ಸ್ವಲ್ಪ ದುಡ್ಡು ಇಟ್ಕೊಂಡ್ಬಿಟ್ರೆ ಆ ದುಡ್ಡಿಂದ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದಾ? ಸ್ವಲ್ಪ ದಿನಕ್ಕಾದ್ರೂ ಕಾಪಾಡ್ಕೋಬೋದಾ? ದುಡ್ಡಿಂದಾನೆ ಎಲ್ಲ ಗಳಿಸಕ್ ಆಗ್ದಿದ್ರು ದುಡ್ಡಿಂದಾನೆ ಜಗತ್ ನಿಂತಿರೋದು ಸ್ನೇಹಿತರೆ. ದುಡ್ಡಿದ್ರೆ ನೆಂಟ್ರು, ದುಡ್ಡಿದ್ರೆ ಮಗಳು, ದುಡ್ಡಿದ್ರೆ ಮಗ. ದುಡ್ಡಿತ್ತು ನಿಮ್ ಕೈಲಿ, ಮಗ ಬರ್ತಾ ಇರ್ತಾನೆ, ಮಾತಾಡಿಸ್ತಾ ಇರ್ತಾನೆ. ದುಡ್ಡಿತ್ತು ಅಂದ್ರೆ ಅಮ್ಮ ಎಲ್ಲಿದ್ಯಾ ಅಂತ ಹೇಳಿ ತವ್ರ ಮನೆಯಿಂದ, ಅಲ್ಲಿಂದ ಅತ್ತೆ ಮನೆಯಿಂದ ತಾಯಿ ಮನೆಗೆ ಬರ್ತಾಳೆ, ಮಗಳು ನೋಡ್ಕೋತಾಳೆ. ಬೆಡ್ ರಿಟರ್ನ್ಸ್ ಆದ್ರೂ ಬೆಡ್ ರಿಟರ್ನ್ಸ್ ನೋಡ್ಕೋತಾರೆ. ಯಾಕೆ ಹೇಳಿ? ದುಡ್ಡಿದ್ಯಪ್ಪ, ಆಸ್ತಿ ಸಿಗುತ್ತೆ ಅಂತ ನೋಡ್ಕೊಳ್ಳೋ ಮಕ್ಳಿರ್ತಾರೆ ಸ್ನೇಹಿತರೆ. ಹಳೆ ಕಾಲದಲ್ಲಿ ಹೇಳ್ತಿತ್ತು, ಸ್ವಲ್ಪ ಗಂಟು ಮಾಡಿಡೋ, ಸೊಸೆ ಬರಕ್ಕಿಂತ ಮುಂಚೆ ಗಂಟು ಮಾಡಿಡೋ, ವಯಸ್ಸಾಗಕ್ಕಿಂತ ಮುಂಚೆ ಸ್ವಲ್ಪ ಗಂಟು ಮಾಡಿಡು. ಯಾಕೆ ಗಂಟು ಮಾಡ್ಬೇಕಿತ್ತು? ಸೊಸೆ ಹತ್ರ ಬೇಡ ಪರಿಸ್ಥಿತಿ ಆಗ್ಬಾರ್ದು, ಮಗನ ಹತ್ರ ಬೇಡ ಪರಿಸ್ಥಿತಿ ಆಗ್ಬಾರ್ದು. ಸಾಯೋ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ದುಡ್ಡು ಬೇಕಾಗಿದೆ. ಮಗ ಒಂದ್ ಆಪರೇಷನ್ ಮಾಡೋ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ 5,000 10,000 ಖರ್ಚಾಗುತ್ತೆ ಅಂತ ಎಷ್ಟೋ ಮಕ್ಳು ಕರ್ಕೊಂಡು ಹೋಗಲ್ಲ. ಜ್ವರ ಬಂದಿದ್ಯಾ, ಮನೇಲಿ ಮಾತ್ರ ಇದೆ, ನುಂಗ್ ಮಲ್ಕೋ ಅಂತ ಬೈತಾರೆ. 500 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿ. ಅದೇ ನಿಮ್ ಜೋಬಲ್ಲಿ ಕಾಸಿತ್ತು ಅಂತ ಹೇಳಿದ್ರೆ ನೀವೇ ಕ್ಯಾಬ್ ಬುಕ್ ಮಾಡ್ಕೊಂಡು, ನೀವೇ ಯಾರಿಗೋ ಹೇಳಿ, ನೀವೇ ಹೋಗಿ ನಿಮ್ಮ ಟ್ರೀಟ್ಮೆಂಟ್ ನೀವೇ ತಗೋಬಹುದು. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ದುಡ್ಡಿದ್ರೆ ಜಗತ್ ಬೇಕಾದ್ರೂ ಗೆಲ್ಬಹುದು, ನಮ್ಮ ಮಕ್ಳು ಮನ್ಸ್ ಬೇಕಾದ್ರೂ ಗೆಲ್ಬಹುದು. ದುಡ್ಡಿಲ್ಲ ಅಂದ್ರೆ ಏನ್ ಗೆಲ್ಲಕ್ಕಾಗತ್ತೆ? ದುಡ್ಡಿಲ್ದವ್ರು ಬರೀ ನೆಗೆಟಿವ್ ಕೇಳ್ಬೇಕು. ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ದುಡ್ಡಿಲ್ದವ್ರ ಪರಿಸ್ಥಿತಿ, ಕಮಿಟ್ಮೆಂಟ್ ಅಲ್ಲಿ ಇರೋ ಪರಿಸ್ಥಿತಿ ನಾನು ಅನುಭವಿಸ್ತಿದ್ದೀನಿ. ಮನೆ ಮುಂದೆ ಚೀತು ಅನ್ನೋದಿರ್ಬೋದು, ನಮ್ಮ ರಿಲೇಷನ್ ಬೆಲೆ ಕೊಡಲ್ಲ. ಒಂದ್ ಮದ್ವೆ ಮನೆಗೆ ಹೋಗಕ್ ಇಂಟ್ರೆಸ್ಟ್ ಬರಲ್ಲ, ಒಂದ್ ನಾಮಕರಣಕ್ಕೆ ಹೋಗಕ್ ಇಂಟ್ರೆಸ್ಟ್ ಬರಲ್ಲ. ಎಷ್ಟೋ ಜನದ ಮನೇಲಿ ಹಿರಿಯ ಪೂಜೆಗಳು ಮಾಡಲ್ಲ, ದುಡ್ಡು ಹಾಕ್ಬೇಕಾಗತ್ತೆ ಅಂತ ಹೇಳಿ. ಮಕ್ಳಿಗೆ ಮೊಮ್ಮಕ್ಳಿಗೆ ಬಟ್ಟೆ ಕೊಡಿಸ್ಬೇಕಂತ ಆಸೆ, ದುಡ್ಡಿಲ್ಲ. ಮಕ್ಳಿಗೆ ಏನಾದ್ರು ಹಬ್ಬ ಬಂತು ಅಂತ ಕೈಯಿಂದ ಏನಾದ್ರು ಕೊಡ್ಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಯಾವಾಗ ದುಡಿಯೋದು ಸ್ನೇಹಿತರೆ? ಸ್ವಲ್ಪ ಎಮೋಷನಲಿ ನೋಡಿ. ಯಾರು ಎಮೋಷನಲಿ ಇದಾರೆ 100% ವಿಸ್ಟರ್ಲಿ ಗೆಲ್ತಾರೆ. ಒಂದ್ಸರಿ ಮೈಂಡ್ ಸೆಟ್ ಮಾಡಿ. ಜೀವನದಲ್ಲಿ ಯಾವತ್ತೂ ಕೇಳಬಾರ್ದು ಕೊಡೋ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಬೇಕಪ್ಪ. ಈ ಯುಗಾದಿ ಪ್ರಶ್ನೆ ಇಲ್ಲ, ಮುಂದಿನ ಯುಗಾದಿಗೆ ನಾನು ಕೊಡೋ ಕೈ ಆಗ್ಬೇಕು, ನಾನು ಯಾರ ತರ ಬೇಡ ಕೈ ಆಗ್ಬಾರ್ದು. ಮುಂದಿನ ವರ್ಷ ಯುಗಾದಿ ನಾನು ಏನ್ ಬೇಕಾದ್ರೂ ಆಗ್ಲಿ ಪ್ರೆಸಿಡೆಂಟ್ ರ್ಯಾಂಕ್ ಕಂಪ್ಲೀಟ್ ಮಾಡಿ 35 ಲಕ್ಷ ಮಾಡ್ತೀನಿ, ಏನಾದ್ರೂ ಆಗ್ಲಿ ಡೈಮಂಡ್ ಮಾಡಿ ನಾನು 50 ಲಕ್ಷ ಇನ್ಕಮ್ ಮಾಡ್ತೀನಿ. ಅಟ್ಲೀಸ್ಟ್ ನಾನು ಕೋರ್ ಲೀಡರ್ ಆಗಿ ಒಂದ್ 5-6 ಲಕ್ಷ ನಾನು ದುಡ್ಡು ಇನ್ಕಮ್ ಮಾಡ್ತೀನಿ. ನನ್ ಗಂಡ ಕೇಳಿದ್ರೆ ಸಮಸ್ಯೆಗೆ ಚೀಟಿಗೇನ್ರಿ, ನಾನ್ ತಗೊಳ್ರಿ 5,000 ನನ್ನ ಹತ್ರ ಇದೆ, ಇಲ್ಲ ಯಾರಿಗೋ ಸಾಲ ಕೊಡ್ಬೇಕಿತ್ತು ತಗೊಳ್ರಿ ನನ್ನ ಹತ್ರ 10,000 ಇದೆ. ಯಾವಾಗ ಅದ್ ಹೇಳ್ತೀರಾ, ಗಂಡನ ಹತ್ರ ಸಿಗೋ ವ್ಯಾಲ್ಯೂನೇ ಬೇರೆ. ಟ್ಯೂಷನ್ ಫೀಸ್ ನೀವು ಕಟ್ಟಿ, ಅದ್ರ ವ್ಯಾಲ್ಯೂನೇ ಬೇರೆ. ನಿಮ್ ಮೊಬೈಲಿಗೆ ನೀವು ಕರೆನ್ಸಿ ಕೇಳಿ, ಅದ್ರ ವ್ಯಾಲ್ಯೂನೇ ಬೇರೆ. ಹೆಣ್ಮಕ್ಳು ಎಷ್ಟೋ ಜನ ಪಪ್ಪನ ಹತ್ರ ಕೇಳಕ್ ಆಗ್ದಲೆ ತಾಯಿ ಹತ್ರ ಬಂದ್ ಹೇಳ್ತಾರೆ, ಅಮ್ಮ ಇದ್ಬೇಕು, ಅಪ್ಪ ಅದ್ಬೇಕು ಅಂತ. ಗಂಡನ ಪರಿಸ್ಥಿತಿ, ನಿಮ್ ಮನೆ ಪರಿಸ್ಥಿತಿ ನೋಡಿ, ಬೇಡಮ್ಮ ಈ ತರ ಇದೆ ಬೇಡ ಅಂತ ಹೇಳ್ತೀವಿ. ಯಾವತ್ತಾರು ಮನ್ಸಾರೆ ಕೊಡ್ಸಿದ್ದುಂಟ ನಾವು? ಅದೆಷ್ಟು ದುಡ್ಡಾರಾಗ್ಲಿ ಮನ್ಸಾರೆ ನಾವು ಕೊಡ್ಸಿದ್ದುಂಟ? ಫೈನಾನ್ಷಿಯಲಿ ಫ್ರೀಡಮ್ ಇಲ್ಲ, ನಾವ್ ಹೆಂಗ್ ಕೊಡಿಸ್ತೀವಿ? ನಾವಿನ್ನು ದೇಶಕ್ಕೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ, ವೈಯಕ್ತಿಕವಾಗಿ ನಮ್ಗೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಇವತ್ತು ಈ ಹಬ್ಬ ಆಗಿದೆ, ಎಷ್ಟೋ ಜನ ಇದ್ದೀರಾ, 70-80 ಜನ ಇಲ್ಲಿ. ನಿಮ್ಮಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಹಬ್ಬಕ್ಕೆ ಸ್ವತಂತ್ರವಾಗಿ ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಒಂದ್ ಕೊಡಿಸ್ಬೇಕು ಅಂತ ಆಲೋಚನೆಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಬ್ಬ ಬಂದಿದೆ, ಒಂದ್ ಸೀರೆ ತಗೊಳ್ಳೋಣ ಅಂದ್ರೆ ಬೇಡ ಬಿಡ್ರಿ, ಸೀರೆ ಆಲ್ರೆಡಿ ಬೀರು ತುಂಬಾ ತುಂಬಿದೆ. ಏನ್ ಬೀರು ತುಂಬಾ ತುಂಬಿದೆ? ಬೀರು ತೆಗೆದ್ರೆ ಏನಿಲ್ಲ, ಯಾವ್ದೋ ಹಳೆ ಜಮಾನು ಸೀರೆಗಳೇ, ಯಾರೋ ಅಕ್ಕಪಕ್ಕದಲ್ಲಿ ಕೊಟ್ಟಿ ಸೀರೆಗಳೇ, ಅಷ್ಟು ಬಿಟ್ರೆ ಯಾವ್ದಿಲ್ಲ. ಮಕ್ಳಿಗೆ ಬಟ್ಟೆ ತರ್ಲಿಲ್ಲೇನ್ರಿ? ಇಲ್ಲ ರೀ, ಎಷ್ಟಂತ ಬಟ್ಟೆ ರೀ. ಮಕ್ಳು ಸ್ವಲ್ಪ ದಿನಕ್ಕೆ ಬೆಳೆದ್ ಬಿಡ್ತಾವ, ಸ್ವಲ್ಪ ದಿನಕ್ಕೆ ಮಕ್ಳು ಬೆಳೆದ್ ಬಿಡ್ತಾವೆ, ಎಲ್ಲ ಗಿಡ್ಡ ಆಗ್ಬಿಡ್ತಾವೆ. ಯಾರಿಗೆ ಯಾಕೆ ಕೊಡ್ಬೇಕು? ಅದಕ್ಕೇನೆ ನೋಡಿ ಮಾಡಿ ತರ್ತಾ ಇದೀನಿ. ರೀಸನ್ ತುಂಬಾ ರೆಡಿ ಇರುತ್ತಲ್ಲ. ದುಡ್ಡಿಲ್ಲ ಅಂದಾಗ ಮಕ್ಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಮಕ್ಳು ದೊಡ್ಡವರಾಗ್ಬಿಡ್ತಾರೆ, ಚಾಕ್ಲೇಟ್ ತಿನ್ನಿಸ್ಬಾರ್ದು, ಅಲ್ಲಿ ಉಳ್ಕಾಗ್ಬಿಡುತ್ತೆ, ದುಡ್ಡಿಲ್ಲ.
ಹೊರಗಡೆ ಹೋಗ್ಬೇಕಾದ್ರೆ ಏನೋ ಮಕ್ಳು ಕೇಳ್ತವೆ ಕೊಡ್ಸಕ್ಕೆ, ದುಡ್ಡಿಲ್ಲ. ಚಿನ್ನ ಅಂತೂ ಮುಟ್ಟಂಗೆ ಇಲ್ಲ ಬಿಡಿ, ಚಿನ್ನ ಕೇಳಿದ್ರೆ ಹೊಡೆದ್ ಬಿಡ್ತೀನಿ ಅನ್ನಂಗ ಆಗಿದೆ. ಕರೆಕ್ಟ್ ಹೌದಲ್ವಾ? ಸೊ ಚಿನ್ನ ಅಯ್ಯೋ ಬೇಡ ರೀ, ಚಿನ್ನ ಅಲ್ಲ ರೀ, ಚಿನ್ನ ಮುಟ್ಟಕ್ ನಾವೇ ನೆಗೆಟಿವ್, ಚಿನ್ನ ಮುಟ್ಟಕ್ ಆಗುತ್ತೇನ್ರಿ, ಹಬ್ಬ ಅದ್ ಹೆಂಗ್ರಿ ತಗೋತಾರ್ರಿ 16,000 ರೂಪಾಯಿ ದುಡ್ಡಿರೋನು 10 ಗ್ರಾಮ್ 20 ಗ್ರಾಮ್ 50 ಗ್ರಾಮ್ ತರ್ತಾನೆ ಇರ್ತಾನೆ ಚಿನ್ನನ. ಪ್ರಾಬ್ಲಮ್ಗಿಂತ ಜಾಸ್ತಿ ಪ್ರಾಬ್ಲಮ್ ಫೈಲ್ ಅನ್ನ ಡಿಕ್ರೀಸ್ ಮಾಡಿ, ಇನ್ಕಮ್ ಫೈಲ್ ಅನ್ನ ಜಾಸ್ತಿ ಮಾಡಿ. ಪ್ರಾಬ್ಲಮ್ ಫೈಲ್ ಅನ್ನ ಡಿಕ್ರೀಸ್ ಕೆಳಗ್ ಹಾಕಿ, ಇನ್ಕಮ್ ಜಾಸ್ತಿ ಮಾಡ್ಕೊಳಕ್ ಪ್ಲಾನ್ ಮಾಡಿ. ನಿಮ್ಗೆ 30,000 ತಿಂಗಳ ಕಮಿಟ್ಮೆಂಟ್ ಇದೆಯಾ, 50,000 ದುಡಿಯೋ ಪ್ಲಾನ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಪ್ರಾಬ್ಲಮ್ ಕಮ್ಮಿ ಕಾಣುತ್ತೆ, ಇನ್ನು 20,000 ಎಕ್ಸ್ಟೆನ್ಷನ್ ಆಗುತ್ತೆ ನಿಮ್ಗೆ. 30,000 40,000 50,000 ಕಮಿಟ್ಮೆಂಟ್ ಇದೆ, ನಮ್ಗೆ 5,000 ಬಂದ್ರೆ ಸಾಕು, 2,000 ಬಂದ್ರೆ ಸಾಕು, ಇವ್ರದೊಂದ್ ನೀಗ್ಸಿದ್ರೆ ಸಾಕು. ಈ ಸಂಘ ಪಂಗ ಟಿಂಗ ಡಂಗ ಎಲ್ಲ ಹೊರಗ್ ಬನ್ನಿ ಸ್ನೇಹಿತರೆ, ಸಾಕು. ಸಂಘದ ಸಾಲಗಳು ಸಾಕು. ಸ್ಕೂಲಿಗೆ ಫೀಸ್ ಕಟ್ಬೇಕಾದ್ರೆ ಅಲ್ಲಿ ಸಾಲ, ಈ ಬಡ್ಡಿ ಸಾಲ ತಗೊಂಡು ಕಟ್ತಕ್ಕಂಥದ್ದು ಸಾಕು. ಈಗ ಮಾರ್ಚ್ ಏಪ್ರಿಲ್ ಬಂದಾಯ್ತು, ಮಕ್ಕಳು ಸ್ಕೂಲಿಗೆ ಫೀಸ್ ಕಟ್ಬೇಕು, ಹೌದಲ್ಲ ಸ್ನೇಹಿತರೆ? ಬಡ್ಡಿ ಸಾಲ ತಗೋ ಕಟ್ಟು, ಆ ಬಡ್ಡಿಗೆ ಮತ್ ಕಟ್ಟು, ಮುಂದಿನ ವರ್ಷಕ್ಕೆ ಮತ್ತೆ ಆ ಬಡ್ಡಿ ಕಟ್ಟು, ಆ ಚೀಟಿ ತೆಗ್ದು ಇಲ್ಲಿ ಕಟ್ಟು, ಈ ದುಡ್ಡು ತೆಗ್ದು ಅಲ್ಲಿ ಕಟ್ಟು. ಎಲ್ಲಿವರೆಗೂ ಈ ಸಮಸ್ಯೆ ಜಂಜಾಟದಲ್ಲಿ ಇರ್ಬೇಕು ಸ್ನೇಹಿತರೆ? ಸ್ವಲ್ಪ ಯೋಚನೆ ಮಾಡಿ. ಜೀವನದಲ್ಲಿ ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇದಾರೆ, ಬದ್ಲಾಗಣ ಸ್ನೇಹಿತರೆ. ಈಗ್ಲೂ ದುಡಿಮೆಗೆ ನಾವು ಬದ್ಲಾಗಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ನಾವ್ ಇರೋದ್ರೊಳಗೆ ನಮ್ಮಪ್ಪ ಇದ್ರು, ನಮ್ಗೆ ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ, ನಾನು ಏನ್ ಕೇಳಿದ್ರು ನಾನು ಅಪ್ಪ ಕೊಡಿಸ್ತಿದ್ರು. ನಮ್ಮಮ್ಮ ಏನ್ ಕೇಳಿದ್ರು ನಂಗೆ ಕೊಡಿಸ್ತಾ ಇದ್ರಪ್ಪ. ನನ್ನ ಬೆಸ್ಟ್ ಪಪ್ಪ, ನನ್ನ ಬೆಸ್ಟ್ ಅಮ್ಮ. ಈ ವರ್ಡ್ ಇದೆಯಲ್ಲ, ಅದಕ್ಕಿಂತ ಮಿಗಿಲಾದ ವರ್ಡ್ ಬೇರೆ ಯಾವಿಲ್ಲ ಸ್ನೇಹಿತರೆ. ನಮ್ದೆಲ್ಲ ಮುಗೀತು ಸ್ನೇಹಿತರೆ, ನಮ್ ಪಾರ್ಟ್ ಆಫ್ ನಮ್ದೆಲ್ಲ ಮುಗೀತು. ನಾವೆಲ್ಲ ಏನ್ ಮಕ್ಳ ಬಗ್ಗೆ ಯೋಚನೆ ಮಾಡ್ತಾ ಇದೀವಲ್ಲ, ಅವ್ರಿಗೊಂದು ಒಳ್ಳೆ ಲೈಫ್ ಕೊಡೋಣ. ಇದು ಒಳ್ಳೆ ಲೈಫ್ ಕೊಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಈ ಟೈಮಲ್ಲಿ ಏನಾದ್ರೂ ಅವ್ರಿಗೊಂದು ಸಾಧ್ಯ ಮಾಡಿ, ಎಸ್ ನಮ್ಮಮ್ಮ ನಮ್ಗೆ ಏನೋ ಒಂದ್ ಬಿಟ್ಕೊಟ್ರಪ್ಪ, ಏನೋ ಒಂದ್ ಮಾಡ್ಕೊಟ್ರಪ್ಪ ಅನ್ನೋ ಒಂದು ಎಮೋಷನಲ್ ಮೈಂಡ್ ಸೆಟ್ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲೆಲ್ಲ ನಿಮ್ಮನ್ನ ಒಂದಿನ ಮಿಸ್ ಮಾಡ್ಕೊಂಡ್ರು ನಿಮ್ ಮನೇಲಿ ಕೊರಗ್ಬೇಕು. ಆ ತರದ ಒಂದು ಪ್ರೀತಿ ಬಾಂಧವ್ಯತೆ ಬರ್ಬೇಕು, ಅಟ್ಯಾಚ್ಮೆಂಟ್ ಬರ್ಬೇಕು. ಎಷ್ಟೋ ಜನಕ್ಕೆ ಅಟ್ಯಾಚ್ಮೆಂಟ್ ಮನೇಲಿ ಯಾಕೆ ಹೋಗಿದೆ ಗೊತ್ತಾ? ಸಣ್ಣದಕ್ಕೂ ಗಂಡ ಹೆಂಡತಿ ಹತ್ರ ಜಗಳ ಆಗ್ತಾ ಇರುತ್ತೆ ದುಡ್ಡಿನ ವಿಷಯಕ್ಕೆ. ಒಂದು ಗಂಡ ಹೆಂಡತಿನ ಬಾಂಧವ್ಯತೆನ ಹೋಗ್ತಾ ಇದೆ, ಮಕ್ಕಳು ಅನ್ನೋ ಬಾಂಧವ್ಯತೆಗಳು ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಸ್ನೇಹಿತರೆ? ಮಕ್ಳು ಕೇಳಿದ್ ಕೊಡ್ಸಕ್ ಆಗ್ತಾ ಇಲ್ಲ. ಮಕ್ಳು ಏನೋ ಅಂತವೆ, ಸಿಟ್ಟಿಗೆ ನಾವು ಮಕ್ಳಿಗೆ ಹೊಡಿಯೋದು, ಏನೋ ಬೈಯೋದು, ಏನೋ ಮಾಡ್ತಾ ಇದ್ವಿ. ಯಾಕೆ ಹೇಳಿ? ಎಲ್ಲ ದುಡ್ಮೆಗೆ ಸ್ನೇಹಿತರೆ. ಹಾಲ್ ತರದ್ರಿಂದ ಹಿಡ್ದು ರಾತ್ರಿ ಮಲ್ಗೋವರೆಗೂ ದುಡ್ಡು 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 ದುಡ್ಡು. ರೇಷನ್ಗೆ ದುಡ್ಡು, ಬಾಡಿಗೆ ಕಟ್ಟಕ್ ದುಡ್ಡು, ಫೋನಿಗೆ ದುಡ್ಡು, ಟಿವಿ ರೀಚಾರ್ಜ್ ಮಾಡಕ್ಕೆ ದುಡ್ಡು, ಬಡ್ಡಿಗೆ ದುಡ್ಡು, ಚೀಟಿಗೆ ದುಡ್ಡು, ಸ್ಕೂಲ್ ಫೀಸಿಗೆ, ಟ್ಯೂಷನ್ಗೆ, ಪ್ರತಿಯೊಂದಕ್ಕೂ ದುಡ್ಡು 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 ದುಡ್ಡು. ಎಷ್ಟೋ ಜನಕ್ಕೆ ಜೀವನ ನರ್ಕ ಅನ್ನಿಸ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ದುಡ್ಡು, ಜೀವನ ನರ್ಕ ಅನ್ನಿಸ್ಬಿಟ್ಟಿದೆ. ಆ ನರ್ಕದಿಂದ ಬರ್ಬೇಕಾ ಸ್ನೇಹಿತರೆ? ನಾವೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂದ ಆ ನರ್ಕದಿಂದ ಹೊರಗ್ ಬಂದವ್ರು ಸ್ನೇಹಿತರೆ. ನಾನು ಹೇಳ್ತೇನೆ, ಒಪ್ಪಂಟ ಅಪ್ಪಾಗ ಹೇಳ್ತೇನೆ, ಅದೇ ಸಮಸ್ಯೆಯಿಂದ ನಾನು ಹೊರಗ್ ಬಂದವನು, ಕೋಟಿನ ಸಮಸ್ಯೆಯಿಂದ ಹೊರಗ್ ಬಂದಂತವನು, ದುಡ್ಡಿನ ಸಮಸ್ಯೆಯಿಂದ ಹೊರಗ್ ಬಂದವನು. ಒಂದ್ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ದಿದ್ದಂತ ಕ್ರೆಡಿಟಿಗೆ ಈ ರೋಡಲ್ಲಿ ಹೋದ್ರೆ ನನ್ ಮಗ ದುಡ್ಡು ಕೇಳ್ತಾನೆ ಅಂತೇಳಿ ಇನ್ನೊಂದು ರೋಡಿಂದ ಬರ್ಬೇಕಾದಂತ ಪರಿಸ್ಥಿತಿ ಇತ್ತು 95 96 97ರಲ್ಲಿ. ಅವತ್ತೇ ಡಿಸೈಡ್ ಮಾಡಿದೆ, ಜೀವನದಲ್ಲಿ ಏನಾದ್ರೂ ಮಾಡಿ ದುಡ್ಡು ಮಾಡ್ಬೇಕು, ಇವ್ರಿಗೆಲ್ಲ ಆನ್ಸರ್ ಕೊಡ್ಬೇಕು, ಊರು ಮನೆ ಆಸ್ತಿ ಉಳಿಸ್ಬೇಕಂತೇಳಿ. ಯಾಕಂದ್ರೆ ನಾನು ಚಿಕ್ಕಮಗಳಿಂದ ಹೊರಗಡೆ ದುಡಿಬೇಕು ಅಂತ ಹೋದಾಗ ಸ್ವಂತ ನಮ್ ಚಿಕ್ಕಪ್ಪ ಒಂದ್ ಮಾತು ಹೇಳಿದ್ರು, ನನ್ ಮಗ ನೋಡು ಬಿಟ್ಟು ಹೋದ, ಊರ್ ಬಿಟ್ಟು ಹೋದ ಇವನು. ನಾನ್ ಹೋಗಿದ್ದೇನಕ್ಕೆ ನಮ್ಮ ಅಪ್ಪಂಗ್ ಸಪೋರ್ಟ್ ಆಗ್ಲಿ, ಊರು ಮನೇಲಿ ದುಡಿಯಕ್ಕಾಗಲ್ಲ, ಹೊರಗಡೆ ಹೋಗಿ ದುಡ್ದಿ ಕೊಡೋಣ ಅಂತೇಳಿ. ನಮ್ದು SLC ಎಜುಕೇಶನ್, ಹೈಯರ್ ಡಿಗ್ರಿ ಇಲ್ಲ ಅಂತ ಹೋಗಿದ್ದಾರೆ. ನಮ್ ಸ್ವಂತ ಚಿಕ್ಕಪ್ಪ ಹೇಳಿದ್ದೆ ಏನ್ ಗೊತ್ತಾ? ಊರ್ ಬಿಟ್ಟು ಓಡೋದ ಅಂತ ಹೇಳಿದ್ರು. ಅದೇ ಹಟ್ಟಕ್ಕೆ ನಾನು ದುಡ್ದಿ ಇಲ್ಲಿ ವಾಪಸ್ಸು ಮನೆನೆಲ್ಲ ಉಳಿಸ್ಕೊಂಡ್ಮೇಲೆ ಏನ್ ಹೇಳಿದ್ರು ಗೊತ್ತಾ? ನೋಡು ಹೋಗೋದು ಹೋದ, ಈಗ ಮನೆ ಉಳಿತು, ಮನೆ ಬಿಟ್ಟು ಹೋಗಿದ್ದೀನಲ್ಲ ಅಂತ ವಾಪಸ್ ಬಂದ ಅಂತ ಹೇಳಿದ್ರು. ಅದೇ ಅವ್ರ ಮುಂದೆನೆ ಸ್ವಂತ ಮನೆ ಕಟ್ಟಿ ಇವತ್ತು ಇನಾಗ್ರೇಷನ್ಗೆ MLA ಇರ್ಬೋದು, MP ಇರ್ಬೋದು, DC ಇರ್ಬೋದು, SP ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇನಾಗ್ರೇಷನ್ 2-3 ತಿಂಗಳಲ್ಲಿ ಮಾಡ್ತಾರೆ ಅಂದ್ರೆ ಅಗತ್ಯ ಹೆಂಗಿರುತ್ತೆ? ಹಂಗಿರುತ್ತೆ ಊರು ಮನೇಲಿ. ಯಾರು ಊರು ಮನೇಲಿ ನಿನ್ ಕೆಲ ಆಗಲ್ಲ ಅಂದಿದ್ರಲ್ಲ, ಯಾರು ನಿನ್ ಕೆಲ ಆಗಲ್ಲ ಅಂದ್ರಲ್ಲ, ಅದೇ ವ್ಯಕ್ತಿ ಮುಂದೆ ದಿಲ್ದಾರಾಗಿ ಓಡಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳು. ಒಂದ್ ಟೈಮಲ್ಲಿ ನಾವು ಗೋಲ್ಡ್ ಇರ್ಲಿಲ್ಲ, ಏನಾರು ಓಡಾಡ್ಬಿಟ್ರೆ ನಮಗೆ ಕೇಳ್ತಾರೆ ಅಂತಿದ್ರು. ಗೋಲ್ಡ್ ಹಾಕೊಂಡು ಇನ್ಸಲ್ಟ್ ಮಾಡ್ಕೊಂಡು ಓಡಾಡ್ತೀವಿ. ಮೊದ್ಲು ಇನ್ಸಲ್ಟ್ ಮಾಡ್ಕೊಂಡು ಓಡಾಡಕ್ಕೆ ಏನೋ ಕೊಡೋರ್ ದುಡ್ಡು ಕೊಡದಲೆ ಇನ್ಸಲ್ಟ್ ಮಾಡಿ ಸ್ಟೈಲ್ ಬೇರೆ ಮಾಡ್ತಿದ್ಯಾ ಅಂತಿದ್ರು. ಈಗ ಸ್ಟೈಲ್ ಅಲ್ಲ, ಅವ್ರ ಮುಂದೆನೆ ಬ್ಲೇಸರ್ ಹಾಕೊಂಡು, ಅವ್ರ ಮುಂದೆನೆ ಗೋಲ್ಡ್ ಹಾಕೊಂಡು, ಅವ್ರ ಮುಂದೆನೆ ಲಕ್ಸುರಿ ಕಾರಲ್ಲಿ ಓಡಾಡ್ಕೊಂಡು Facebook ಲೈವ್ ಹೋಗ್ತೀವಿ, YouTube ಲೈವ್ ಹೋಗ್ತೀವಿ, ಸಾವಿರಾರು ಜನದ ಕಾರ್ಯಕ್ರಮದಲ್ಲಿ ತೊಡೆ ತಟ್ಟಿ ಮಾತಾಡ್ತೀವಿ. ತಾಕತ್ತಿದು ಅಂತ ಮಾತು. ಅದು ನಿಮ್ಮ ಅವಕಾಶ ಇದೆ ಸ್ನೇಹಿತರೆ, ನೆಗ್ಲೆಕ್ಟ್ ಮಾಡ್ಬೇಡಿ. ಮುಂದಿನ ಯುಗಾದಿ ಏನಿದೆ, ನಾನ್ ಬಂದಿದ್ದ ಉದ್ದೇಶ ಒಂದೇ ಒಂದ್ ಸಂಕಲ್ಪ ಮಾಡಿ ಸ್ನೇಹಿತರೆ. ಒಂದ್ ಡಿಸಿಷನ್ ನಿಮ್ ಫ್ಯಾಮಿಲಿಗೋಸ್ಕರ, ನಿಮ್ ಮಕ್ಳಿಗೋಸ್ಕರ, ನಿಮ್ಮ ಮನೆ ವಾತಾವರಣಕ್ಕೋಸ್ಕರ ಒಂದ್ ಡಿಸಿಷನ್ ಮಾಡಿ. ಎಸ್, ಮುಂದಿನ ಯುಗಾದಿಗೆ ಅದ್ ಏನ್ ಬೇಕಾದ್ರೆ ಆಗ್ಲಿ
ಮುಂದಿನ ಯುಗಾದಿ ನನ್ನ ಜೀವನದಲ್ಲಿ ಬದಲಾಗುತ್ತೆ, ನನ್ನ ಫ್ಯಾಮಿಲಿಗೆ ಏನಾದ್ರೂ ಒಂದ್ ಒಳ್ಳೆತನದ ಕೊಡ್ತೀನಿ. ನೀವು ಟ್ರಿಪ್ಪಿಗೆ ಹೋಗೋದಲ್ಲ, ನಿಮ್ ಫ್ಯಾಮಿಲಿನೂ ಕರ್ಕೊಂಡ್ ಬರ್ಬೇಕು, ಟ್ರಿಪ್ಪಿಗೆ ಎಂಜಾಯ್ ಮಾಡಿಸ್ಬೇಕು. ಅದು ಇಲ್ಲಿ ಮಾತ್ರ ಅಲ್ಲ, ಗೋವಾ ಇರ್ಬೋದು, ಡೆಲ್ಲಿ ಇರ್ಬೋದು, ದುಬೈ ಇರ್ಬೋದು, ಮಲೇಷ್ಯಾ ಇರ್ಬೋದು. ನೀವೊಬ್ರು ಅಚಿವಾಗಿ ಹೋಗೋದಲ್ಲ, ನಿಮ್ಮ ಜೊತೆ ನಿಮ್ ಫ್ಯಾಮಿಲಿ ಕರ್ಕೊಂಡು ಹೋಗಿ, ಅದ್ರ ಖುಷಿನೇ ಬೇರೆ, ಅದ್ರ ಖುಷಿನೇ ಬೇರೆ. ವೈಫ್ ಒಬ್ರು ಬರೋದಲ್ಲ, ಜೆಂಟ್ಸ್ಗೆ ರೀ ಬನ್ರಿ ನಾನ್ ಟ್ರಿಪ್ ಹೋಗ್ತಾ ಇದೀನಿ, ನೀವು ಬರ್ಬೇಕು ನನ್ ಜೊತೆ, ಅದೆಲ್ಲ ಗೊತ್ತಿಲ್ಲ, ನೀವು ನನ್ನ ಒಟ್ಟಿಗೆ ಇರ್ಬೇಕಷ್ಟೇ. ಒಂದ್ ಮಾತ್ ಹೇಳ್ ನೋಡಿ, ಅವ್ರನ್ನು ಕರ್ಕೊಂಡ್ ಬನ್ನಿ. ಅವ್ರ ಫ್ರೆಂಡ್ಸ್ ಹತ್ರ ಹೆಂಗ್ ಹೇಳ್ಬೋದು, ನನ್ನ ಹೆಂಡತಿ ನನ್ ಟ್ರಿಪ್ಪಿಗೆ ಕರ್ಕೊಂಡ್ ಹೋದ್ಲು ರೀ, ದಿನಾರು ಒಳ್ಳೆ ಆಗಿತ್ರಿ, ಸಮಸ್ಯೆ ಲೋಕ, ಸದ್ಯ ಒಂದ್ 4 ದಿನ ಆರಾಮಾಗಿ ಇದ್ ಬಂದೆ ಅಂತ ಹೇಳ್ತಾರಲ್ಲ, ಅದ್ರ ಖುಷಿನೇ ಬೇರೆ. ಮಕ್ಕಳು ಮುಖದಲ್ಲಿ ಖುಷಿ ನೋಡಿ, ಗಂಡನ ಮುಖದಲ್ಲಿ ಖುಷಿ ನೋಡಕ್ ಇಷ್ಟಪಡಿ, ಹೆಂಡತಿ ಮುಖದಲ್ಲಿ ಖುಷಿ ನೋಡಕ್ಕೆ ಇಷ್ಟಪಡಿ. ಜೀವನನೇ ಜಿಂಗಾಲ ಅಲ್ಲ, ಬರೀ ಸಮಸ್ಯೆ ಲೋಕದಲ್ಲಿ ಇದ್ರೆ ಏನ್ ಪ್ರಯೋಜನ? ನಾವೆಲ್ಲ ಸೋಲ್ತಾ ಇರೋದು ಎಲ್ಲಿ ಗೊತ್ತಾ? ನಮ್ಮ ನಿರ್ಧಾರದಲ್ಲಿ ಸೋಲ್ತಾ ಇದೀವಿ. ಬೆಳಿಗ್ಗೆ ಡಿಶ್ ಅಂತ ಅಂತೀವಿ, ಮಧ್ಯಾಹ್ನ ಡಮಾರ್, ಮಧ್ಯಾಹ್ನ ಒಂದ್ ಡಿಶ್ ಅಂತ ಅಂತೀವಿ, ಸಂಜೆಗೆ ಡಮಾರ್. ಪ್ರಯೋಜನ ಇಲ್ಲ ಸ್ನೇಹಿತರೆ. ಒಂದು ನಿರ್ಧಾರ ಹೆಂಗಿರ್ಬೇಕಂದ್ರೆ ಬೆಂಕಿ 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 ಚೆಂಡಿದ್ದಂಗೆ ಇರ್ಬೇಕು. ಅದು ನಮ್ಮನ್ನ ನೋಡಿದ್ರೆ ವೈಬ್ರೇಷನ್ ಆಗ್ಬಿಡ್ಬೇಕು ನಮ್ಮ ಫ್ಯಾಮಿಲಿಲಿ, ಆ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. 100% ಗೆಲ್ತೀರಾ. ಯಾರಿಗೆ SP ಬಂದಿಲ್ಲ ತಲೆ ಕೆಡಿಸ್ಕೊಬಿಡಿ, ಇನ್ನೂ 2 ವಾರ ಇದೆ, ಬೆಳ್ಳಿ ಕೀಟ ಅಚೀವ್ ಆಗ್ಬೋದು, ದೊಡ್ಡ ಮ್ಯಾಟರ್ ಅಲ್ಲ. ನಿಮ್ಮನ್ನ ಒಂದ್ ಟಾರ್ಗೆಟ್ ಇಟ್ಟಿದೀನಿ, ನಿಮ್ಮನ್ನೆಲ್ಲ ಒಂದು ದೊಡ್ಡ ಮಟ್ಟಿಗೆ ಗೆಲ್ಲಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಟಿದೀನಿ. ನೀವೆಲ್ಲ ಸಾಥ್ ಕೊಟ್ರೆ ನಿಮ್ಮ ಲೈಫ್ ಅಲ್ಲೂ ನಿಮ್ಮ ಫ್ಯಾಮಿಲಿಲಿ ಹೇಳ್ಬೇಕು, ಬೇಸ್ ಬಿಡು, ಏನೋ ವಿಸ್ಟಾರ್ ಅಲ್ಲಿ ಮಾಡಿದೆ, ನನಗೂ ಸಪೋರ್ಟ್ ಕೊಟ್ಟೆ ಅಂತೇಳಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರ ಆಯಸ್ಸು, ಆರೋಗ್ಯ, ಯಶಸ್ಸೆಲ್ಲ ಕೊಡ್ಲಿ. ಮುಂದಿನ ವರ್ಷ ಯುಗಾದಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೂಡ. ಮುಂದಿನ ವರ್ಷ ರಂಜಾನ್, ಮುಂದಿನ ವರ್ಷ ಯುಗಾದಿಗೆ ಭಾರಿ ಬದಲಾವಣೆಯತ್ತ ಆರ್ಕೆ ಆಗ್ಬೇಕು. ಆರ್ಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಮ್ಯಾಕ್ಸ್ ಟು ಮ್ಯಾಕ್ಸ್, ತುಂಬಾ ಜನ 100ಕ್ಕೆ 100 ಹೇಳಕ್ ಆಗಲ್ಲ, ಕೆಲವ್ರು ಬಿಟ್ಟಾಕ್ತಾರೆ. ಅಟ್ಲೀಸ್ಟ್ ಒಂದು 60ರಿಂದ 70% ಜನನಾದ್ರೂ ಪ್ರೆಸಿಡೆಂಟ್ ಆಗ್ಬೇಕು. 5 ಲಕ್ಷ, 10 ಲಕ್ಷ, 20 ಲಕ್ಷ ಅರ್ನಿಂಗ್ ಆಗ್ಬೇಕು. ಮುಂದಿನ ವರ್ಷ ಹೆಂಗಿರ್ಬೇಕು ಗೊತ್ತಾ? ಎಲ್ಲೋಗಿದ್ರು ಮೇಡಮ್? ಇಲ್ಲ ಸರ್, ಯುಗಾದಿ ಹಬ್ಬ ಇತ್ತಲ್ಲ, ಮಲ್ಲೇಶ್ವರಂಗೆ ಹೋಗಿದ್ದೆ, ನಮ್ಮ ಮನೆಯವ್ರಿಗೆ ಬಟ್ಟೆ ತರಕ್ಕೆ, ಎಲ್ಲ ತರಕ್ಕೆ. ಓ, ಬಟ್ಟೆ ಅಂಗಡಿಲಿದ್ದೀರಾ? ಮತ್ತೆ ಜ್ಯುವೆಲರಿ ಶಾಪಿಗೆ ಬೇರೆ ಹೋಗ್ಬೇಕು ಸರ್, ನಮ್ಮ ಮಗಳಿಗೆ ಒಂದು ಇಯರಿಂಗ್ ಕೊಡ್ಸೋಣ ಅಂತ ಬಂದಿದೆ, ನಮ್ಮ ಮನೆಯವ್ರಿಗೆ ಒಂದು ರಿಂಗ್ ಕೊಡ್ಸೋಣ ಅಂತ ಬಂದಿದೆ, ನಮ್ಮ ಮನೆಯವ್ರಿಗೆ ಒಂದು ಒಳ್ಳೆ ಟೈಟನ್ ವಾಚ್ ತಗೊಂಡಿದೀನಿ ಸರ್. ಗಿಫ್ಟ್ ಗಳ ಸುರಿ ಮಳೆ ಇರ್ಬೇಕು, ಗಿಫ್ಟ್ ಗಳ ಸುರಿ ಮಳೆ ಇರ್ಬೇಕು. ಇದು ಲೈಫ್, ಬರೀ ಸಮಸ್ಯೆದೇ ಅಲ್ಲ ಲೈಫ್. ಅದನ್ನೆಲ್ಲ ಎದುರಿಸೋಣ. ನಿಮ್ಮೊಟ್ಟಿಗೆ ಸದಾ ನಾನಿದ್ದೀನಿ, ಸದಾ ನಾನಿದ್ದೀನಿ. ಆಸ್ ಎ ಬ್ರದರ್, ಆಸ್ ಎ ಕೋಚ್, ಆಸ್ ಎ ಮೆಂಟರ್ ಆಗಿ ನಾನಿದ್ದೀನಿ. ಖಂಡಿತ ನಿಮ್ಮ ಲೈಫ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಬ್ಯಾಕ್ ಬೋನ್ ಆಗಿ ನಾನು ಇರ್ತೀನಿ. ನೀವು ನನ್ನೊಟ್ಟಿಗಿದ್ರೆ 100% ನಿಮ್ಮ ಸಮಸ್ಯೆ ಅನ್ನೋದೇನಿದೆಯಲ್ಲ ನೋಡಿ, ಹಿಂಗ್ ಹೊಸ್ಕಾಕಿ ಬಿಸಾಕ್ಬಿಡ್ಬೋದು. ಹೊಸ್ಕಾಕಿ ಕೆಲವ್ರ ಇದು ಬಾಯಿಗೆ ಹಾಕತಾರಲ್ಲ ಅನ್ಸೋಯನ್ನ, ಹಿಂಗ್ ಹಾಕೊಂಡ್ ಹಿಂಗ್ ಮಾಡಿ ಹಂಗೆ ನಿಮ್ ಸಮಸ್ಯೆನ ಹೊಸ್ಕಾಕಕ್ಕೆ ನಾನ್ ರೆಡಿ. ಹೆಂಗೆ ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ರಾವಣನ ಸುಟ್ಟಾಕ್ತಾರಲ್ಲ, ಹಂಗೆ ಸಮಸ್ಯೆನ ಸುಟ್ಟಾಕ್ತದಷ್ಟೇ. ಏನೇನಿದೆ ನಿಮ್ ಮೈಂಡ್ ಸೆಟ್ ಅಲ್ಲಿ, ಇವತ್ತು ರಾತ್ರಿ ಒಂದ್ ಕೆಲಸ ಮಾಡಿ, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನೇನಿದೆ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಒಂದ್ ಹಾಳೆಲ್ ಬರೀರಿ. ನಿಮ್ ಸಾಲ ಬರೀರಿ, ನಿಮ್ ಬಾಡಿಗೆ ಮನೆದ್ ಬರೀ, ಎಲ್ಲಾ ಬರ್ದಿ. ಭಗವಂತ ಇದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಕೊಡು. ಅದೇನ್ ಬೇಕಾರಾಗ್ಲಿ, ನಾನು ಮುಂದಿನ ವರ್ಷ ಅಚೀವ್ಮೆಂಟ್ ಮಾಡ್ಬೇಕು, ನಾನ್ ನಿಂಗ್ ಶರಣಾಗಿದ್ದೀನಿ ಅಂತ ಒಂದ್ ಹಾಳೆಲ್ ಬರ್ದಿ ದೇವ್ರ ಮುಂದೆ ಇಡಿ. ಬೆಳಗ್ಗೆ ಎದ್ದ ತಕ್ಷಣನೇ ನೀವ್ ಯಾವ್ದಾದ್ರು ಒಂದು ಬೆಂಕಿಲಿ ಸುಟ್ಟಾಕಿ ಬೂದಿ ಮುಗೀತ್, ನಿಮ್ ಸಮಸ್ಯೆ ಬೆಳಗ್ಗೆ ಮುಗೀತ್. ನಾಳೆಯಿಂದ ಹೊಸ ವರ್ಷ. MD ಸರ್ ಹೇಳಿದ್ರಲ್ಲ ಕನ್ನಡದಲ್ಲಿ, ಕನ್ನಡ ಬರಲ್ಲ ಅಂದ್ರು ನೋಡಿ ಎಷ್ಟ್ ನೀಟಾಗಿ ಹೇಳಿದ್ರು. ಯುಗಾದಿ ಕಳೆದರು ಹೊಸ, ನನಗೆ ಬರ್ತಾ ಇಲ್ಲ ನೋಡಿ, MD ಸರ್ ಅಷ್ಟ್ ಚೆನ್ನಾಗಿ ಹೇಳ್ಬೋದು. ಕರೆಕ್ಟ್ ಹೌದೌದು. ಸೊ ಹಾಗಾಗಿ ಹೊಸ ವರ್ಷ ನಿಮ್ದೆಲ್ಲ ಆಗ್ಲಿ. ನಾಳೆಯಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಟೀಮ್ ಅವ್ರು ನಿಮ್ ಮೇಲೆ ಬ್ಲೇಮ್ ಮಾಡಬಾರ್ದು. ಸರ್ ಇಂಥ ಅಪ್ಲೈನ್ ಇದ್ರೆ ನಮ್ಗೆ ಇಂಥ ಅಪ್ಲೈನ್ ಇರ್ಬೇಕಂತ ನಿಮ್ಮ ಟೀಮ್ ಅವ್ರು ನಿಮ್ಮನ್ನ ನೆನೆಸ್ಕೋಬೇಕು. ಇಂಥ ಅಪ್ಲೈನ್ ಒಟ್ಟಿಗೆ ನಾನು ಇದೀನಿ ಸರ್, ಇಂಥ ಟೀಮ್ ಒಟ್ಟಿಗೆ ಇದೀನಿ ಅಂತ ನಿಮ್ಮ ಟೀಮ್ ಅವ್ರು ನಿಮ್ಗೆ ಹೇಳ್ಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಲೈನ್ ಬರ್ತಾರೋ ಬಿಡ್ತಾರೋ ಏನೋ ಬೇಡ, ನಿಮ್ಮ ಜೀವನಕ್ಕೆ ನೀವು ಹೋರಾಟ ಮಾಡಿ. ಅಪ್ಲೈ ನಿಮ್ ಒಟ್ಟಿಗೆ ಯಾವಾಗ್ಲೂ ಇರ್ತಾರೆ, ಆದ್ರೆ ನಿಮ್ ಜೀವನಕ್ಕೆ ನೀವೇ ಹೋರಾಟ ಮಾಡ್ಬೇಕು. ನಿಮ್ ಗಾಡಿಲಿ ನೀವು ಹೋಗ್ಬೇಕಂದ್ರೆ ನಿಮ್ ಗಾಡಿ ಕೀನ ನೀವೇ ಸ್ಟಾರ್ಟ್ ಮಾಡ್ಬೇಕು, ಬೇರೆಯವ್ರು ಬಂದು ಸ್ಟಾರ್ಟ್ ಯಾರು ಮಾಡಲ್ಲ. ಕರೆಕ್ಟ್ ಹೌದು ಅಲ್ವಾ? ಆಲ್ ದ ಬೆಸ್ಟ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.